ಭಗವಾನ್ ಶ್ರೀರಾಮಕೃಷ್ಣರಲ್ಲಿ, ಮಹಾಮಾತೆ ಶಾರದಾ ದೇವಿಯವರಲ್ಲಿ, ಶ್ರೀಮತ್ ಸ್ವಾಮಿ ವಿವೇಕಾನಂದರಲ್ಲಿ, ಜಗತ್ತನ್ನು ಬೆಳಗಿದ ಎಲ್ಲ ಮಹಾತ್ಮರಲ್ಲಿ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಪೂಜ್ಯ ಮಾತಾಜಿಗಳೇ, ನೆರೆದಿರುವ ಎಲ್ಲ ಪರಮ ಪ್ರೀತಿಯ ಗೋಕಾಕಿನ ಆಧ್ಯಾತ್ಮಿಕ ಬಂಧುಗಳೇ, ನಿನ್ನೆ ಉಪನ್ಯಾಸದಲ್ಲಿ ನರೇಂದ್ರನಿಗೆ ಶ್ರೀರಾಮಕೃಷ್ಣರು ಕೊಡ್ತಾ ಇರತಕ್ಕಂಥ ತರಬೇತಿ ಅವೆಲ್ಲವೂ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಆ ತರಬೇತಿಯ ಕಾಲದಲ್ಲಿ ಅವರಿರುವರ ನಡುವೆ ನಡೆಯುವಂತಹ ಸಂವಾದ, ಇವರು ಅವರು ಮಾಡುವಂತಹ ವಿಷಯಗಳ ವಿನಿಮಯ, ಅವುಗಳ ವಿವರಣೆ, ಇವು ಆಧ್ಯಾತ್ಮಿಕ ಪಿಪಾಸುಗಳಾದ ನಮಗೆ ದಾರಿದೀಪಗಳು. ಎಷ್ಟೋ ಜನರಿಗೆ ಭಗವಂತ ಯಾವುದಾದರೂ ಒಂದು ವಸ್ತುವಿನಲ್ಲಿ ವ್ಯಕ್ತವಾಗುವುದು ಅಂದರೆ ಸಾಧ್ಯವೇ? ಅದು ಮೂರ್ತಿ, ದೇವಾಲಯದಲ್ಲಿ ಪ್ರತಿಷ್ಠಾಪನೆಗೊಂಡ ಮೂರ್ತಿ ಆಗಿರಬಹುದು. ಒಂದು ವಸ್ತುವಿನಲ್ಲಿ ವ್ಯಕ್ತವಾಗುವುದಕ್ಕೆ ಸಾಧ್ಯವೇ? ಈ ಪ್ರಶ್ನೆಗೆ ಉತ್ತರ ನರೇಂದ್ರನ ಮುಂದೆ ಜಗನ್ಮಾತೆ ತನ್ನ ದರ್ಶನವನ್ನು ಕೊಟ್ಟಿದ್ದು ನೋಡಿದಾಗ ನಮಗೆ ಸ್ಪಷ್ಟವಾಗಿ ಸಿಗುತ್ತದೆ. ಇದಕ್ಕೆ ಬಹಳ ವಿವರಣೆಯನ್ನು ಕೊಡಬಹುದು. ನೋಡುವ ವ್ಯಕ್ತಿ ಮತ್ತು ನೋಡಲ್ಪಡುವ ವಸ್ತು ವಿಶೇಷವಾಗಿ ಪರಸ್ಪರ ಸಂಬಂಧವನ್ನು ಹೊಂದಿರುತ್ತದೆ. ನೋಡಲ್ಪಡುವ ವಸ್ತು ನೋಡುವ ವ್ಯಕ್ತಿಯನ್ನು ಅವಲಂಬಿಸಿರುತ್ತದೆ. ಇದು ಭಾರತೀಯ ಋಷಿ ಮುನಿಗಳು ಕಂಡುಕೊಂಡಂತ ಬಹಳ ಅದ್ಭುತವಾದಂತಹ ಸತ್ಯ. ಇಂಥ ಅದ್ಭುತ ಸತ್ಯಗಳನ್ನು ಮತ್ತೆ ಮತ್ತೆ ನಾವು ಅರ್ಥ ಮಾಡ್ಕೋಬೇಕು. ಬೇರೆ ರಾಷ್ಟ್ರದ ಯಾವ ವ್ಯಕ್ತಿಯೂ ಇಲ್ಲಿಯವರೆಗೂ ಕೂಡ ಕಂಡುಹಿಡಿದಿಲ್ಲ. ಜಗತ್ತಿನಲ್ಲಿ ಬಹಳ ರಾಷ್ಟ್ರಗಳಿವೆ. ಆ ರಾಷ್ಟ್ರಗಳಲ್ಲಿ ಬುದ್ಧಿವಂತರಾಗಿದ್ದಾರೆ, ಸಂಶೋಧಕರಾಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ, ಸಂತರು ಮಹಾತ್ಮರು ಆಗಿ ಹೋಗಿದ್ದಾರೆ. ಆದರೂ ಕೂಡ ಭಾರತೀಯರು ಸತ್ಯದ ಬಗ್ಗೆ ಮಾಡಿಕೊಂಡಷ್ಟು ಪರಿಚಯವನ್ನ, ಸತ್ಯದ ಬಗ್ಗೆ ಮಾಡಿದಷ್ಟು ಸಂಶೋಧನೆಯನ್ನ, ಸತ್ಯದ ಬಗ್ಗೆ ಅವರು ಸಂಗ್ರಹಿಸಿಕೊಂಡಷ್ಟು ಮಾಹಿತಿಯನ್ನ ಪ್ರಪಂಚದ ಯಾವ ದೇಶದವರು, ಅಷ್ಟು ಬಿಡಿ ಅದರಲ್ಲಿ ಒಂದಾಣೆಯಷ್ಟು ಕೂಡ ಬೇರಾವ ದೇಶಗಳು ಕೂಡ ಅಷ್ಟರ ಮಟ್ಟಿಗೆ ಸತ್ಯದ ಬಗ್ಗೆ ಮಾಹಿತಿ ಪರಿಚಯವನ್ನ ಕಂಡುಕೊಳ್ಳದೇ ಇರುವುದು ವಿಸ್ಮಯಕರ. ಇದಕ್ಕೆ ಏನು ಕಾರಣವೇನು? ಫ್ರೆಡ್ರಿಕ್ ಹೆಗೆಲ್ ಅನ್ನುವಂತಹ ಜರ್ಮನ್ ಫಿಲಾಸಫರ್ ಇದಕ್ಕೆ ಕಾರಣವನ್ನು ಕೊಡ್ತಾನೆ. ಜೊತೆಗೆ ರಷ್ಯಾ ದೇಶದಿಂದ ಇಂಡಿಯಾ ದೇಶಕ್ಕೆ ಬಂದಿದ್ದಂತಹ ಅಂಬಾಸಿಡರ್ ಇದಕ್ಕೆ ಕಾರಣ ಕೊಡ್ತಾರೆ. ಇಂಡಿಯಾ ದೇಶಕ್ಕೆ ಅಂಬಾಸಿಡರ್ ಆಗಿದ್ದಂತಹ ವ್ಯಕ್ತಿ ಇಲ್ಲಿಂದ ವಾಪಸ್ ತನ್ನ ದೇಶಕ್ಕೆ ಹೋಗುವಾಗ ಈ ದೇಶದಲ್ಲಿ ತಾನಿದ್ದಂಥ 7-8 ವರ್ಷಗಳಲ್ಲಿ 10-12 ವರ್ಷಗಳಲ್ಲಿ ಏನು ಕಂಡೆ ಅನ್ನೋದನ್ನ ಒಂದು ವಾಕ್ಯದಲ್ಲಿ ಹೇಳ್ತಾನೆ. ಇಂಡಿಯಾ ಹ್ಯಾಸ್ ಬಿನ್ ಸ್ಪೆಷಲಿ ಡಿಸೈನ್ಡ್ ಬೈ ಗಾಡ್. ಇದನ್ನ ನಾನು ಎಷ್ಟೋ ಸಲ ಹೇಳಿದ್ದೇನೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಆಚಾರ್ಯ ಪುರುಷರುಗಳು, ಅವತಾರಿಗಳು, ಭಾಗವತವನ್ನು ಬರೆದಂತಹ ಮಹಾತ್ಮ ಇವರೆಲ್ಲರೂ ಹೇಳಿದ್ದಾರೆ, ಇದು ವಿಶೇಷವಾದ ಭೂಮಿ, ಇದೊಂದು ಪುಣ್ಯ ಭೂಮಿ, ಇದು ವಿಶೇಷವಾದ ಭೂಮಿ. 10ರಲ್ಲಿ 11ನೇ ದೇಶ ಅಲ್ಲ ಇದು ವಿಶೇಷವಾದ್ದು. ನಮ್ಮವರು ಹೇಳಿದ್ದಾರೆ, ನಮ್ಮವರು ಬೇಕಾದಷ್ಟು 10 ರೀತಿಯಲ್ಲಿ ಹೇಳಿದ್ದಾರೆ. ಜೊತೆಗೆ ನಮ್ಮ ಜೊತೆ ಯಾವುದೇ ಸಾಂಸ್ಕೃತಿಕ ಸಂಬಂಧವೂ ಇಲ್ಲದೆ ಇರತಕ್ಕಂಥ ಮತ್ತು ಇಷ್ಟು ಬಡತನದಲ್ಲಿ ಬೇಯ್ತಾ ಇರತಕ್ಕಂಥ ಈ ಸ್ಥಿತಿಯಲ್ಲಿ ಈ ದೇಶವನ್ನು ಕಂಡು ಪಾಶ್ಚಿಮಾತ್ಯನೊಬ್ಬ, ಉನ್ನತ ಮಟ್ಟದ ಅಧಿಕಾರಿಯೊಬ್ಬ, ಈ ದೇಶದಲ್ಲಿ 10-12 ವರ್ಷ ಬದುಕಿ ಬಾಳಿದವನೊಬ್ಬ, ಎಲ್ಲಿ ನೋಡಿದರೂ ಬಡತನ, ಎಲ್ಲಿ ನೋಡಿದರೂ ಅಜ್ಞಾನ, ಎಲ್ಲಿ ನೋಡಿದರೂ ಕೂಡ ಅನಾರ್ಕಿ ಅಂತಂದ್ರೆ ಅವ್ಯವಸ್ಥೆ,
ಹೀಗೆಲ್ಲ ಇದ್ರೂ ಕೂಡ ಆ ದೇಶದ ರಷ್ಯಾ ದೇಶದ ಅಂಬಾಸಿಡರ್ ಹೇಳ್ತಾನೆ, ಇಂಡಿಯಾ ಅಪಿಯರ್ಸ್ ಟು ಬಿ ಸ್ಪೆಷಲಿ ಡಿಸೈನ್ಡ್ ಬೈ ಗಾಡ್ ಟು ಡಿಫೈ ಆಲ್ ಪ್ರೊಗ್ನೋಸಿಸ್. ಇದು ಪರಮಾತ್ಮ ಸ್ಪೆಷಲ್ ಆಗಿ ಸೃಷ್ಟಿ ಮಾಡಿರ್ತಕ್ಕಂಥ ದೇಶ ಇದು. ಪಾಶ್ಚಿಮಾತ್ಯ ಜಗತ್ತು ಇದು ಹೀಗೆಲ್ಲ ಮಾತಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಈ ದೇಶವನ್ನು ಕುರಿತು. ನಾವು ಇದನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದೆ ಬೀಳ್ತಾ ಇರೋದು, ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ದೇಶಾಭಿಮಾನದ ಕೊರತೆ ಇದೆ. ದೇಶಾಭಿಮಾನದ ಕೊರತೆ ಇರಲಿ, ಅವೈಜ್ಞಾನಿಕತೆ ಯಾವುದಾದರೂ ಒಂದು ವಸ್ತುವನ್ನು ಅದರ ಲಕ್ಷಣವೇನು ಅಂತ ನಿರ್ಧರಿಸುವುದರಲ್ಲಿ ಎಷ್ಟರ ಮಟ್ಟಿಗೆ ಪೂರ್ವಾಗ್ರಹ, ಎಷ್ಟರ ಮಟ್ಟಿಗೆ ಅವೈಜ್ಞಾನಿಕತೆ ತುಂಬಿದೆ ಅನ್ನೋದು ಖೇದಕರವಾದಂಥ ಒಂದು ವಿಚಾರ. ಪೂರ್ವಾಗ್ರಹ ವಿಜ್ಞಾನದ ಮೊದಲನೇ ಶತ್ರು. ಯಾವುದೇ ವ್ಯಕ್ತಿ ವೈಜ್ಞಾನಿಕವಾಗಿ ಒಂದು ವಸ್ತುವನ್ನು ನೋಡಬೇಕು ಅಂದರೆ ಶುದ್ಧ ಮನಸ್ಸಿನಿಂದ ಆ ವಸ್ತುವನ್ನು ನೋಡಬೇಕು. ಅದರ ಬಗ್ಗೆ ಈಗಾಗಲೇ ಯಾವ ಭಾವನೆಯನ್ನೂ ಇಟ್ಕೊಂಡಿರಬಾರದು. ಒಳ್ಳೆಯ ಭಾವನೆಯನ್ನೂ ಇಟ್ಕೊಂಡಿರಬಾರದು, ಕೆಟ್ಟ ಭಾವನೆಯನ್ನೂ ಇಟ್ಕೊಂಡಿರಬಾರದು. ಇದು ನಾವೆಲ್ಲ ತಿಳ್ಕೊಳ್ಬೇಕು. ಯಾರನ್ನಾದರೂ ಕುರಿತು ನಾವು ತಿಳ್ಕೊಳ್ಬೇಕು ಅಂತ ಹೊರಟ್ರೆ 1000 ಜನ 1000 ಹೇಳಿರ್ತಾರಲ್ಲ, ಅದನ್ನು ಆಧಾರವಾಗಿ ಇಟ್ಕೋಬಾರದು. ಶುದ್ಧ ಮನಸ್ಸಿನಿಂದ ಅದು ಅವರ ಭಾವನೆ, ಅದು ಅವರ ಭಾವನೆ, ನನಗೇನನ್ಸುತ್ತೆ ನೋಡೋಣ. ಗೆಲಿಲಿಯೋ 1000 ಜನ ಏನೇನೋ ಭಾವನೆಗಳು ಇಟ್ಕೊಂಡಿದ್ರು. ಗೆಲಿಲಿಯೋ ಬಂದಾಗ ಗೆಲಿಲಿಯೋ ಆ ಭಾವನೆಗಳಿಗೆಲ್ಲ ಸೊಪ್ಪು ಹಾಕಿದ್ದಿದ್ರೆ ಅವನು ಭೂಮಿ ಎನ್ನುವಂತಹದ್ದು ಯಾವ ರೀತಿಯಲ್ಲಿ ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ಹೇಳೋದಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿವರೆಗೆ ಅವನ ಕಿವಿಗೆ ಊದಿದ್ದಂಥ ವಿಚಾರಗಳು ಜನ ತಿಳ್ಕೊಂಡಿದ್ದು ಬೇರೆನೇ ಇತ್ತು. ಕೂಪರ್ನಿಕಸ್ ಇನ್ನೊಬ್ಬ ಬರ್ತಾನೆ, ಅವನು ಭೂಮಿ ಸೂರ್ಯನ ಸುತ್ತ ಇದೆ ಅನ್ನೋದನ್ನು ಹೇಳ್ತಾನೆ. ಅಲ್ಲಿಯವರೆಗೆ ಧಾರ್ಮಿಕ ಮುಖಂಡರು, ಸಾಮಾಜಿಕ ಮುಖಂಡರು, ಸಾಂಸ್ಕೃತಿಕ ಮುಖಂಡರು ಇವರೆಲ್ಲರೂ ಬೇರೆ ಭಾವನೆ ಇಟ್ಕೊಂಡಿದ್ದರು. ಆದರೆ ಕೂಪರ್ನಿಕಸ್ ಅದಕ್ಕೆಲ್ಲ ಸೊಪ್ಪು ಹಾಕಲಿಲ್ಲ. ತನಗೆ ಖಾತ್ರಿಯಾಗುವವರೆಗೆ ತಾನು ಯಾವುದನ್ನು ನಂಬುವುದಿಲ್ಲ ಅನ್ನೋ ಭಾವನೆಯಿಂದ ಪ್ರಯೋಗಗಳಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡ. ಇದು ಕೇವಲ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಸೂರ್ಯನಿಗೆ ಸಂಬಂಧಪಟ್ಟಿದ್ದು, ಭೂಮಿಗೆ ಸಂಬಂಧಪಟ್ಟಿದ್ದು ಅಲ್ಲ. ನಾವು ಕೂಡ ನಮ್ಮ ಪಕ್ಕದ ಮನೆಯವರು, ನಮ್ಮ ಸ್ನೇಹಿತರು, ನಮ್ಮ ಬಂಧುವರ್ಗ, ಊರಿನಲ್ಲಿರ್ತಕ್ಕಂಥ ಯಾರೋ ಹಿರಿಯರು, ಒಬ್ಬರ ಮುಖಂಡರು, ಒಬ್ಬರು ಸನ್ಯಾಸಿಗಳು, ಒಬ್ಬರು ಮಠಾಧಿಪತಿಗಳು, ಸಾವಿರಾರು ಜನ ಸಾವಿರಾರು ಭಾವನೆಗಳನ್ನು ನಮ್ಮ ತಲೆಗೆ ತುಂಬುತ್ತಾ ಇರ್ತಾರೆ. ದುರಂತ, ದುರದೃಷ್ಟ, 99% ಜನ ಆ ಭಾವನೆಗಳಿಗೆ ಬಲಿಯಾಗ್ತಾರೆ. ಬೇರೆಯವರ ಭಾವನೆಗಳಿಗೆ ತಮ್ಮನ್ನು ಮಾರಿಕೊಳ್ತಾರೆ, ತಮ್ಮ ಸ್ವಂತಿಕೆಯನ್ನ ಗಾಳಿಗೆ ತೂರಿರ್ತಾರೆ. ಪರಮಾತ್ಮ ಅದ್ಭುತವಾದಂತಹ ಒಂದು ಮೆದುಳನ್ನು ಕೊಟ್ಟಿದ್ದಾನೆ. ಆ ಮೆದುಳಿನ ಸಾಮರ್ಥ್ಯ ಎಷ್ಟು ಅಂತ ತಿಳ್ಕೊಳ್ಳೋದಕ್ಕೆ ಅಸಾಧ್ಯ. ಅಂತಹ ಮೆದುಳನ್ನು ಕೊಟ್ಟಿದ್ದರೂ ಆ ಮೆದುಳನ್ನು ಉಪಯೋಗಿಸಿ ಬೌದ್ಧಿಕ ಸಾಮರ್ಥ್ಯದಿಂದ ಪ್ರತಿಯೊಂದರ ಬಗ್ಗೆ ಸತ್ಯವನ್ನೇ ತಿಳಿಯಬೇಕಾದ್ದು ನನ್ನ ಬದ್ಧತೆ, ಜೀವನದ ಪ್ರಧಾನವಾದ ಕರ್ತವ್ಯ ಅಂತ ನಾವು ತಿಳ್ಕೊಂಡಿದ್ದ ದಿನಗಳು ಹೊರಟೋಗಿ ಬಹಳ ದಿನಗಳಾಯಿತು. ಮನುಷ್ಯ ಜನ್ಮ ಬಂದ ಮೇಲೆ 100 ಕರ್ತವ್ಯ ಇದೆ ಅವನಿಗೆ. ಅದರಲ್ಲಿ ಪ್ರಧಾನವಾದ ಕರ್ತವ್ಯ ತನ್ನಿಂದ ಎಂದಿಗೂ ಕೂಡ ಸತ್ಯಕ್ಕೆ ಅಪಚಾರವಾಗದಂತೆ ನೋಡಿಕೊಳ್ಳೋದು. ಇದು ಮೊಟ್ಟ ಮೊದಲ ಕರ್ತವ್ಯ. ಎಕ್ಸಾಮಿನೇಷನ್ ಮುಗಿಸಿ ಡಿಗ್ರಿ ಪಡ್ಕೊಂಡು ಮನೆಗಳಿಗೆ ಹೋಗ್ತಾ ಇದ್ದಂಥ ವಿದ್ಯಾರ್ಥಿಗಳಿಗೆ ಉಪನಿಷತ್ತಿನ ಕಾಲದಲ್ಲಿ ಒಬ್ಬ ಮಹಾತ್ಮ ಒಂದು ಕಾನ್ವೊಕೇಶನ್ ಅಡ್ರೆಸ್ ಕೊಡ್ತಾನೆ. ಹಿಂದೆ ಹಲವಾರು ಸಲ ಇದನ್ನು ಪ್ರಸ್ತಾಪ ಮಾಡಿದ್ದೆ. ಡಿಗ್ರಿ ಪಡ್ಕೊಳ್ಳೋ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ವಿಶ್ವವಿದ್ಯಾಲಯದಲ್ಲಿ ಒಂದು ಕಾನ್ವೊಕೇಶನ್ ಅಡ್ರೆಸ್ ಅಂತಿರುತ್ತೆ. ಆವತ್ತು ಡಿಗ್ರಿಗಳನ್ನು ಪ್ರದಾನ ಮಾಡ್ತಾರೆ. ಡಾಕ್ಟರೇಟ್ ಬಂದವರಿಗೆ, ಗೋಲ್ಡ್ ಮೆಡಲ್ ಬಂದವರಿಗೆ ಗೋಲ್ಡ್ ಮೆಡಲ್ ಕೊಡೋದು. ಆ ಗೋಲ್ಡ್ ಮೆಡಲ್ ಬಂದವರು ತಮ್ಮ ತಂದೆ ತಾಯಿ ಜೊತೆ ಬಹಳ ಸಂತಸದಿಂದ ಅದನ್ನು ಹಂಚಿಕೊಳ್ಳುವ ಚಿತ್ರ ಪೇಪರ್ಗಳಲ್ಲಿ ಬರುವುದು, ಇದೆಲ್ಲ ನಾವು ನೋಡ್ತೇವೆ. ಇದು ಕೇವಲ ಈ ಕಾಲದ್ದಲ್ಲ. ಇದನ್ನು ಇಡೀ ಯುರೋಪ್, ಇದನ್ನು ನಾವು ಇಂಗ್ಲಿಷ್ನವರಿಂದ ಕಲ್ತಿದ್ದಲ್ಲ, ಇದನ್ನು ನಾವು ಗ್ರೀಕರಿಂದಲೋ ರೋಮನರಿಂದಲೋ ಕಲ್ತಿದ್ದಲ್ಲ. ಪ್ರಾರಂಭದ ವಿಶ್ವವಿದ್ಯಾಲಯಗಳು ಹುಟ್ಟಿದ್ದೇ ಇಂಡಿಯಾದಲ್ಲಿ. ಪ್ರಪಂಚದ ಯಾವ ದೇಶದಲ್ಲೂ ಒಂದು ವಿಶ್ವವಿದ್ಯಾಲಯ ಬಂದಿದ್ದು ಇಂಡಿಯಾ ದೇಶದ ವಿಶ್ವವಿದ್ಯಾಲಯಗಳು ಹುಟ್ಟಿದಂತ 2-3 ಸಾವಿರ ವರ್ಷಗಳ ನಂತರ. ಮೊಟ್ಟ ಮೊದಲ ಪಾಶ್ಚಿಮಾತ್ಯ ಪ್ರಪಂಚದಲ್ಲಿ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಅಲೆಕ್ಸಾಂಡ್ರಿಯನ್ ಯೂನಿವರ್ಸಿಟಿ. ಅದಕ್ಕಿಂತ ಮುಂಚೆ ಯಾವ ಯೂನಿವರ್ಸಿಟಿಯೂ ಇರಲಿಲ್ಲ. ಒಂದು ದೊಡ್ಡ ಸ್ಟಡಿ ಸರ್ಕಲ್ ಇತ್ತು ಡೆಲ್ಫಿ
ಗ್ರೀಕ್ ದೇಶದಲ್ಲಿ ಅಥೆನ್ಸ್ ನಗರದ ಹತ್ತಿರ ಡೆಲ್ಫಿ ಅನ್ನುವಂತಹ ಜಾಗದಲ್ಲಿ ವಿಶ್ವವಿದ್ಯಾಲಯ ಅಂತ ಇವತ್ತು ನಾವು ಕರೆಯಬಹುದು. ಬೇಕಾದರೆ ಆ ಸ್ಥಾನಮಾನ, ಅದ್ಭುತವಾದಂಥ ಆ ಸ್ಥಾನಮಾನ ಇರಲಿಲ್ಲ ಅದಕ್ಕೆ. ಆದರೂ ಒಂದು ಪ್ರಧಾನವಾದಂಥ ಶೈಕ್ಷಣಿಕ ಕೇಂದ್ರ ಡೆಲ್ಫಿ. ಆ ಡೆಲ್ಫಿಯನ್ನು ಕೂಡ ಪ್ರಭಾವಿಸಿದ್ದು ಭಾರತೀಯ ವಿಶ್ವವಿದ್ಯಾಲಯಗಳು. ನಮ್ಮನ್ನು ನೋಡಿ ಇಲ್ಲಿಯ ವಿಶ್ವವಿದ್ಯಾಲಯದಲ್ಲಿ ಗ್ರೀಕರು, ಇಟಾಲಿಯನ್ನರು ಕಲಿತು ಪೈಥಾಗರಸ್ ಅಂತ ಯಾರ್ಯಾರು ಮ್ಯಾಥಮ್ಯಾಟಿಕ್ಸ್ ಬಗ್ಗೆ ಕನಿಷ್ಠ ಜ್ಞಾನ ಇದೆ ಅವರೆಲ್ಲ ಕೇಳಿರ್ತಾರೆ. ಆ ಪೈಥಾಗರಸ್ ಇಂಡಿಯಾಗೆ ಬಂದು, ಇದನ್ನು ಹೇಳಿದ್ದು ವಾಲ್ಟೇರ್, ಫ್ರಾನ್ಸ್ ದೇಶದ ಮತ್ತು ಯುರೋಪಿನ ಮಹಾನ್ ಚಿಂತಕ ವಾಲ್ಟೇರ್, ಇಲ್ಲಿಗೆ ಬಂದು ಇಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಕಾಶಿ ವಿಶ್ವವಿದ್ಯಾಲಯದಲ್ಲಿ ಕಲಿತು ಕಾಶಿ, ತಕ್ಷಶಿಲಾ, ಕಾಂಚಿ, ಪುರಿ ಈ 4 ನೋಡಿ ಬಹಳ ಪ್ರಭಾವಿತನಾಗಿ, ಬಹುಶಃ ಖಾತ್ರಿಯನ್ನು ಇಲ್ಲ, ಇತಿಹಾಸದಲ್ಲಿ ಖಾತ್ರಿ ಇಲ್ಲ, ಡೆಲ್ಫಿ ಆ ಸ್ಟಡಿ ಸರ್ಕಲ್, ಸ್ಟಡಿ ಸೆಂಟರ್ಗೆ ಕಾರಣನಾದ. ಆದರೆ ಅಲೆಕ್ಸಾಂಡರ್ ಯಾವಾಗ ಇಂಡಿಯಾಗೆ ಬಂದ, ತಕ್ಷಶಿಲಾ ವಿಶ್ವವಿದ್ಯಾಲಯವನ್ನು ಮಾತ್ರ ನೋಡಿದ, ಕಾಶಿಗೆ ಬರಲಿಲ್ಲ. ಅವನು ಗಂಗೆಯನ್ನು ದಾಟಿ ಬರುವ ಧೈರ್ಯ ಮಾಡಲಿಲ್ಲ. ಗಂಗೆಯನ್ನು ದಾಟಿದರೆ 6 ಲಕ್ಷ ಸೈನಿಕರು ತನ್ನ ಸೇನೆಯನ್ನು ಎದುರಾಗಲು ಅಲ್ಲಿ ಸಜ್ಜಾಗಿ ನಿಂತಿದ್ದಾರೆ ಅಂತ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಬಂತು. ಅಲೆಕ್ಸಾಂಡರ್ ಪೋರಸ್ ಅನ್ನು ಗೆದ್ದಿದ್ದ, ಅಂಬಿ ಶರಣಾದ, ಇದೆಲ್ಲ ಗೊತ್ತಿದೆ. ಪೋರಸ್ ಅನ್ನು ಗೆದ್ದ ಮೇಲೆ ಮತ್ತೆ ಇಂಡಿಯಾದ ಒಳಗಡೆಗೆ ಬರಬೇಕು ಅಂತ ಆತನಿಗೆ ಒಂದು ಆಸೆ ಇತ್ತು. ಆದರೆ ಅವನ ಮಿಲಿಟರಿ ಅಧಿಕಾರಿಗಳು ಹೇಳಿದರು, ಒಂದು ಹೆಜ್ಜೆ ಮುಂದೆ ಇಡೋದಿಲ್ಲ ನಾವು. ಇದನ್ನ ಭಾರತೀಯ ಇತಿಹಾಸದ ಪುಸ್ತಕ ನಮ್ಗೆ ಹೇಳಲ್ಲ, ಆದರೆ ಎಲ್ಲಿ ಹೇಳುತ್ತೆ ಅನ್ನೋದು ಕೊನೆಗೆ ಹೇಳ್ತೀನಿ ನಾನು. ಅವನ ಮಿಲಿಟರಿ ಆಫೀಸರ್ಗಳು ಹೇಳಿದರು, ಒಂದು ಹೆಜ್ಜೆ ನಾವು ಮುಂದೆ ಇಡೋದಿಲ್ಲ. ಅಲೆಕ್ಸಾಂಡರ್ ಸಿಟ್ಟಿಗೆದ್ದ. ಇಂಡಿಯಾದ ಕೇವಲ ಆ ಬಾರ್ಡರ್ನಲ್ಲಿ, ಸರಹದ್ದಿನಲ್ಲಿ, ಆ ಹೊರ ವಲಯದಲ್ಲಿ ಒಂದು ಜಿಲ್ಲೆಯಷ್ಟು ಸಣ್ಣದಾದಂತಹ ಪ್ರಾಂತ್ಯ ನಾವು ಗೆದ್ರೆ ಇಂಡಿಯಾ ಗೆದ್ದಂಗೆ ಆಗಲಿಲ್ಲ. ಹೋಗಿ ಮಗಧವನ್ನು ಗೆಲ್ಲಬೇಕು, ಮಗಧ ಸಾಮ್ರಾಜ್ಯವನ್ನು ಗೆಲ್ಲಬೇಕು, ನೀವೆಲ್ಲ ಬರಬೇಕು, ನನಗೆ ಸಹಾಯ ಮಾಡಬೇಕು, ಅಲೆಕ್ಸಾಂಡರ್ ಹೇಳ್ತಾನೆ. ಆದರೆ ಮಿಲಿಟರಿ ಅಧಿಕಾರಿಗಳು ಹೇಳ್ತಾರೆ, ಒಂದು ಹೆಜ್ಜೆ ಮುಂದೆ ಇಡೋದಿಲ್ಲ. ಕಾರಣ ಇಷ್ಟೇ ನೋಡಿ, ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ. ಯಾವುದೇ ಮಿಲಿಟರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಹಳ ಮುಖ್ಯ. ಆ ಕಾಲದಲ್ಲೂ ಕೂಡ ಮುಖ್ಯ, ಈ ಕಾಲದಲ್ಲೂ ಮುಖ್ಯ. ಏನಿದೆ ಇಂಟೆಲಿಜೆನ್ಸ್ ರಿಪೋರ್ಟ್? ಪಾಟಲಿಪುತ್ರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆವತ್ತು ದೇಶವನ್ನು ಆಳ್ತಾ ಇದ್ದಂಥ ಮಗಧ ಸಾರ್ವಭೌಮ, ಮಗಧ ಸಾಮ್ರಾಜ್ಯದ 6 ಲಕ್ಷ ಸೈನಿಕರು ಗಂಗೆ ಈಚೆ ದಡದಲ್ಲಿ ಅಲೆಕ್ಸಾಂಡರ್ ಏನಾದರೂ ಆಕ್ರಮಣ ಮಾಡಿದರೆ ಅವನನ್ನು ಎದುರಿಸೋದಕ್ಕೆ ಸಜ್ಜಾಗಿ 6 ಲಕ್ಷ ಸೈನಿಕರನ್ನು ಒಳಗೊಂಡಂತ ಮಿಲಿಟರಿ ಅಲ್ಲಿ ನಿಂತಿದೆ. ಇಂಟೆಲಿಜೆನ್ಸ್ ರಿಪೋರ್ಟ್ ಬಂತು. ಅಲೆಕ್ಸಾಂಡರ್ ಗಾಬರಿಯಾದ. ಇದು ನಿಜವೇ? ಹೌದು ಅಂತ ಹೇಳಿ ಸುಮ್ಮನಾಗ್ಲಿಲ್ಲ ಮಿಲಿಟರಿ ಅಧಿಕಾರಿಗಳು. ಅಲೆಕ್ಸಾಂಡರ್, ನಾವು 2 ಲಕ್ಷ ಸೈನಿಕರು ಇಂಡಿಯಾಗೆ ಒಳಗಡೆ ಪ್ರವೇಶ ಮಾಡಿದ್ದು. ಪೋರಸ್ ಅವನ ಹತ್ರ ಇದ್ದದ್ದು 20,000 ಸೈನಿಕರು. ಅವನ 10 ಪಟ್ಟು ಸೈನಿಕರು ನಮ್ಮಲ್ಲಿ ಇದ್ದದ್ದು. ನಮ್ಮ ಸೈನ್ಯದ 10ನೇ ಒಂದು ಭಾಗದಷ್ಟು ಸೈನಿಕರು ಇದ್ದದ್ದು ಪೋರಸ್ ಹತ್ರ. ಅಷ್ಟು ಕನಿಷ್ಠ ಮಟ್ಟದ ಸೈನ್ಯವನ್ನ, ಇಷ್ಟು ದೊಡ್ಡ ಸೈನ್ಯವಾದ ನಾವು ಸೋಲಿಸಬೇಕಾದರೆ ಹಣ್ಣುಗಾಯಿ ನೀರ್ಗಾಯಿ ಆದ್ವಿ. ನಾವು 2 ಲಕ್ಷ ಜನ ಸೈನಿಕರು, ಅವರು ಪೋರಸ್ನ ಹತ್ರ ಇದ್ದಂತ ಸೈನಿಕರು 20,000, 10ರಲ್ಲಿ ಒಂದು ಭಾಗ. ಅವನನ್ನು ಸೋಲಿಸಬೇಕಾದ್ರೆ ಹಣ್ಣುಗಾಯಿ ನೀರ್ಗಾಯಿ ಆದ್ವಿ ಅಂತ ನಿನಗೆ ಗೊತ್ತಿದೆ ತಾನೆ? ನೆನಪಿಟ್ಕೋ, 6 ಲಕ್ಷ ಸೈನಿಕರು ಅಲ್ಲಿದ್ದಾರೆ, ನಾವಿರೋದು 1.5 ಲಕ್ಷ. ನಮ್ಮ 4 ಪಟ್ಟು ಸೈನಿಕರು ಆ ಕಡೆ ಕಾಯ್ತಾ ಇದ್ದಾರೆ. ಅವರನ್ನು ಹೋಗಿ ಆಕ್ರಮಣ ಮಾಡುವ ಧೈರ್ಯ ಮಾಡಬಹುದೇ? ನಾವೊಬ್ಬರು ಉಳಿಯೋದಿಲ್ಲ. ಏನ್ ಮಾಡ್ತೀಯ ಮಾಡು. ಅಲೆಕ್ಸಾಂಡರ್ ಯೋಚನೆ ಮಾಡಿ, ಹೋಗೋಣ ಮುಂದಕ್ಕೆ ಎಂದ. ಮುಂದಕ್ಕೆ ಹೋಗೋಣ, ಆದರೆ ಒಬ್ಬ ಮಿಲಿಟರಿ ಅಧಿಕಾರಿಯೂ ತಯಾರಿಲ್ಲ. ಒಂದು ಹೆಜ್ಜೆ ನಾವು ಮುಂದಿಡೋದಿಲ್ಲ. ಇಬ್ಬರಿಗೂ ವಾಗ್ವಾದ ನಡೆಯುತ್ತೆ. ಆದರೂ ಮಿಲಿಟರಿ ಅಧಿಕಾರಿಗಳು ಸಹಕಾರ ಮಾಡಲಿಲ್ಲ ಅಂದ್ರೆ ಅಲೆಕ್ಸಾಂಡರ್ ಏನ್ ಮಾಡ್ತಾನೆ? ಸರಿ, ವಾಪಸ್ ಹೋಗೋಣ ಅಂತ ವಾಪಸ್ ಹೋದ್ರು. ಇದು ಯಾವ ಭಾರತೀಯ ಇತಿಹಾಸದ ಪಠ್ಯಪುಸ್ತಕದಲ್ಲೂ ನೀವು ಕಾಣಲ್ಲ. ಹಾಗಾದ್ರೆ ನಾನು ಎಲ್ಲಿ ಇದನ್ನು ಕಂಡೆ ಅಂದ್ರೆ, ಇದು ಗ್ರೀಸ್ ದೇಶದ ಹಿಸ್ಟ್ರಿ ಪುಸ್ತಕದಲ್ಲಿ ಇದೆ. ಗ್ರೀಸ್ ದೇಶ, ಅಲೆಕ್ಸಾಂಡರ್ ಯಾವ ದೇಶದವನೋ ಆ ದೇಶದವರು ಇದನ್ನು ಬರ್ಕೊಂಡಿದ್ದಾರೆ. ಅವ್ರು ಬರ್ಕೊಳ್ಬಾರ್ದಾಗಿತ್ತು, ಯಾಕೆಂದ್ರೆ ಅವ್ರಿಗೆ ಅದು ಅವಮಾನಕರ ಅಂಶ. ನಾವು ಬರ್ಕೊಳ್ಬೇಕಾಗಿತ್ತು, ಇದು ನಮಗೆ ಹೆಮ್ಮೆಯ ಅಂಶ. ಆದರೆ ಭಾರತೀಯ ಸರ್ಕಾರಗಳು
ಭಾರತದ ಪಠ್ಯಪುಸ್ತಕ ಸಮಿತಿಗಳು, ಭಾರತೀಯ ಬುದ್ಧಿಗಳು ಎಷ್ಟು ಹೀನ ಮಟ್ಟದಲ್ಲಿವೆ, ಎಷ್ಟು ಸತ್ಯಕ್ಕೆ ಅನ್ಯಾಯ ಮಾಡುತ್ತವೆ. ಕೆಲವು ಸಲ ಯೋಚನೆ ಮಾಡೋದುಂಟು, ಯಾವ ಪುರುಷಾರ್ಥಕ್ಕೆ ಇವತ್ತಿನ ಇತಿಹಾಸವನ್ನು ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು, ಯಾವ ಪುರುಷಾರ್ಥಕ್ಕೆ ಇವತ್ತು ಸೈನ್ಸ್ ಪುಸ್ತಕದಲ್ಲಿರೋ ಎಷ್ಟೋ ವಿಷಯಗಳನ್ನು ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು. ಅದು ಆಂಶಿಕ ಸತ್ಯ ಇಲ್ಲವೇ ಸುಳ್ಳು. ಇತಿಹಾಸವಂತೂ ವಿವೇಕಾನಂದರು ಕಣ್ಣೀರು ಹಾಕಿದರು. ಇಂಡಿಯನ್ ಹಿಸ್ಟ್ರಿ ಶುಡ್ ಬಿ ರೀರಿಟನ್, ಇಂಡಿಯನ್ ಹಿಸ್ಟ್ರಿ ಶುಡ್ ಬಿ ರೀರಿಟನ್. ಮತ್ತೊಮ್ಮೆ ಬರೀಬೇಕು ಇಂಡಿಯನ್ ಹಿಸ್ಟ್ರಿ. ಇಂಡಿಯಾದ ಬಗ್ಗೆ ಏನೂ ಗೊತ್ತಿಲ್ಲದವನು ಬರೆದಿದ್ದಾನೆ, ಇದನ್ನ ಬರೀ ನೆಗೆಟಿವ್ಗಳನ್ನು ಹಾಕಿದ್ದಾನೆ. ಇಂಡಿಯನ್ ಹಿಸ್ಟ್ರಿ ಶುಡ್ ಬಿ ರೀರಿಟನ್. ನನ್ನ ಸಂಪರ್ಕಕ್ಕೆ ಬಂದಂತ ಪ್ರತಿಯೊಬ್ಬ ಕಾಲೇಜು ವಿದ್ಯಾರ್ಥಿಗೂ ನಾನು ಹೇಳ್ತಿದ್ದೆ, ಆರ್ಟ್ಸ್ ವಿದ್ಯಾರ್ಥಿ ಅಂತ ಗೊತ್ತಾದ್ರೆ ಹಿಸ್ಟ್ರಿ ತಗೋ, MA ಮಾಡು, ಡಾಕ್ಟರೇಟ್ ಮಾಡು, ಇಂಡಿಯನ್ ಹಿಸ್ಟ್ರಿ ಮತ್ತೊಮ್ಮೆ ಬರೀ. ತಪ್ಪು ತಪ್ಪು ಸುಳ್ಳು, 90% ಸುಳ್ಳು ಮಾಹಿತಿಗಳಿಂದ ಕೂಡಿದೆ ಇಂಡಿಯಾದ ಹಿಸ್ಟ್ರಿ. ಇಂಡಿಯಾದ ಹಿಸ್ಟ್ರಿ ಅದನ್ನೇ 150 ವರ್ಷಗಳಿಂದ ಓದಿ 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 ಎಲ್ಲರಿಗೂ ಇವತ್ತು ಇಂಡಿಯಾ ಅಂತಂದ್ರೆ ಸಂಪೂರ್ಣವಾದ ಒಂದು ನೆಗೆಟಿವ್ ಭಾವನೆ. ಅದೇನೇ ಇರಲಿ, ಈ ನೆಗೆಟಿವ್ ಭಾವನೆಯಿಂದ ಇವರನ್ನು ಆಚೆ ತರೋದಕ್ಕೆ ಮತ್ತೊಮ್ಮೆ ವಿವೇಕಾನಂದರೇ ಹುಟ್ಟಿ ಬರಬೇಕಾಗುತ್ತೋ, ಮತ್ತೊಮ್ಮೆ ಪರಮಾತ್ಮನೇ ಅವತಾರ ಎತ್ತಿ ಬರಬೇಕಾಗುತ್ತೋ, ಅದು ಬೇರೆ ವಿಷಯ. ಬಂದ ಅಲೆಕ್ಸಾಂಡರ್ ವಾಪಸ್ ಹೋಗದೆ ತಕ್ಷಶಿಲಾ ವಿಶ್ವವಿದ್ಯಾಲಯವನ್ನು ನೋಡಿದ. ಅಲ್ಲಿದ್ದಂತಹ ವ್ಯವಸ್ಥೆಯನ್ನು ಕಂಡು, ಅಲ್ಲಿದ್ದ ಪ್ರೊಫೆಸರ್ಗಳನ್ನು ಕಂಡು, ಇಂತಹದ್ದೊಂದು ವಿಶ್ವವಿದ್ಯಾಲಯ ನಮ್ಮಲ್ಲೂ ಮಾಡಬೇಕು ಅಂತ ಹೇಳಿ, ಗ್ರೀಸ್ ದೇಶದಲ್ಲಿ ಬೇಡ, ಅದನ್ನು ಈಜಿಪ್ಟ್ ಅಲ್ಲಿ ಮಾಡೋಣ ಅಂತ ಹೇಳಿ ಈಜಿಪ್ಟಿನಲ್ಲಿ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಲಾಯಿತು. ಆ ಜಾಗವನ್ನೇ ಇವತ್ತಿಗೂ ನಾವು ಅಲೆಕ್ಸಾಂಡ್ರಿಯಾ ಅಂತ ಕರೀತೇವೆ. ಅದೇ ಪಾಶ್ಚಿಮಾತ್ಯ ಪ್ರಪಂಚದಲ್ಲಿ ಹುಟ್ಟುಕೊಂಡಂತ ಮೊಟ್ಟ ಮೊದಲ ಮೇಜರ್ ಯೂನಿವರ್ಸಿಟಿ, ಅಲೆಕ್ಸಾಂಡ್ರಿಯನ್ ಯೂನಿವರ್ಸಿಟಿ. ಆದರೆ ಅರಬ್ಬರು ಈಜಿಪ್ಟ್ ಅನ್ನ ಅಟ್ಯಾಕ್ ಮಾಡಿದಾಗ ಅದನ್ನು ಸುಟ್ಟು ಬೂದಿ ಮಾಡಿ ಹಾಕಿದ್ರು, ಅದು ಬೇರೆ ವಿಷಯ. ಮೊಟ್ಟ ಮೊದಲ ಕಾನ್ವೊಕೇಶನ್ ಅಡ್ರೆಸ್ ರೆಕಾರ್ಡ್ ಆಗಿದೆ ಇಂಡಿಯಾದಲ್ಲಿ. ಎಲ್ಲಿದೆ ಅದು? ತೈತ್ರೇಯ ಉಪನಿಷತ್. ವೇದಂ ಅನೂಚ್ಯ ಆಚಾರ್ಯೋಂತೆ ಆಚಾರ್ಯ ಅಂತೇವಾಸಿನಂ ಅನುಶಾಸ್ತಿ ಅಂತ ಪ್ರಾರಂಭ ಮಾಡ್ತಾನೆ. ವೇದಂ ಅನೂಚ್ಯ, ವೇದಗಳ ಬೆಳಕಿನಲ್ಲಿ ವಿದ್ಯೆಯನ್ನು ಪಡ್ಕೊಂಡಿರ್ತಕ್ಕಂಥ ನಾನು, ಅದೇ ಬೆಳಕಿನಲ್ಲಿ ವಿದ್ಯೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ನಿಮಗೆಲ್ಲ ಆ ತತ್ವಗಳನ್ನು, ಆ ಸತ್ಯಗಳನ್ನೇ ಅನುಸರಿಸಿಕೊಂಡು ಅನೂಚ್ಯ, ವೇದಂ ಅನೂಚ್ಯ ಆಚಾರ್ಯ ಅಂತ ಆಚಾರ್ಯ ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥ ನಾನು, ಅಂತೇವಾಸಿನಂ ಅಂದ್ರೆ ಸ್ಟೂಡೆಂಟ್ಸ್, ಅಂತೇವಾಸಿ ಅಂದ್ರೆ ಸ್ಟೂಡೆಂಟ್, ಅಂತೇವಾಸಿ, ಅಂತೇವಾಸಿನಂ ಅನುಶಾಸ್ತಿ, ನಿಮಗೆಲ್ಲ ಒಂದು ಡಿಸಿಪ್ಲಿನ್ ಹೇಳ್ಕೊಡ್ತೇನೆ. ನಿಮ್ಮ ಎಜುಕೇಶನ್ ಮುಗಿದಿದೆ, ನಾಳೆ ಸಮಾಜಕ್ಕೆ ನೀವು ಎಂಟರ್ ಆಗ್ತೀರಿ, ಆವಾಗ ನೀವು ಯು ಶುಡ್ ಬಿ ಅಸೆಟ್ ಟು ದಿ ಸೊಸೈಟಿ, ಎ ಬೋನ್ ಟು ದಿ ಸೊಸೈಟಿ ಅಂಡ್ ನೆವರ್ ಎಲ್ ಕರ್ಸ್, ಎ ಲೈಬಲ್ ಟು ದಿ ಸೊಸೈಟಿ. ಅದಕ್ಕೆ ಒಂದು ಡಿಸಿಪ್ಲಿನ್ ಬೇಕಿದೆ. ಆ ಡಿಸಿಪ್ಲಿನ್ ನಾನು ಹೇಳ್ತೇನೆ, ನನ್ನ ಕಾನ್ವೊಕೇಶನ್ ಅಡ್ರೆಸ್ ಅಲ್ಲಿ ಕೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಡಿಸಿಪ್ಲಿನ್ ನಲ್ಲಿ ಮೊದಲನೇ ವಾಕ್ಯ ಸತ್ಯಂ ವದ. ನಿರಂತರ ಸತ್ಯಕ್ಕೋಸ್ಕರ ಪ್ರಾಣ ಕೊಡುವುದಕ್ಕೂ ತಯಾರಾಗಿ, ಇದೆಲ್ಲ ಆಚಾರ್ಯ ಪುರುಷರು ಇದಕ್ಕೆ ಭಾಷ್ಯ ಬರೆದಿದ್ದಾರೆ, ಉಪನಿಷತ್ತುಗಳು ಭಾಷ್ಯ ಬರೆದಿದ್ದಾರೆ. ಸತ್ಯಂ ವದ ಕೇವಲ ಲಿಟ್ರಲ್ ಮೀನಿಂಗ್ ತಗೊಂಡ್ರೆ ಸತ್ಯವನ್ನೇ ಹೇಳಿ ಅಂತ. ಆದರೆ ಸಂಸ್ಕೃತ ಭಾಷೆ ಒಂದು ರೀತಿಯ ವಿಚಿತ್ರವಾದ ಭಾಷೆ. ಇಡೀ ಇಂಡಿಯಾನೇ ವಿಶಿಷ್ಟವಾದ ದೇಶ ಅಂತಂದಾಗ ಇನ್ನು ಈ ಭಾಷೆ ಬೇರೆ ಏನಿರುತ್ತೆ? ವಿಚಿತ್ರವಾದ ಭಾಷೆ, ವಿಶಿಷ್ಟವಾದ ಭಾಷೆ, ಒಂದೊಂದು ಪದಕ್ಕೂ ಹಲವು ಅರ್ಥ. ಹೀಗಾಗಿ ಕಮ್ಯುನಿಕೇಷನ್ನಲ್ಲಿ ನಿಮ್ಮ ಪ್ರತಿಯೊಂದು ಕೂಡ ನಿಮ್ಮ ಕಮ್ಯುನಿಕೇಷನ್ ಏನೇನಿದೆಯೋ ಅಲ್ಲೆಲ್ಲ ಸತ್ಯವೇ ಇರಲಿ. ನಿನ್ನಿಂದ ಹೊರಹೊಮ್ಮಿದ್ದೆಲ್ಲ ಕೂಡ ಸತ್ಯವಿರಲಿ. ಮತ್ತೊಬ್ಬರು ಸ್ವೀಕರಿಸಿದ ಎಲ್ಲವೂ ಕೂಡ ಸತ್ಯಕ್ಕೆ ಅನುಗುಣವಾಗಿರಲಿ. ನಿನ್ನಿಂದ ಹೊರಹೊಮ್ಮಿದ್ದು ಏನೇನಿದೆಯೋ ಅಂದ್ರೆ ನಿನ್ನ ಕ್ರಿಯೆ, ನಿನ್ನ ಕಾರ್ಯ, ನಿನ್ನ ಮಾತು, ನಿನ್ನ ಕವನ, ನಿನ್ನ ಕೃತಿ, ನಿನ್ನ ಹಿಸ್ಟ್ರಿ, ನಿನ್ನ ಜಾಗ್ರಫಿ, ನಿನ್ನ ಲೇಖನಿಯಿಂದ ಹೊರಗೆ ಬಂದಿದ್ದು, ನಿನ್ನ ಬಾಯಿಂದ ಆಚೆಗೆ ಬಂದಿದ್ದು ಎಲ್ಲವೂ ಸತ್ಯಕ್ಕೆ ಅನುಗುಣವಾಗಿರಲಿ ಅಂತ ಅದರ ಅರ್ಥ ಆಚಾರ್ಯರು ಬರೀತಾರೆ. ಎನಿಥಿಂಗ್ ದಟ್ ಎಮಿನೇಟ್ಸ್ ಫ್ರಮ್ ಯು, ದಟ್ ಗೋಸ್ ಔಟ್ ಆಫ್ ಯು, ಲೆಟ್ ಇಟ್ ಬಿ ಕಂಪ್ಲೀಟ್ ಟ್ರೂತ್. ಸತ್ಯಂ ವದ, ಸತ್ಯವನ್ನು ಬಿಟ್ಟು ಹೊರಗಡೆಗೆ ಮತ್ತೇನು ಹಾಕಬೇಡಿ. ಸತ್ಯಂ ವದ ಧರ್ಮಂ ಚರ, ಅದು ಬೇರೆ. ಇದನ್ನು ನಾನು ಯಾಕೆ ಹೇಳಿದೆ ಅಂತಂದ್ರೆ, ಒಬ್ಬ ಮನುಷ್ಯ ತನ್ನ ಭಾವನೆ ಏನಿದೆಯೋ
ಅದನ್ನ ತಾನು ಯಾವ ವ್ಯಕ್ತಿಯ ಜೊತೆ ಅಥವಾ ವಸ್ತುವಿನ ಜೊತೆ ಅವನು ರಿಯಾಕ್ಟ್ ಮಾಡ್ತಾ ಇದ್ದಾನೋ, ಇಂಟ್ರಾಕ್ಟ್ ಮಾಡ್ತಾ ಇದ್ದಾನೋ, ವ್ಯವಹರಿಸ್ತಾ ಇದ್ದಾನೋ, ಇನ್ನೊಬ್ಬ ವ್ಯಕ್ತಿಯ ಜೊತೆ ವ್ಯವಹರಿಸುವಾಗ ನಮ್ಮ ಭಾವನೆಗಳು ಅವನ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಪ್ರತಿ ವಸ್ತುವು, ಪ್ರತಿ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವನ್ನು ನೋಡುವವನು ಪ್ರಭಾವಗೊಳಿಸ್ತಾನೆ. ಇದು ಭಾರತೀಯರು ಬಹಳ ಹಿಂದೆ ಕಂಡುಹಿಡಿದಿದ್ದು. ಕೇವಲ 70 ವರ್ಷಗಳ ಹಿಂದೆ ಇದನ್ನು ಕಂಡುಹಿಡಿದಿದ್ದು ಇಂಗ್ಲೆಂಡಿನ ಪ್ರಪಂಚದ ಸುಪ್ರಸಿದ್ಧ ಆಸ್ಟ್ರೋಫಿಸಿಸಿಸ್ಟ್ ಎಡಿಂಗ್ಟನ್ ಅಂತ ಆತನ ಹೆಸರು. ನಮ್ಮ ಎಸ್ ಚಂದ್ರಶೇಖರ್ ಅಂತ ಇಂಡಿಯಾ ದೇಶದ ನೊಬೆಲ್ ಪ್ರಶಸ್ತಿ ವಿಜೇತರಿದ್ದಾರೆ. ಚಂದ್ರಶೇಖರ್ ಲಿಮಿಟ್ ಅಂತ ಹೇಳಿ ಬ್ಲ್ಯಾಕ್ ಹೋಲ್ಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಲ್ಲಿ ಆಸ್ಟ್ರೋಫಿಸಿಕ್ಸ್ ಅಲ್ಲಿ ಬರುತ್ತೆ. ಚಂದ್ರಶೇಖರ್ ಲಿಮಿಟ್ ಅವರ ಗುರುಗಳು ಎಡಿಂಗ್ಟನ್ ಹೇಳ್ತಾರೆ BBC ಇಂಟರ್ವ್ಯೂನಲ್ಲಿ, ನೋಡುವ ವ್ಯಕ್ತಿ ನೋಡಲ್ಪಡುವ ವಸ್ತುವನ್ನು ಪ್ರಭಾವಿಸ್ತಾನೆ. 1940-50 ಸುಮಾರಿಗೆ ಇದನ್ನು ಹೇಳ್ತಾರೆ. ಆದರೆ ಇದನ್ನ ಭಾರತೀಯರು ಬಹಳ ಹಿಂದೆ ಇದನ್ನು ಕಂಡು ಹಿಡಿದು ಇದರ ಮೇಲೆ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ದೃಶ್ಯ ವಿವೇಕ. ದೃಶ್ಯ ದೃಕ್ಕನ್ನು ಅವಲಂಬಿಸಿದೆ. ದೃಕ್ ಅಂದ್ರೆ ನೋಡುವವನು, ದೃಶ್ಯ ಅಂದ್ರೆ ನೋಡಲ್ಪಡುವಂತಹದ್ದು, ನೋಡಲ್ಪಡುವುದು ನೋಡುವವನನ್ನು ಅವಲಂಬಿಸಿದೆ. ದೃಶ್ಯ ವಿವೇಕ. ಶಂಕರಾಚಾರ್ಯರು ಇದಕ್ಕೆ ಅದ್ಭುತವಾದಂತಹ ಅವರದೇ ಕೃತಿ ಇದು. ವೇದಗಳಲ್ಲಿ ಬಂದಿರತಕ್ಕಂಥ 2 ಸಣ್ಣ ಪುಟ್ಟ ಹಿಂಟ್ಸ್ ತಗೊಂಡು ಅದನ್ನು ವಿಶೇಷವಾಗಿ ವಿಶದೀಕರಿಸಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ಜನ ರಾಮಕೃಷ್ಣಾಶ್ರಮದ ಸನ್ಯಾಸಿಗಳು ಕೂಡ, ವಿಶೇಷವಾಗಿ ಅಮೆರಿಕದಲ್ಲಿರ್ತಕ್ಕಂಥ ರಾಮಕೃಷ್ಣಾಶ್ರಮದ ಸನ್ಯಾಸಿಗಳು ಇದರ ಬಗ್ಗೆ ವಿಶೇಷವಾದಂಥ ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ. ಪಾಶ್ಚಿಮಾತ್ಯರು ಇದನ್ನು ಬಹಳ ಇಷ್ಟಪಟ್ಟಿದ್ದಾರೆ ಈ ವಿಚಾರವನ್ನು. ವಿಶೇಷವಾಗಿ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ, ಕ್ಯಾಲಿಫೋರ್ನಿಯಾದಲ್ಲಿ ಒಂದು ವಿಶ್ವವಿದ್ಯಾಲಯ ಇದೆ. ಅಲ್ಲಿಯ ರೇಡಿಯೋದಲ್ಲಿ ನಾನು ಉಪನ್ಯಾಸ ಮಾಡಿದ್ದೆ. ಅದು ಈಗಲೂ ಯೂಟ್ಯೂಬ್ನಲ್ಲಿ ಬರುತ್ತೆ. ದಿ ಪವರ್ಸ್ ಆಫ್ ಪಾಸಿಟಿವ್ ಆಟಿಟ್ಯೂಡ್ ಅಂತ ಸುಮಾರು ಒಂದು ಅರ್ಧ ಗಂಟೆ ಈ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ರೇಡಿಯೋ ಮೂಲಕವೇ ವಿದ್ಯಾರ್ಥಿಗಳನ್ನ ಅಡ್ರೆಸ್ ಮಾಡಬಹುದಲ್ಲಿ ಅಲ್ಲಿ ಮಾತಾಡಿದ್ದೆ ನಾನು. ಸ್ಯಾನ್ ಫ್ರಾನ್ಸಿಸ್ಕೋ ರಾಮಕೃಷ್ಣಾಶ್ರಮದ ಸ್ವಾಮಿ ವೇದಾನಂದ ಅವರು ಅಮೆರಿಕನ್, ಭಾರತೀಯ ಅಲ್ಲ. ಸ್ವಾಮಿ ವೇದಾನಂದರು ಈ ದೃಶ್ಯ ವಿವೇಕದ ಬಗ್ಗೆ ಕೊಟ್ಟಿರ್ತಕ್ಕಂಥ, ವಿಶ್ವವಿದ್ಯಾಲಯದಲ್ಲಿ ಕೊಟ್ಟಿರ್ತಕ್ಕಂಥ ಉಪನ್ಯಾಸಗಳು ಸಿಗುತ್ತವೆ, ಹುಡುಕಿದರೆ ಸಿಗಬಹುದು. ಆ ಉಪನ್ಯಾಸಗಳನ್ನು ನಾನು ಅಮೆರಿಕಕ್ಕೆ ಹೋಗಿದ್ದಾಗ ನೋಡಿದ್ದೆ. ಒಟ್ಟಿನಲ್ಲಿ ಅದ್ಭುತವಾದ ಒಂದು ವಿಚಾರವನ್ನ ಆವತ್ತೇ ಪಾಶ್ಚಿಮಾತ್ಯರು ಕಂಡು ಹಿಡಿದರು. ಆದ್ದರಿಂದ ನಾವು ತಿಳ್ಕೊಳ್ಬೇಕಾದ, ಓ ಮನುಷ್ಯ, ನೀನು ಏನನ್ನಾದರೂ ನೋಡುವಾಗ, ಯಾವ ವ್ಯಕ್ತಿಯ ಬಗ್ಗೆಯಾದರೂ ಒಂದು ಭಾವನೆ ಬೆಳೆಸ್ಕೊಳ್ಳುವಾಗ, ಒಂದು ವಸ್ತುವಿನ ಬಗ್ಗೆ ನೀನು ಅಧ್ಯಯನ ಮಾಡುವಾಗ, ನೀನು ಪೂರ್ವಾಗ್ರಹ ರಹಿತನಾಗಿರು, ಪೂರ್ವಾಗ್ರಹ ಪೀಡಿತನಾಗಿರಬೇಡ. ಮೊದಲೇ ಯಾರೋ ಏನೋ ಕೊಟ್ಟರೋ ಭಾವನೆ ಇಟ್ಕೊಂಡು ಹೋಗಬೇಡ. ಆ ರೀತಿಯ ಭಾವನೆಗಳಿಟ್ಕೊಂಡು ಎಷ್ಟು ಜನ, ಸೀತೆ ಇಡೀ ಜೀವನ ಕಣ್ಣೀರು ಹಾಕಿದ್ಲು. ಯಾರೋ ಏನೋ ಕೊಟ್ಟ ಭಾವನೆಯನ್ನು ಕೇಳೋದು. ಸೀತಾ ಮಾತೆ ಕಣ್ಣೀರು ಹಾಕಿದ್ಲು, ಇನ್ಯಾರೋ ಕಣ್ಣೀರು ಹಾಕಿದ್ರು, ರಾಮಕೃಷ್ಣರನ್ನ ಹುಚ್ಚರು ಅಂತ ಕರೆದರು, ನೋಡಿದವನೊಬ್ಬನೂ ಇಲ್ಲ, ಇನ್ಯಾರೋ ಹೇಳಿದ್ದು, ಏನೇನೋ ಕಟ್ಟುಕತೆಗಳನ್ನ. ವಿವೇಕಾನಂದರಂತೂ ಇನ್ನಿಲ್ಲದ ರೀತಿಯಲ್ಲಿ ಕಣ್ಣೀರು ಹಾಕಿದ್ರು. ಆ ಕಡೆ ಅಮೆರಿಕದಲ್ಲಿ, ಭಾರತದಲ್ಲಿ ಯಾಕೆ? ಯಾರೋ ಏನೋ ಹೇಳೋದು, ಬೇರೆಯವರೆಲ್ಲ ಕೇಳೋದು, ಯಾರೋ ಏನೋ ಹೇಳಿಬಿಡೋದು, ಬೇರೆಯವರದನ್ನು ಕೇಳಿಬಿಡೋದು. ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಮಹಾತ್ಮರೆಲ್ಲ ಕಣ್ಣೀರು ಹಾಕಿದರು. ಸಾರ್ವಜನಿಕರ ಈ ದೊಡ್ಡ ಅವಿವೇಕತನದಿಂದ ಕೂಡಿರ್ತಕ್ಕಂಥ ಈ ದೌರ್ಬಲ್ಯದಿಂದಾಗಿ. ಯಾವುದಾವ ದೌರ್ಬಲ್ಯ? ಪೂರ್ವಾಗ್ರಹ ಪೀಡಿತರಾಗಿ ಪ್ರತಿಯೊಂದನ್ನೂ ನೋಡೋದು, ಏನೋ ಒಂದನ್ನು ಇಟ್ಕೊಳ್ಳೋದು. ಯಾವಾಗ ವಿವೇಕಾನಂದರು ಯಾವುದೇ ಪೂರ್ವಾಗ್ರಹವಿಲ್ಲದೆ ತಮ್ಮ ಸಂಸ್ಕಾರಗಳಿಗೆ ಅನುಗುಣವಾಗಿ ತಾವು ನಿಜಕ್ಕೂ ಏನಾಗಿದ್ದಾರೋ ಆ ಭಾವನೆಯಿಂದ ಅಲ್ಲಿಗೆ ಹೋದಾಗ ಅಲ್ಲಿ ಕಂಡಿತ್ತು ಜಗನ್ಮಾತೆಯ 100ಕ್ಕೆ 100 ಜೀವಂತ ಮೂರ್ತಿ. ಇದನ್ನೆಲ್ಲ ನೆನ್ನೆ ನಾನು ಹೇಳಿದ್ರೆ ಅದನ್ನು ಕೇಳಿ ಅದರಿಂದ ನೀವು ತಿಳ್ಕೊಳ್ಬೇಕಾದ ವಿಚಾರಗಳೇನು? ಯಾವುದೇ ವಿಷಯವನ್ನಾಗಲಿ ಪ್ರಪಂಚದಲ್ಲಿ ಶುದ್ಧ ಮನಸ್ಸಿನಿಂದ ನಾವು ಸಮೀಪಿಸಬೇಕು. ಏನೋ ಒಂದು ತುಂಬಿಕೊಳ್ಳೋದಲ್ಲ, ಅದೊಂದೇ ಅಲ್ಲ. ಮತ್ತೊಮ್ಮೆ ಹಿಂದೆ ಶ್ರೀರಾಮಕೃಷ್ಣರು ಹೇಳಿದ್ರು, ನರೇಂದ್ರನೇ ಪ್ರಶ್ನೆ ಕೇಳಿದ್ದ, ಮಹಾಶಯ್ ನೀವು ದೇವರನ್ನು ನೋಡಿದ್ದೀರಾ? ನರೇಂದ್ರ ರಾಮಕೃಷ್ಣರನ್ನು ಕಂಡಾಗ ಕೇಳಿದ ಮೊದಲ ಪ್ರಶ್ನೆ. ಇವತ್ತು ಇಡೀ ನಾಸ್ತಿಕ ಜನಾಂಗ, ಪ್ರಪಂಚದಲ್ಲಿರ್ತಕ್ಕಂಥ ನಾಸ್ತಿಕ ಜನಾಂಗ ಈ ಪ್ರಶ್ನೆಗೆ ರಾಮಕೃಷ್ಣರು ಕೊಟ್ಟಿದ್ದ ಉತ್ತರವನ್ನೇನಾದರೂ ಏನು ಉತ್ತರ ಕೊಟ್ಟಿದ್ದಾರೆ ಅಂತ ಕೇಳಿದರೆ ಯಾವ ಮನುಷ್ಯನೂ ಜೀವನದಲ್ಲಿ ನಾಸ್ತಿಕನಾಗುವುದಿಲ್ಲ. ನಾಸ್ತಿಕತೆ ಸ್ವಲ್ಪ ಮಟ್ಟಿಗೆ ಪ್ರಾಮಾಣಿಕತೆಯ ಲಕ್ಷಣ.
ಆದರೆ ಅದರಿಂದ ಮನುಷ್ಯ ಬಹಳ ದುರ್ಬಲನಾಗ್ತಾನೆ, ಬಹಳ ಅನುಕೂಲಗಳಿಂದ ವಂಚಿತನಾಗ್ತಾನೆ, ಬಹಳ ದೊಡ್ಡ ಅನುಕೂಲಗಳಿಂದ ವಂಚಿತನಾಗ್ತಾನೆ ಮನುಷ್ಯ ಅವನ ನಾಸ್ತಿಕನಾದರೆ. ಯಾಕೆ? ಭಗವತ್ ಶ್ರದ್ಧೆ ಅನ್ನುವಂತಹದ್ದು ಒಂದು ದೊಡ್ಡ ಶಕ್ತಿ. ಮನುಷ್ಯನಿಗೆ ಇರತಕ್ಕಂತಹ ಶಕ್ತಿಯ ಮೂಲಗಳಲ್ಲಿ ಭಗವತ್ ಶ್ರದ್ಧೆ ಎನ್ನುವಂತಹದ್ದು ಬಹಳ ದೊಡ್ಡ ಶಕ್ತಿ. ಯಾವುದೋ ಒಂದು ಅದೃಷ್ಟವಶಾತ್ ನಮ್ಮಲ್ಲೇನಾದರೂ ಅಂತ ಒಂದು ಶ್ರದ್ಧೆ ಬಂತು, ಪವಾಡಗಳನ್ನು ಮಾಡಿಬಿಡಬಲ್ಲ ಮನುಷ್ಯ. ಆ ಥರದ ಶ್ರದ್ಧೆಯಿಂದ ಏನೆಲ್ಲ ಪವಾಡಗಳಾಗಿದೆ ಅಂತ ಇತಿಹಾಸ ಸಾಕಷ್ಟು ದಾಖಲಿಸಿದೆ. ಉದಾಹರಣೆಗೆ ಹನುಮಂತ ಸಮುದ್ರವನ್ನು ದಾಟಿದ್ದೇ ಎದ್ದು ಕಾಣುವ ಒಂದು ಉದಾಹರಣೆ. ಶ್ರೀರಾಮಕೃಷ್ಣರು ಹೇಳ್ತಿದ್ರು, ನೋಡು, ಭಗವಂತನಲ್ಲಿ, ಭಗವಂತನ ನಾಮದಲ್ಲಿ ಶ್ರದ್ಧೆ ಇದ್ರೆ ನಿನಗೆ ಭಗವಂತನಿಗಿಂತಲೂ ಹೆಚ್ಚು ಶಕ್ತಿ ಬರುವಂತಹ ಸಾಧ್ಯತೆ, ನಿನ್ನ ಭಗವಂತನನ್ನೇ ಮೀರಿಸಬಲ್ಲಂತಹ ಒಂದು ಸಾಮರ್ಥ್ಯ ನಿನಗೆ ಬಂದ್ಬಿಡುತ್ತೆ ಅವನಲ್ಲಿ, ಅವನ ನಾಮದಲ್ಲಿ ನಿನಗೆ ಶ್ರದ್ಧೆ ಇದ್ರೆ. ಉದಾಹರಣೆ ಕೊಡ್ತಾರೆ ಶ್ರೀರಾಮಕೃಷ್ಣರು. ಹನುಮಂತನಿಗೆ ರಾಮನಾಮದಲ್ಲಿ ಶ್ರದ್ಧೆ ಇತ್ತು. ಒಂದು ಸಲ ರಾಮನಾಮವನ್ನು ಹೇಳಿ ಸಮುದ್ರವನ್ನೇ ಜಿಗಿದು ಬಿಟ್ಟ, ಒಂದೇ ಸಲಕ್ಕೆ ಜಿಗಿದು ಬಿಟ್ಟ. ಆದರೆ ಸ್ವಯಂ ರಾಮನೇ ಸಮುದ್ರ ದಾಟಬೇಕಾದ್ರೆ ಸೇತುವೆ ಕಟ್ಟಬೇಕಾಯಿತು. ಸ್ವಯಂ ರಾಮನೇ ಸಮುದ್ರ ದಾಟಬೇಕಾದ್ರೆ ಸೇತುವೆ ಕಟ್ಟಬೇಕಾಯಿತು. ಹನುಮಂತ ಅವನಲ್ಲಿ, ಅವನ ನಾಮದಲ್ಲಿದ್ದ ಶ್ರದ್ಧೆಯಿಂದ ಒಂದೇ ನೆಗತಕ್ಕೆ ಸಮುದ್ರವನ್ನು ಹಾರಿದ. ಭಗವತ್ ಶ್ರದ್ಧೆ ಭಕ್ತನಿಗೆ ಎಷ್ಟು ಶಕ್ತಿ ಕೊಡುತ್ತೆ ನೋಡಿದೆಯೇನೋ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು. ಯಾರು ಭಕ್ತಿ ಮತಗಳಿದ್ದಾರೆ, ಭಗವಂತನಲ್ಲಿ ನಂಬಿಕೆ ಇದೆ, ನಂಬಿದ್ದಂತೂ ಸರಿ, ಅರ್ಧಂಬರ್ಧ ಯಾಕೆ ನಂಬಬೇಕು, ಪೂರ್ತಿಯಾಗಿ ನಂಬಿಬಿಡಬೇಕು. ಆವಾಗ ಇನ್ನಿಲ್ಲದ ರೀತಿಯಲ್ಲಿ ಅವನಲ್ಲಿ ಯಾವುದೋ ಒಂದು ಶಕ್ತಿ ಸಂಚಾರವಾಗುತ್ತದೆ. ಇಲ್ಲಿವರೆಗೆ ಯಾರು ಭಗವಂತನನ್ನು ನೆಚ್ಚಿ ಜೀವನದಲ್ಲಿ ಇನ್ನಿಲ್ಲದ ಕಷ್ಟಗಳಿಗೆ ಒಳಗಾಗಿದ್ದಾರೆ, ಪ್ರಾಣ ಹೋದರೂ ಕೂಡ ತತ್ವಗಳಿಗೆ ನಾವು ರಾಜಿ ಮಾಡಿಕೊಳ್ಳುವುದಿಲ್ಲ, ಪರಮಾತ್ಮ ಕಾಪಾಡ್ತಾನೆ ಅಂತ ಭಾವಿಸಿ ತತ್ವಗಳಿಗೆ ರಾಜಿ ಮಾಡಿಕೊಳ್ಳದೆ ಮಹಾತ್ಮರಾಗಿದ್ದಾರೆ. ಅವರಿಗೆಲ್ಲರಿಗೂ ಅಂತಹ ಕಾಲದಲ್ಲಿ ಆ ಧೈರ್ಯ ಬಂದಿದ್ದು ಭಗವಂತನ ಮೇಲಿನ ನಂಬಿಕೆಯಿಂದ. ಶ್ರೀರಾಮಕೃಷ್ಣರ ತಂದೆ ಕೋರ್ಟಿನಲ್ಲಿ ಸುಳ್ಳು ಹೇಳುವುದಿಲ್ಲ ಅನ್ನುವ ವ್ರತಬದ್ಧತೆಯಿಂದಾಗಿ, ಜೀವನದಲ್ಲಿ ಸುಳ್ಳು ಹೇಳುವುದಿಲ್ಲ ಅನ್ನುವ ವ್ರತಬದ್ಧತೆಯಿಂದಾಗಿ ಇಡೀ ಆಸ್ತಿಯನ್ನು ಕಳ್ಕೊಂಡ್ರು. ಬೇರೆ ಯಾರಿಗಾದರೂ ಆಸ್ತಿ ಬೇಡ, ಒಂದು ಸ್ವಲ್ಪವೇನಾದರೂ ನಮ್ಮ ಸಂಪತ್ತು ನಷ್ಟವಾದರೆ ಅದೆಷ್ಟು ಒದ್ದಾಡ್ತಾನೆ ಮನುಷ್ಯ. ಎಲ್ಲ ಆಸ್ತಿಯನ್ನು ಕಳೆದುಕೊಂಡು, ಇಬ್ಬರು ತಮ್ಮಂದಿರು, ಇಬ್ಬರಿಗೂ ಮೂವರಿಗೂ ಮದುವೆಯಾಗಿದೆ, 3 ಜನರಿಗೆ ಹೆಂಡತಿ ಇದ್ದಾಳೆ, 3 ಜನರಿಗೆ 2 ಮಕ್ಕಳಿದ್ದಾರೆ, 3 ಅಣ್ಣ ತಮ್ಮಂದಿರು ಹೆಂಡತಿ ಮಕ್ಕಳು ಸಮೇತ ಮನೆ ಬಿಟ್ಟು ಆಚೆ ಬಂದರೂ ಚಿಂತೆ ಇಲ್ಲ. ಆದರೆ ನಾವು ಸುಳ್ಳು ಹೇಳುವವರಲ್ಲ ಅನ್ನುವ ಒಂದು ವ್ರತಬದ್ಧತೆ, ಆ ತತ್ವಕ್ಕೆ, ಆ ಮಟ್ಟಕ್ಕೆ ಅವರು ಬದ್ಧರಾಗಬೇಕಾದ್ರೆ ಅವರಿಗೆ ಆ ಧೈರ್ಯ ಎಲ್ಲಿಂದ ಬಂತು? ಭಗವಂತನೊಬ್ಬ ಇದ್ದಾನೆ. ಅವರು ನಾಸ್ತಿಕರಾಗಿರ್ಲಿಲ್ಲ, ಅವರು ಆಸ್ತಿಕರಾಗಿದ್ರು. ಆ ಆಸ್ತಿಕತೆ ಅವರಿಗೆ ಸತ್ಯವನ್ನು ಎತ್ತಿ ಹಿಡಿಯುವಂತ, ಸತ್ಯಕ್ಕೋಸ್ಕರ ಆಸ್ತಿಯನ್ನೇ ಕಳೆದುಕೊಳ್ಳುವಂತಹ ಧೈರ್ಯ ಕೊಡ್ತು. ಈ ರೀತಿ ಭಗವಂತನ ಇರುವಿಕೆಯಲ್ಲಿ ನಂಬಿಕೆ, ಅವನ ಶಕ್ತಿಯಲ್ಲಿ ನಂಬಿಕೆ, ಅವನು ನಮ್ಮ ನಿರಂತರ ಕಾಪಾಡುವವನು ಅನ್ನುವ ಭಾವದಲ್ಲಿ ನಂಬಿಕೆ ಇದ್ರೆ ಮನುಷ್ಯ ದೇವನಂತೆ ಬದುಕಬಹುದು. 100ಕ್ಕೆ 100 ನ್ಯಾಯ ನೀತಿ ಬದ್ಧತೆಗಳಿಂದ, ಸತ್ಯ ನ್ಯಾಯ ನೀತಿ ಇವುಗಳಿಂದ ಬದುಕಬಹುದು. ನಾಸ್ತಿಕ ಇದರಿಂದ ವಂಚಿತನಾಗ್ತಾನೆ. ನಾಸ್ತಿಕತೆ ಬಹಳಷ್ಟು ದೌರ್ಬಲ್ಯಗಳನ್ನು ಕೊಡುತ್ತೆ, ಅಥವಾ ಬಹಳಷ್ಟು ಶಕ್ತಿಗಳಿಂದ ಮನುಷ್ಯನನ್ನು ವಂಚಿತನನ್ನಾಗಿ ಮಾಡುತ್ತೆ. ಕೆಲವರು ಇರ್ತಾರೆ ನಾಸ್ತಿಕರಾದರೂ ಕೂಡ ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ನಡಿಬೇಕು ಅಂತ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವರು ನಡೀತಾರೆ. ಆದರೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಪ್ರಾಣ ಹೋದರೂ ಕೂಡ ತತ್ವಬದ್ಧತೆಯಿಂದ ನಾನು ಜಾರುವುದಿಲ್ಲ ಅಂತ ಕೇವಲ ತತ್ವಬದ್ಧತೆಗೋಸ್ಕರ ಅಷ್ಟು ಉನ್ನತ ಮಟ್ಟದ ಜೀವನ ನಡೆಸುವವರ ಸಂಖ್ಯೆ ಬಹಳಷ್ಟು ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ದುರ್ಬಲ ಮತಗಳು ಇರ್ತಾರೆ, ಎಷ್ಟೋ ಜನ ದುರ್ಬಲರಿರ್ತಾರೆ. ದುರ್ಬಲನಾದರೇನು? ನಾನು ದುರ್ಬಲನಾಗಿರಬಹುದು, ನಾನೇ ನನ್ನ ಹೆಂಡತಿ ಮಕ್ಕಳನ್ನು ಸಾಕಿಕೊಳ್ಳುವುದಕ್ಕೆ ಆಗದೇ ಇರಬಹುದು, ಆದರೆ ನಾನು ನಂಬಿದ ಪರಮಾತ್ಮ ನನ್ನ ಕೈ ಬಿಡ್ತಾನೆಯೇ. ಹನುಮಂತ ಸಮುದ್ರವನ್ನು ದಾಟುವುದಕ್ಕೆ ಅವನು ನಂಬಿದ್ದು ತನ್ನ ಶಕ್ತಿಯನ್ನಲ್ಲ, ಶ್ರೀರಾಮಚಂದ್ರನ ಮೇಲಿನ ಒಂದು ಶ್ರದ್ಧೆ. ದ್ರೌಪದಿ ತಾನು ನಿಜಕ್ಕೂ ಕೂಡ 2 ಕೈ ಎತ್ತುವತ್ತ ಧೈರ್ಯ ಮಾಡಿದ್ದು ಆವತ್ತು ಏನೋ ಪವಾಡ ನಡೆಯುತ್ತೆ ಅಂತಲ್ಲ, ಕೃಷ್ಣ ನಾಮ, ಕೃಷ್ಣ ನನ್ನನ್ನು ಕಾಪಾಡ್ತಾನೆ. ಯಾವಾಗ ನ್ಯಾಯ ನೀತಿ ಇಟ್ಕೊಂಡು ಬದುಕ್ತಾ ಇರ್ತಕ್ಕಂತಹ ಜನ ಇನ್ನಿಲ್ಲದ ಕಷ್ಟಕೋಟಲೆಗಳಿಗೆ ಒಳಗಾಗ್ತಾರೆ, ಆವಾಗ ಅವರು ಎಷ್ಟು ಕಷ್ಟ ಬಂದರೂ ಕೂಡ ತತ್ವವನ್ನು ಬಿಡದೆ ಹಿಡಿದಿಟ್ಟುಕೊಂಡಿರ್ಬೇಕಾದ್ರೆ ಅವರಿಗೆ ಆ ಧೈರ್ಯ, ಆ ಸಾಮರ್ಥ್ಯ ಬರೋದು ತಾವು ಆಸ್ತಿಕರಾಗಿರೋದ್ರಿಂದ. ಇಲ್ಲಿ ನರೇಂದ್ರ ಮೊದಲನೇ ದಿನವೇ ಪ್ರಶ್ನೆ ಕೇಳಿದ್ದ, ಮಹಾಶಯ್ ನೀವು ದೇವರನ್ನು ನೋಡಿದ್ದೀರಾ? ಜಗತ್ತೇ ಈ ಪ್ರಶ್ನೆಯನ್ನು ಇವತ್ತು ಕೇಳ್ತಾ ಇದೆ. ಒಬ್ಬೊಬ್ಬರು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನನ್ನನ್ನು ಕೇಳ್ತಾರೆ, ನಿಮ್ಮನ್ನು ಕೇಳ್ತಾರೆ, ಎಲ್ಲರನ್ನು ಕೇಳ್ತಾರೆ.
ಅದ್ಭುತವಾದ ಪ್ರಶ್ನೆ. ಆದರೆ ಪ್ರಶ್ನೆ ಎಷ್ಟು ಅದ್ಭುತವೋ ಅದರ 100 ಪಟ್ಟು ಅದ್ಭುತವಾದ ಉತ್ತರ ರಾಮಕೃಷ್ಣರು ಕೊಟ್ಟರು. ಏನದು? ನೋಡಿದ್ದೇನೆ. ನೀವು ಭಗವಂತ ದೇವರನ್ನು ನೋಡಿದ್ದೀರಾ? ನೋಡಿದ್ದೇನೆ. ಕೇವಲ ಅಷ್ಟೇ ಹೇಳಿದಿದ್ರೆ ಅದೊಂದು ಅದ್ಭುತವಾದ ಉತ್ತರ ಆಗ್ತಿರ್ಲಿಲ್ಲ. ನಿನ್ನನ್ನು ಈಗ ನಾನು ನೋಡ್ತಾ ಇದ್ದೀನಿ ನೋಡು, ಈಗ ನನ್ನ ಎದುರುಗಡೆ ನೀನು ನಿಂತಿದ್ದೀಯ ನೋಡು, ಇದಕ್ಕಿಂತಲೂ ಸ್ಪಷ್ಟವಾಗಿ ನೋಡಿದ್ದೇನೆ. ನಿನ್ನನ್ನು ನಾನು ನೋಡ್ತಾ ಇದ್ದೀನಿ ನೋಡಿ, ಈಗ 2 ಅಡಿ ದೂರದಲ್ಲಿ ನೀನು ನಿಂತಿದ್ದೀಯ, ಇದಕ್ಕಿಂತಲೂ ಸ್ಪಷ್ಟವಾಗಿ ನಾನು ನೋಡಿದ್ದೇನೆ. ಅದೂ ಅದ್ಭುತವಲ್ಲ. ಇನ್ನೂ ಒಂದು ವಾಕ್ಯ ಇದೆ ಅದಕ್ಕೆ. ಬೇಕೇನು? ನಿನಗೆ ಬೇಕಾ? ಬೇಕಿದ್ರೆ ತೋರಿಸ್ತೇನೆ. ನಿನಗೆ ಅದರ ನೋಡಬೇಕು ಅಂತ ಆಸೆ ಇದೆಯೇನು? ಬೇಕಾದ್ರೆ ತೋರಿಸ್ತೇನೆ. ನೋಡಿದ್ದೇನೆ. ನಿನ್ನನ್ನೇ ಹೇಗೆ ನೋಡ್ತಾ ಇದ್ದೇನೋ ಅದಕ್ಕಿಂತಲೂ ಸ್ಪಷ್ಟವಾಗಿ ನೋಡಿದ್ದೇನೆ. ಅಷ್ಟೇ ಅಲ್ಲ, ಬೇಕಿದ್ರೆ ನಿನಗೂ ತೋರಿಸ್ತೇನೆ. ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾಯ್ತಾ? ಅದನ್ನು ಕಾರ್ಯತಃ ತಂದಿದ್ದು ಆಯ್ತು, ಕಾರ್ಯರೂಪದಲ್ಲಿ ತಂದಿದ್ದು ಆಯ್ತು. ನರೇಂದ್ರ ಆವತ್ತು ಕೇಳಿದ ಪ್ರಶ್ನೆಗೆ ಇವತ್ತು ಉತ್ತರ ಕೊಟ್ಟರು. ಹೋಗಿ ನೋಡು, ಜಗನ್ಮಾತೆಯ ಮುಂದೆ ಹೋಗಿ ನಿಂತ್ಕೋ, ಅಲ್ಲಿ ಏನು ಕಾಣುತ್ತೆ ಅಂತ ನೋಡು. ನರೇಂದ್ರನ ಎಷ್ಟೋ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಕ್ಕಿಬಿಡ್ತು. ಹೀಗೆ ರಾಮಕೃಷ್ಣರು ಗುರು ಅಂತಂದ್ರೆ ಹೀಗಿರಬೇಕು. ಗುರು ಹೇಗಿರಬೇಕು? ಹೀಗಿರಬೇಕು. ಆದ್ದರಿಂದ ಕಠೋಪನಿಷತ್ ಆವತ್ತಿನ ಕಾಲದಲ್ಲೇ ಗುರು ಶಿಷ್ಯ ಹೇಗಿರಬೇಕು ಅಂತ ಆವತ್ತೇ ಒಬ್ಬ ಶಿಷ್ಯನ ಕಲ್ಚರ್ ಹೇಗಿರಬೇಕು, ಒಬ್ಬ ಗುರುವಿನ ವ್ಯಕ್ತಿತ್ವ ಹೇಗಿರಬೇಕು ಸ್ಪಷ್ಟವಾಗಿ ಹೇಳುತ್ತೆ. ಅವಿದ್ಯಾಯಾಮ್ ಅಂತರೇ ವರ್ತಮಾನ. ಬೇರೆ ರೀತಿಯ ಗುರುಗಳು ಇರ್ತಾರೆ. ಹೇಗಿರ್ತಾರೆ? ಅವಿದ್ಯೆಯಲ್ಲಿ ಮುಳುಗಿರ್ತಾರೆ. ಅವಿದ್ಯಾಯಾಮ್ ಅಂತರೇ ವರ್ತಮಾನ ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನಾಹ. ನಾವೆಲ್ಲವೂ ಗೊತ್ತಿದೆ, ನಮಗೆಲ್ಲವೂ ಗೊತ್ತಿದೆ, ನಮಗೇನು ಕಡಿಮೆ, ಎಲ್ಲವೂ ತಿಳಿದಿದೆ ನಮಗೆ ಅಂತ ತಾವೇ ಸ್ವಯಂ ಘೋಷಣೆ ಮಾಡ್ಕೊಂಡಿರ್ತಾರೆ. ನಾವು ಪಂಡಿತಂ ಮನ್ಯರು. ಬಹಳ ಜನ ಇದ್ದಾರೆ, ಈಗಿನ ಕಾಲದಲ್ಲಿ ಬಹಳ ಜನ ಇದ್ದಾರೆ ಇಂಥವ್ರು. ಅವಿದ್ಯಾಯಾಮ್ ಅಂತರೇ ವರ್ತಮಾನ ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನಾಹ ದಂದ್ರಮ್ಯಮಾಣ ಪರ್ಯಂತಿ ಮೂಢಾಹ. ಇಂತಹ ಮೂಢ ಜನತೆ ಅಂಧೇ ನೈವ ನೀಯಮಾನ ಯಥಾಂಧಾಹ. ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸುವುದಕ್ಕೆ ಹೋಗಿ ಇಬ್ಬರೂ ಆ ಕಡೆ ಎಲ್ಲೋ ಎಡು ಬಿದ್ದಂತೆ ಈ ನನ್ನನ್ನು ಪಂಡಿತ ಅಂತ ಭಾವಿಸಿಕೊಂಡಿರ್ತಕ್ಕಂತಹ ಪಂಡಿತನಲ್ಲದ ಗುರು, ಪಂಡಿತನಲ್ಲದ ಅಥವಾ ಶ್ರದ್ಧಾವಂತನಲ್ಲದ ಶಿಷ್ಯ ಇಬ್ಬರು ಅಪಘಾತಕ್ಕೆ ಒಳಗಾಗ್ತಾರೆ. ಒಂದು ಕಡೆ ಎಡುತ್ತಾರೆ, ಬೀಳ್ತಾರೆ, ಮೈಕೈ ಮುರುಕೊಳ್ತಾರೆ. ಅವ್ರಿಗೇನು ಸಿಗೋದಿಲ್ಲ, ದಾರಿ ಸಿಗುವುದಿಲ್ಲ, ಅವರಿಗೆ ಗುರಿ ಮುಟ್ಟುವುದಿಲ್ಲ. ಅವರು ಬಿದ್ದಿದ್ದಷ್ಟೇ ಅವರ ಸಾಧನೆ. ಹಾಗಾದ್ರೆ ಗುರು ಶಿಷ್ಯರು ಹೇಗಿರಬೇಕು? ಆಶ್ಚರ್ಯೋ ವಕ್ತ ಕುಶಲೋಸ್ಯ ಲಬ್ಧ, ಆಶ್ಚರ್ಯೋ ಜ್ಞಾತ ಕುಶಲ ಅನುಶಿಷ್ಟ. ಗುರು ಆಶ್ಚರ್ಯಕರನಾದ ವ್ಯಕ್ತಿಯಾಗಿರಬೇಕು, ಶಿಷ್ಯ ಆಶ್ಚರ್ಯಕರನಾದ ವ್ಯಕ್ತಿಯಾಗಿರಬೇಕು. ಆ ಸಂದರ್ಭಗಳಲ್ಲೆಲ್ಲ ಆಶ್ಚರ್ಯಕರವಾದ ವಿಚಾರಗಳು ಮೂಡಿಬರುತ್ತವೆ. ಎಲ್ಲಿ ಆಶ್ಚರ್ಯಕರನಾದ ಗುರು ಆಶ್ಚರ್ಯಕರನಾದ ಶಿಷ್ಯನನ್ನ ಸಂಧಿಸಿದಾನೋ, ಭೇಟಿ ಮಾಡಿದಾನೋ, ಅಲ್ಲೆಲ್ಲ ಆಶ್ಚರ್ಯಕರ ಅನ್ನೋಕ್ಕಿಂತ ಅದ್ಭುತವಾದ ವಿಚಾರಗಳು ಮೂಡಿಬರುತ್ತವೆ. ಈ ಘಟನೆಯಿಂದ, ಈ ಪ್ರಸಂಗದಿಂದ ನಮಗೆ ತಿಳಿದು ಬರೋದೇನು? ನಿಜಕ್ಕೂ ಕೂಡ ಭಗವದ್ ದರ್ಶನ ಅನ್ನುವಂಥದ್ದು ಸಾಧ್ಯವಿದೆ. ಒಂದು ಮೂರ್ತಿಯಲ್ಲಿ ಜೀವಂತ ಭಗವಂತನನ್ನು ಕಾಣುವುದಕ್ಕೆ ಸಾಧ್ಯವಿದೆ, ಸಾಧ್ಯವಿದೆ, ಸಾಧ್ಯವಿದೆ. ಬೇಕಿರೋದು ನಮ್ಮ ಶ್ರದ್ಧೆ, ನಮ್ಮ ವ್ಯಾಕುಲತೆ, ನಮ್ಮ ಶ್ರದ್ಧೆ, ನಮ್ಮ ವ್ಯಾಕುಲತೆ. ಶ್ರೀರಾಮಕೃಷ್ಣರು ಇದನ್ನು ನೋಡಿ, ನರೇಂದ್ರನ ಜೀವನದಲ್ಲಿ ಆದ ಈ ಪರಿವರ್ತನೆಯನ್ನು ನೋಡಿ ಬಹಳ ಆನಂದ ಪಟ್ಟರು. ಜೊತೆಗೇನೆ ನರೇಂದ್ರನಿಗೆ ಈಗ ಒಂದು ಸಂಸ್ಕಾರವನ್ನು ಕೊಡಬೇಕಾಗಿದೆ. ಏನದು? ಮಂತ್ರ ದೀಕ್ಷೆ. ಇಲ್ಲಿವರೆಗೆ ನರೇಂದ್ರನಿಗೆ ಯಾವುದೇ ಮಂತ್ರ ಕೊಟ್ಟಿಲ್ಲ. ಮಂತ್ರ ದೀಕ್ಷೆ ಎನ್ನುವಂತಹದ್ದು ಒಂದು ಸಂಸ್ಕಾರಕ್ಕೆ ಅವನು ಒಳಗಾಗಬೇಕಾಗಿದೆ. ಈಗ ಆಧ್ಯಾತ್ಮಿಕ ಜೀವನದಲ್ಲಿ ಇದು ಬಹಳ ದೊಡ್ಡ ಸಂಸ್ಕಾರ, ಬಹಳ ದೊಡ್ಡ ಸಂಸ್ಕಾರ. ಒಂದು ರೀತಿಯಲ್ಲಿ ಮರು ಹುಟ್ಟು, ಇನ್ನೊಂದು ರೀತಿಯ ಹುಟ್ಟು ಪರಂಪರೆಯಿಂದ ನಡೆದುಕೊಂಡು ಬಂದಿದೆ. ಒಂದು ಮಂತ್ರ ಅಂತಿದೆ. ಆ ಮಂತ್ರ ವಿಶೇಷವಾದ ಶಕ್ತಿಯಿಂದ ಒಡಗೂಡಿರುತ್ತೆ. ಭಾರತದಲ್ಲಿ ಇದನ್ನೆಲ್ಲ ಮಾಡಿದ್ದಾರೆ, ಎಷ್ಟೋ ಮಂತ್ರಗಳನ್ನು ಕಂಡು ಹಿಡಿದಿದ್ದಾರೆ. ಆ ಒಂದೊಂದು ಮಂತ್ರವು ಒಬ್ಬನೇ ಪರಮಾತ್ಮನ ಒಂದು ರೂಪಕ್ಕೆ, ಒಂದು ಲಕ್ಷಣಕ್ಕೆ ಸೀಮಿತವಾಗಿರುತ್ತೆ. ಪರಮಾತ್ಮ ಒಬ್ಬನೇ, ಏಕಂ ಸತ್ವಿಪ್ರ ಬಹುಧಾ ವದಂತಿ. ಋಗ್ವೇದ ಸ್ಪಷ್ಟವಾಗಿ ಹೇಳುತ್ತೆ, ಇರುವುದು ಒಂದು. ಎಷ್ಟೋ ಜನ ಹೇಳ್ತಾರೆ ಹಿಂದೂ ಧರ್ಮ ಬಹುದೇವತೋಪಾಸನೆ, ತಪ್ಪು ತಿಳ್ಕೊಂಡಿದ್ದಾರೆ ಅವರು. ಹಿಂದೂ ಧರ್ಮ ಏಕಂ ಸತ್ವಿಪ್ರ ಬಹುಧಾ ವದಂತಿ ಅಂತ ಹೇಳಿರ್ತಕ್ಕಂಥ ಧರ್ಮ ಅದು. ಅದೇ ಹೇಗೆ ಬಹುದೇವೋಪಾಸನೆ? ಅದು ಏಕದೇವೋಪಾಸನೆ, ಆದರೆ ಬಹು ರೂಪೋಪಾಸನೆ, ಬಹು ನಾಮೋಪಾಸನೆ.
ಬಹು ರೂಪಗಳಲ್ಲಿ ಆರಾಧಿಸ್ತೇವೆ ಏಕದೇವನನ್ನ. ಒಬ್ಬ ದೇವನನ್ನ ಸಾವಿರಾರು ರೂಪಗಳಲ್ಲಿ, ಸಾವಿರಾರು ನಾಮಗಳಲ್ಲಿ ಹಿಂದೂ ಧರ್ಮ ಆರಾಧಿಸುತ್ತೆ ಹೊರತು ಸಾವಿರಾರು ದೇವತೆಗಳೇ ಇಲ್ಲ. ಒಬ್ಬನೇ ಪರಮಾತ್ಮ. ಆದರೆ ಅವನು ಹೇಗಿದ್ದಾನೆ ನೆನ್ನೆ ಹೇಳಿದೆ ನಾನು. ಅವನು ನಿಜಕ್ಕೂ ಕೂಡ ನಿರ್ಗುಣ ನಿರಾಕಾರ. ಆದರೆ ಶ್ರದ್ಧೆಯಿಂದ ಭಕ್ತನಾದವನು ಅವನನ್ನು ಹೀಗಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಭಾವಿಸಿದ್ದೆ. ಆದರೆ ಆ ರೂಪವನ್ನು ಅವನು ತಗೊಳ್ತಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನೀರಿಗೆ ಯಾವುದೇ ರೂಪವಿಲ್ಲ, ಯಾವುದೇ ಆಕಾರವಿಲ್ಲ. ಯಾವ ಪಾತ್ರೆಯಲ್ಲಿ ನಾವು ನೀರನ್ನು ಹಾಕ್ತೀವೋ ಆ ಪಾತ್ರೆಯ ಆಕಾರ ನೀರಿಗೆ ಬರುತ್ತದೆ. ಆದರೆ ನೀರೇ ಯಾವುದೇ ಆಕಾರವನ್ನು ಹೊಂದಿಲ್ಲ. ಇಲ್ಲಿ ನೀರಂದ್ರೆ ಪರಮಾತ್ಮ, ಅವನಿಗೊಂದು ಆಕಾರವಿಲ್ಲ. ಇಲ್ಲಿ ಪಾತ್ರ ಯಾವುದು? ಭಕ್ತನ ಮನಸ್ಸೇ ಪಾತ್ರೆ. ಭಕ್ತನ ಮನಸ್ಸಿನ ಒಳಗಡೆಗೆ ಅವನು ಪ್ರವೇಶ ಮಾಡ್ತಾನೆ. ಭಕ್ತನ ಮನಸ್ಸು ಅವನನ್ನ ಹಿಡಿದಿಟ್ಟುಕೊಳ್ಳುತ್ತೆ, ಅದಕ್ಕೆ ಕಾತರವಾಗಿದೆ. ಆ ಮನಸ್ಸಿನಲ್ಲಿ ಅವನಿರಬೇಕು ಅಂತ ಬಯಸ್ತಾ ಇದೆ ಭಕ್ತನ ಮನಸ್ಸು. ಆದರೆ ಆ ಭಕ್ತನ ಮನಸ್ಸಿಗೆ ತನ್ನದೇ ಆದ ಸಂಸ್ಕಾರಗಳಿವೆ. ಪ್ರತಿಯೊಬ್ಬರ ಮನಸ್ಸಿಗೂ ಅದರದೇ ಆದ ಸಂಸ್ಕಾರಗಳಿವೆ. ಕಳೆದ ನೂರಾರು ಜನ್ಮಗಳಲ್ಲಿ ಯಾರ್ಯಾರೋ ಗುರುಗಳನ್ನು ಅವರು ಸಂಧಿಸಿದ್ದಾರೆ, ಯಾರ್ಯಾವುದೋ ದೇವತೆಗಳನ್ನ ಪೂಜೆ ಮಾಡಿದ್ದಾರೆ, ಯಾವುದ್ಯಾವುದೋ ಧರ್ಮ ಗ್ರಂಥಗಳನ್ನು ಓದಿದ್ದಾರೆ, ಯಾರ್ಯಾರ್ದೋ ಉಪದೇಶಗಳನ್ನೆಲ್ಲ ಪಡ್ಕೊಂಡಿದ್ದಾರೆ. ನಾವು ಆಡುವ ಒಂದು ಉಸಿರಾಟವೂ ಕೂಡ ಅದರ ಪರಿಣಾಮವನ್ನು ನಮ್ಮ ಮನಸ್ಸಿನ ಮೇಲೆ ಬೀರುತ್ತೆ. ಒಂದು ಉಸಿರಾಡಿದರೆ ಸಾಕು, ಅದರ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ಆಗುತ್ತೆ. ಇನ್ನು ನಾವು ಪೂಜೆ ಮಾಡಿದ ದೇವರ ಪೂಜೆ ಪರಿಣಾಮ ಮಾಡಲ್ವೇ? ಕೇಳಿದ ಉಪದೇಶಗಳು ಪರಿಣಾಮ ಮಾಡಲ್ವೇ? ನಾವು ನಡೆಸಿದ ಜೀವನ, ನಾವು ಹೋದ ದೇವಾಲಯ, ನಮ್ಮ ಮನೆ ದೇವರು, ಗುರುಗಳು ಕೊಟ್ಟಂತ ದೇವರು, ಇದೆಲ್ಲ ಕಳೆದ ಎಷ್ಟೋ ಜನ್ಮಗಳಲ್ಲಿ ನಮ್ಮ ಮೇಲೆ ಪರಿಣಾಮ ಬೀರಿ 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 ಅದಕ್ಕೆ ತಕ್ಕಂತೆ ಈ ಜನ್ಮದಲ್ಲಿ ನಮಗೊಂದು ಮನಸ್ಸು ನಿರ್ಮಾಣವಾಗಿದೆ. ಇದೇ ಭಕ್ತನ ಮನಸ್ಸು ಅನ್ನುವಂಥ ಪಾತ್ರೆ. ಈ ಪಾತ್ರೆಗೆ ಈ ಹಲವಾರು ಜನ್ಮಗಳ ಸಂಸ್ಕಾರಗಳ ಪರಿಣಾಮವಾಗಿ ಒಂದು ಆಕಾರವಿದೆ. ಆದ್ದರಿಂದ ಆಕಾರವನ್ನೇ ತಗೋಬೇಕಾಗಿದೆ, ಯಾವುದೇ ಆಕಾರವಿಲ್ಲದಂತ ನೀರು. ಈ ಪಾತ್ರೆಯ ಆಕಾರವನ್ನೇ ತಗೊಳ್ಬೇಕಾಗಿದೆ. ಹೀಗಾಗಿ ಸ್ವಯಂ ತಾನೇ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಭಕ್ತನಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ನೀನು ಬಯಸಿದ ರೀತಿಯಲ್ಲಿ ನಿನ್ನ ಮನಸ್ಸಿನಲ್ಲಿ ನಾನು ನೆಲೆಸ್ತೇನೆ. ನಿನ್ನ ಸ್ವಾತಂತ್ರ್ಯಕ್ಕೆ ನಾನು ಧಕ್ಕೆ ತರುವುದಿಲ್ಲ. ನಿನಗೆ ಬೇಕೆಂಬ ರೀತಿಯಲ್ಲಿ ನಾನೇ ನಿನ್ನ ಮುಂದೆ ನಿಲ್ತೇನೆ. ನೀನು ನನ್ನ ಜೊತೆ ಅಡ್ಜಸ್ಟ್ ಆಗೋದು ಬೇಡ, ನಾನು ನಿನಗೆ ಅಡ್ಜಸ್ಟ್ ಆಗ್ತೇನೆ. ಇದು ಪರಮಾತ್ಮನ ಕೃಪೆ. ನಾವು ಅವನಿಗೆ ಅಡ್ಜಸ್ಟ್ ಆಗ್ಬೇಕಂತಿಲ್ಲ. ದುರದೃಷ್ಟವಶಾತ್ ಕೆಲವು ಧರ್ಮಗಳಲ್ಲಿ ಹಾಗಿದೆ. ಭಕ್ತನು ಭಗವಂತನಿಗೆ ಅಡ್ಜಸ್ಟ್ ಆಗ್ಬೇಕು. ಯಾಕೆಂದ್ರೆ ಭಗವಂತನ ಕಾನ್ಸೆಪ್ಟ್ ಆಗಿದೆ. ಒಪ್ಪಿಕೊಂಡ್ರೆ ಆ ಭಗವಂತನ ಒಪ್ಕೋಬೇಕು, ಇಲ್ಲ ಅಂದ್ರೆ ಅವನ ಪಾಲಿಗೆ ಭಗವಂತನೇ ಇಲ್ಲ. ಭಗವಂತನು ಹೀಗಿದ್ದಾನೆ, ಭಕ್ತನಾದವನು ನೀನು ಅಡ್ಜಸ್ಟ್ ಆಗ್ಬೇಕು. ಇವತ್ತು ನಮ್ಮ ನಡುವೆ ನಮ್ಮ ಧರ್ಮದ ಮೇಲೂ ಇಂಥ ಭಾವನೆಯನ್ನು ಹೇರೋದಕ್ಕೆ ಕೆಲವರದು ಅಂಧೇನ ಇವ ನಿಯಮಾನ ಯಥಾಂದಾಹದ ಪ್ರಯತ್ನ ನಡೆದಿದೆ. ಇಲ್ಲೂ ಕೂಡ ಇಷ್ಟೊಂದು ದೇವರುಗಳು ಯಾಕೆ, ಇಷ್ಟೊಂದು ಪೂಜಾ ಪದ್ಧತಿ ಯಾಕೆ, ಇಷ್ಟೊಂದು ನಾಮಗಳು ಯಾಕೆ, ಇಷ್ಟೊಂದು ರೂಪಗಳು ಯಾಕೆ, ಕೂಗಾಟಗಳು ಸಾಕಷ್ಟು ಕೇಳ್ತೇವೆ. ಇಲ್ಲಿ ಭಗವಂತ ನಮಗೆ ಅಡ್ಜಸ್ಟ್ ಆಗುವಂತಹ ಸ್ವಾತಂತ್ರ್ಯವನ್ನು ಭಕ್ತನು ಕೊಟ್ಟಿದ್ದಾನೆ. ಆದ್ದರಿಂದ ನಿಜಕ್ಕೂ ಕೂಡ ಸಂತರು ಹುಟ್ಟಿಕೊಳ್ಳುವುದು ಇಂತಹ ಸಂದರ್ಭದಲ್ಲೇ, ಭಕ್ತಿ ಬೆಳೆಯೋದು ಇಂತಹ ಸಂದರ್ಭದಲ್ಲೇ, ಭಕ್ತನಾದವನು ಸಾಕಷ್ಟು ಬೆಳೆಯೋದು ಇಂತಹ ಸಂದರ್ಭದಲ್ಲೇ. ಯಾಕೆ? ಅವನ ಆಧ್ಯಾತ್ಮಿಕ ಪ್ರಕ್ರಿಯೆ, ಅವನ ಆಧ್ಯಾತ್ಮಿಕ ಸಾಧನೆ ಸಹಜವಾಗಿದೆ. ಸಹಜವಾಗಿರೋದ್ರ ಕಡೆ ಯಾವತ್ತೂ ಕೂಡ ನಮ್ಮ ಒಲವು ಜಾಸ್ತಿ ಇರುತ್ತದೆ. ಸಹಜವಾಗಿರೋದ್ರ ಕಡೆ ನಮಗೆ ಕಷ್ಟ ಕಡಿಮೆ ಇರುತ್ತದೆ, ತೊಂದರೆ ಕಡಿಮೆ ಇರುತ್ತದೆ. ನ್ಯಾಚುರಲ್ ಆಗಿ ಯಾವುದಿದೆಯೋ ಅಲ್ಲಿ ನಮಗೆ ಆಯಾಸ ಇರೋದಿಲ್ಲ. ಸ್ವಭಾವತಃ ನಾವು ಏನು ಮಾಡೋದನ್ನು ಮಾಡ್ತಿದ್ದಾಗ ಅಲ್ಲಿ ಆಯಾಸವಾಗೋದಿಲ್ಲ. ಸ್ವಭಾವತಃ ಹಾಡೋರು ಎಂದಿಗೂ ಕೂಡ ಹಾಡುವುದವರ ಬಹಳ ಆಸಕ್ತಿಯಿಂದ ಕೂಡಿದರೆ ವ್ಯಕ್ತಿತ್ವ, ಅವರು ಎಷ್ಟು ಹಾಡೋದೇ ಅವರ ಸ್ವಭಾವವಾಗಿದ್ರೆ, ಅವರ ನೇಚರ್ ಆಗಿದ್ರೆ, ಎಷ್ಟು ಹಾಡಿದರೂ ಕೂಡ ಅವ್ರಿಗೆ ಬೇಸರವಾಗೋದಿಲ್ಲ. ಉಪನ್ಯಾಸಕನಿಗೆ ಎಷ್ಟು ಉಪನ್ಯಾಸ ಮಾಡಿದ್ರೂ ಬೇಸರವಾಗೋದಿಲ್ಲ. ಅದೇ ಇನ್ಯಾವುದೋ ಕೆಲಸ ಮಾಡುವ ರೈತನಿಗೆ, ಬಹಳ ನುರಿತ ರೈತ ಬಹಳ ಇಷ್ಟಪಡ್ತಾನೆ ಭೂಮಿಯನ್ನ, ಎಷ್ಟು ಅವನಿಗೆ ಒಕ್ಕಲ್ತನ ಮಾಡಿದರೂ ಅವನಿಗೆ ಬೇಸರವಾಗೋದಿಲ್ಲ, ಆಯಾಸವಾಗೋದಿಲ್ಲ, ಬೇಸರವಾಗೋದಿಲ್ಲ. ಯಾವುದೇ ಕ್ರಿಯೆ ನಮಗೆ ಬೇಸರ ತರಿಸಬಾರದು, ಆಯಾಸ ಮಾಡಬಾರದು. ಒಂದು ಕೆಲಸ ನಮಗೆ ಬೇಸರ ತರಿಸಿದ್ರೆ, ಆಯಾಸ ತರಿಸಿದ್ರೆ ನಿಜಕ್ಕೂ ಕೂಡ ಅದು ನಾವು ಮಾಡಬೇಕಾಗಿದ್ದ ಕೆಲಸ ಅಲ್ಲ. ನಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಾವು ಕೆಲಸವನ್ನು ಆರಿಸಿಕೊಂಡಿಲ್ಲ. ಆರ್ಟ್ಸ್ ಇಂಟ್ರೆಸ್ಟ್ ಇರುತ್ತೆ, ಸೈನ್ಸ್ ತಗೊಳ್ಳೋದು, ಆಯಾಸ ಪಡ್ತಾ ಇರೋದು. ಪ್ಯೂರ್ ಸೈನ್ಸ್ ಇಂಟ್ರೆಸ್ಟ್ ಇರುತ್ತೆ, ಅಪ್ಲೈಡ್ ಸೈನ್ಸ್ ತಗೊಳ್ಳೋದು, ಆಯಾಸ ಪಡ್ತಾ ಇರೋದು. ಮ್ಯಾಥಮೆಟಿಕ್ಸ್ ಇಂಟ್ರೆಸ್ಟ್ ಇರುತ್ತೆ, ಮೆಡಿಕಲ್ ಸೈನ್ಸ್ ತಗೊಳ್ಳೋದು, ಆಯಾಸ ಪಡೋದು. ಇದೆಲ್ಲ ಇತ್ತೀಚಿನ ಭಾರತದ ಅಜ್ಞಾನದಿಂದ ಹುಟ್ಟಿರ್ತಕ್ಕಂಥ ಅವಘಡಗಳು. ಕಳೆದ 100 ವರ್ಷಗಳಿಂದ
ಭಾರತ ಇದು ಅವಘಡಗಳ ದೇಶ. ಅಜ್ಞಾನ ಮತ್ತು ಅವಘಡಗಳು ಎರಡೂ ಒಟ್ಟಿಗೆ ಸೇರಿ ಭಾರತವನ್ನು ನಿರ್ಮಾಣ ಮಾಡ್ತಾ ಇದೆ. ಹೀಗಾಗಿ ಆಧ್ಯಾತ್ಮಿಕ ಕ್ಷೇತ್ರ ಅನ್ನುವಂತಹ ಅತ್ಯಂತ ಸೂಕ್ಷ್ಮವಾದ ಕ್ಷೇತ್ರದಲ್ಲಿ ಪರಮಾತ್ಮ, ನೆನ್ನೆ ಹೇಳಿದೆ ನಾನು, ಯೋ ಯೋ ಯಾಮ್ ಯಾಮ್ ತನುಂ ಭಕ್ತಃ ಶ್ರದ್ಧೆಯಾರ್ಚಿತ ಮೆಚ್ಚತಿ. ಪರಮಾತ್ಮ ಭಗವದ್ಗೀತೆಯನ್ನು ಕೊಡುವಾಗ ಅದು ಕೃಷ್ಣ ಕೊಟ್ಟಿದ್ದು ಅಂತ ಭಾವಿಸಬಾರದು. ಎಲ್ಲೂ ಕೃಷ್ಣ ಉವಾಚ ಅಂತಿಲ್ಲ, ಅಲ್ಲಿರೋದು ಭಗವಾನ್ ಉವಾಚ. ಕ್ರಿಸ್ತನ ಭಕ್ತರಿಗೆ ಕ್ರಿಸ್ತ ಮಾತಾಡಿದ್ದು ಭಗವದ್ಗೀತೆ, ಬುದ್ಧನ ಭಕ್ತರಿಗೆ ಬುದ್ಧ ಮಾತಾಡಿದ್ದು, ದೇವಿ ಭಕ್ತರಿಗೆ ದೇವಿ ಮಾತಾಡಿದ್ದು, ಶಿವನ ಭಕ್ತರಿಗೆ ಶಿವನ ಮಾತನಾಡಿದ್ದು, ಕೃಷ್ಣನ ಭಕ್ತರಿಗೆ ರಾಮನ ಭಕ್ತರಿಗೆ ಕೃಷ್ಣ ಅಥವಾ ರಾಮ ಮಾತಾಡಿದ್ದು ಭಗವದ್ಗೀತೆ. ಅದು ಯೂನಿವರ್ಸಲ್ ಸೈನ್ಸ್. ಅಲ್ಲಿ ಕೃಷ್ಣ ಉವಾಚ ಅಂತ ಎಲ್ಲಾದ್ರೂ ನೋಡ್ತೀರಾ ನೀವು? ಅಲ್ಲಿರೋದು ಭಗವಾನ್ ಉವಾಚ. ಭಗವಾನ್ ಅಂದ್ರೆ ಯಾರು? ಇವರೆಲ್ಲರೂ ಭಗವಾನೇ. ಅಲ್ಲಿ ಭಗವಾನ್ ಹೇಳ್ತಾನೆ, ಅಲ್ಲಿ ವಿಷ್ಣುವೂ ಆಗಿರ್ಲಿಲ್ಲ ಅವನು. ಭಗವದ್ಗೀತೆಯನ್ನು ಕೊಡುವಾಗ ನಿರ್ಗುಣ ನಿರಾಕಾರ ಪರಬ್ರಹ್ಮನೇ ಆಗಿದ್ದುದು ಅವನು. ಆಕಾರ ಮಾತ್ರ, ಆ ನಿರ್ಗುಣ ನಿರಾಕಾರ ಪರಬ್ರಹ್ಮ ಏನ್ ಬೇಕಾದ್ರೂ ಆಕಾರ ತಗೊಳ್ಬಹುದು. ಆದ್ದರಿಂದ ಆಕಾರ ಮಾತ್ರ ಕೃಷ್ಣನ ಆಕಾರವಿತ್ತಷ್ಟೇ. ಕೃಷ್ಣ ವಾಚ ಅಂತ ಎಂದಿಗೂ ತಿಳಿಬಾರದು ನಾವು ಅದನ್ನ. ಅವನೇ ಹೇಳ್ತಾನೆ, ಪರಮಾತ್ಮ ಹೇಳ್ತಾನೆ, ವೃಷ್ಣಿ ವಂಶದವರಲ್ಲಿ ನಾನು ಕೃಷ್ಣನಾಗಿದ್ದೇನೆ, ವೃಷ್ಣಿ ವಂಶದ ಜನರಲ್ಲಿ ನಾನೇ ಕೃಷ್ಣನಾಗಿದ್ದೇನೆ, ಆದಿತ್ಯರಲ್ಲಿ ನಾನೇ ವಿಷ್ಣುವಾಗಿದ್ದೇನೆ. ಅಲ್ಲಿ ವಿಷ್ಣು ನಿಂತ್ಕೊಂಡು ಮಾತನಾಡಿದ ಅಂತಲೂ ಅಲ್ಲ, ಕೃಷ್ಣ ನಿಂತ್ಕೊಂಡು ಮಾತನಾಡಿದ ಅಂತಲೂ ಅಲ್ಲ. ವೃಷ್ಣ ವಂಶದವರಲ್ಲಿ ನಾನು ಕೃಷ್ಣನಾಗಿದ್ದೇನೆ ಅಂತ ಯಾಕೆ ಹೇಳ್ತಾನೆ? ಹಾಗಾದ್ರೆ ಆದಿತ್ಯರಲ್ಲಿ ನಾನು, ದ್ವಾದಶ ಆದಿತ್ಯರಲ್ಲಿ ನಾನು ವಿಷ್ಣುವಾಗಿದ್ದೇನೆ ಅಂತ ಯಾಕೆ ಹೇಳ್ತಾನೆ? ಅಲ್ಲಿ ಹೇಳ್ತಾನೆ ಪರಮಾತ್ಮ, ನಿರ್ಗುಣ ನಿರಾಕಾರ ಬ್ರಹ್ಮ ಭಕ್ತನನ್ನು ಕುರಿತು ಅರ್ಜುನನ್ನು ನೆವವಾಗಿಟ್ಕೊಂಡು ಪ್ರಪಂಚಕ್ಕೆ ಹೇಳ್ತಾನೆ, ಯಾವ ಯಾವ ಭಕ್ತರಿಗೆ ಯಾವ ಯಾವ ರೀತಿಯಲ್ಲಿ ಆಸಕ್ತಿ ಇದೆಯೋ ಹಾಗೇನೆ ಅವರಿಗೆ ಆ ರೀತಿಯಲ್ಲೇ ನಾನು ಕಾಣಿಸ್ಕೊಳ್ತೇನೆ. ಹೀಗಾಗಿ ಭಕ್ತನಾದವನಿಗೆ ಈಗ ತನ್ನ ಇಷ್ಟದೇವತೆಯನ್ನ ನಿರಂತರ ಮನಸ್ಸಿನಲ್ಲಿ ಆರಾಧಿಸುವುದಕ್ಕೆ ಒಂದು ನಾಮ ಬೇಕಿದೆ. ರೂಪ ಬೇಕು ಅಂತಂದ್ರೆ ಬಾಹ್ಯ ಪೂಜೆ ಇದೆ. ಬಾಹ್ಯ ಪೂಜೆ ಇಂದ್ರಿಯಗಳಿಗೆ ಸಂಬಂಧಿಸಿದ್ದು. ಯಾರಿಗೆ ಇಂದ್ರಿಯಗಳೇ ಪರಿಶುದ್ಧವಾಗಿಲ್ಲ, ಇಂದ್ರಿಯಗಳಿಗೆ ಸಂಸ್ಕಾರ ಕೊಡಬೇಕಾಗಿದೆ ಇನ್ನು. ಯಾಕೆ? ಆ ಇಂದ್ರಿಯಗಳು ಏನೇನೋ ಮಾಡಿವೆ, ನೋಡಬಾರದ್ದನ್ನು ನೋಡಿವೆ, ತಿನ್ನಬಾರದ್ದನ್ನು ತಿಂದಿವೆ, ಕೇಳಬಾರದ್ದನ್ನು ಕೇಳಿವೆ. ಇದಕ್ಕೆ ಸಂಸ್ಕಾರಗೊಳಿಸುವುದು ಹೇಗೆ? ಶಂಕರಾಚಾರ್ಯರು ಇದಕ್ಕೆ ಉಪಾಯ ಹೇಳಿದ್ದಾರೆ. ಸತ್ಸಂಗತ್ವೇ ನಿಸ್ಸಂಗತ್ವಂ. ಈಗಾಗಲೇ ಏನೇನೋ ಸಂಘದಲ್ಲಿ ಬಿದ್ದಿದೆ, ಅದು ಆ ಸಂಘದಿಂದ ಅದನ್ನ ನೀನು ಹೊರಗೆ ತೆಗಿಬೇಕು ಅಂತಂದ್ರೆ ಸತ್ಸಂಗ ಮಾಡು. ಸತ್ಸಂಗತ್ವೇ ನಿಸ್ಸಂಗತ್ವಂ. ಸದ್ವಿಚಾರ, ಭಗವದ್ ವಿಚಾರವನ್ನು ಇಂದ್ರಿಯಗಳಿಗೆ ಕೊಟ್ಟು 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 ಆ ಹಳೆಯದೇನಿತ್ತು ಕೆಟ್ಟದ್ದು ಅದನ್ನು ತೊಳಿ ಅದನ್ನ. ಅದಕ್ಕೋಸ್ಕರ ಬಾಹ್ಯ ಇಂದ್ರಿಯಗಳಿಗೆ ಸಂಸ್ಕಾರ ಕೊಡುವುದಕ್ಕೆ ಒಂದು ಉಪಾಯವನ್ನು ಕಂಡು ಹಿಡಿದಿದ್ದಾರೆ ಭಾರತೀಯರು. ಅದು ಬಾಹ್ಯ ಪೂಜೆ. ಬಾಹ್ಯ ಪೂಜೆಯಲ್ಲಿ ಕಣ್ಣು ರೂಪವನ್ನು ನೋಡುತ್ತೆ, ಕಿವಿ ಮಂತ್ರವನ್ನು ಕೇಳಿಸಿಕೊಳ್ಳುತ್ತೆ, ಕೈ ಒಂದೊಂದೇ ವಸ್ತುವನ್ನು ನೀಡುತ್ತೆ, ಮನಸ್ಸು ಆವಾಗ ಅದರ ಜೊತೆ ಇದ್ದೇ ಇರುತ್ತೆ. ಸಂಪೂರ್ಣವಾಗಿ ಇಂದ್ರಿಯಗಳು ಮನಸ್ಸನ್ನು ತೊಡಗಿಸಿಕೊಳ್ತಾನೆ. ಮನುಷ್ಯ ಹಲವಾರು ವರ್ಷಗಳು ಇಂದ್ರಿಯಗಳನ್ನು ಪರಿಶುದ್ಧ ಮಾಡಿಕೊಂಡ ಮೇಲೆ ಮುಂದೆ ಅವನು ಹೋಗಬೇಕಾದ್ದು ಮನಸ್ಸನ್ನು ಶುದ್ಧ ಮಾಡಿಕೊಳ್ಳುವ ಪ್ರಕ್ರಿಯೆಗೆ. ಮೊದಲು ಇಂದ್ರಿಯಗಳನ್ನು ಶುದ್ಧ ಮಾಡ್ಕೋಬೇಕು, ಆಮೇಲೆ ಮನಸ್ಸನ್ನು ಶುದ್ಧ ಮಾಡ್ಕೋಬೇಕು, ಆಮೇಲೆ ಬುದ್ಧಿಯನ್ನು ಶುದ್ಧ ಮಾಡ್ಕೋಬೇಕು, ಭಾವನೆಗಳನ್ನು ಶುದ್ಧ ಮಾಡ್ಕೋಬೇಕು. ಎಲ್ಲವೂ ಪರಮ ಪರಿಶುದ್ಧವಾಯಿತು, ಪರಮಾತ್ಮ ಒಳಗಡೆ ಜಾಗೃತವಾಗ್ತಾನೆ. ಇದು ಉಪಾಯ. ಇದೇ ಜೀವನದ ಗುರಿ. ಆಧ್ಯಾತ್ಮಿಕ ಜೀವನ ಅಂದ್ರೆ ಇದೇನೆ. ಶುದ್ಧತೆ ಮೊದಲನೇ ಕೆಲಸ. ಆಧ್ಯಾತ್ಮಿಕ ಜೀವನಕ್ಕೆ ಯಾರು ಹೋಗಬೇಕು ಅಂತಿರ್ತಾರೆ, ಅದು ವಾಕ್ ಶುದ್ಧಿ, ಮನಃಶುದ್ಧಿ, ಕ್ರಿಯಾಶುದ್ಧಿ. ಅದನ್ನೇ ತಪಸ್ಸು ಅಂತ ಕರೆಯಲಾಗುತ್ತೆ. ವಾಕ್ ತಪಸ್ಸು, ವಾಚಿಕ ತಪಸ್ಸು, ವಾಚಿಕ ತಪಸ್ಸು, ಮಾತಿನಲ್ಲಿ ತಪಸ್ಸು, ಮಾತುಗಳ ಮೂಲಕ ತಪಸ್ಸಾಡುವುದಿದೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂ ಚಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಇದೇ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಬಾಯಿ ಮೂಲಕ ಬಾಯನ್ನು ತೊಳ್ಕೊಳ್ಳೋದು ಹೇಗೆ? ಅದರ ಮೂಲಕ ಒಂದು ತಪಸ್ಸು ಮಾಡು. ಏನು ತಪಸ್ಸು? ಅನುದ್ವೇಗಕರಂ ವಾಕ್ಯಂ. ಮಾತುಗಳು ಉದ್ವೇಗವಿಲ್ಲದಂತೆ ನೋಡಿಕೋ. ಉದ್ವೇಗಗಳಿಂದ ಕೂಡಿರ್ತಕ್ಕಂತಹ ಮಾತುಗಳನ್ನು ಮಾತನಾಡಬೇಡ. ಬಸವಣ್ಣನವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ಎಲ್ಲಾ ಮಹಾತ್ಮರು ಅದನ್ನೇ ಹೇಳ್ತಾರೆ. ಯಾರಾದರೂ ಕೂಡ ಅದನ್ನೇ ಹೇಳ್ತಾರೆ, ಬೇರೆ ಬೇರೆ ಏನು ಹೇಳೋದಿಲ್ಲ. ಅನುದ್ವೇಗಕರಂ ವಾಕ್ಯಂ ಸತ್ಯಂ, ಸತ್ಯವನ್ನೇ ಹೇಳು. ಪ್ರಿಯ, ಪ್ರಿಯವಾದ್ದನ್ನು ಹೇಳು. ಹಿತವಾದ್ದನ್ನು ಹೇಳು. ಸತ್ಯಂ ಪ್ರಿಯ ಹಿತಂಚಯತು.
ಸ್ವಾಧ್ಯಾಯ ಅಭ್ಯಸನಂ ಚೈವ, ಪವಿತ್ರ ಗ್ರಂಥಗಳನ್ನು ಅಧ್ಯಯನ ಮಾಡು. ವಾಂಗ್ಮಯಂ ತಪೋಚ್ಯತೆ, ಇದು ಮಾತುಗಳಲ್ಲಿ ನೀನು ಆಚರಿಸಬಹುದಾದ ತಪಸ್ಸು. ಹಾಗೇನೆ ಕ್ರಿಯೆಯಲ್ಲಿ ಆಚರಿಸಬಹುದಾದ ತಪಸ್ಸಿದೆ. ಮನಸ್ಸಿನಲ್ಲಿ ಕಾಯ ವಾಚ ಮನಸ ಮೂರಲ್ಲೂ ಆಚರಿಸಬಹುದಾದ ತಪಸ್ಸಿದೆ. ಈ ಜಪ ಅನ್ನುವಂತಹದ್ದು ಈ ಮನಸ್ಸಿಗೆ ಸಂಬಂಧಪಟ್ಟಂತ ತಪಸ್ಸು. ಬಾಹ್ಯ ಕ್ರಿಯೆಯನ್ನು ಅನುಸರಿಸಿಕೊಂಡು ಹೊರಗಡೆ ಇದ್ದಂತಹ ಮೂರ್ತಿಯ ಪೂಜೆಯನ್ನು ಮಾಡಲಾಯಿತು, ಸ್ತೋತ್ರ ಹೇಳಲಾಯಿತು. ಜೊತೆಗೆ ಈಗ ಸಾಧಕನಾದವನು ಯೋಚನೆ ಮಾಡ್ತಾನೆ, ಇನ್ನು ಮೌನವಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯುತ್ತಾ ಭಕ್ತನಾದವನು ಸ್ವಲ್ಪ ಮಟ್ಟಿಗೆ ಮೌನಕ್ಕೆ ಶರಣಾಗ್ತಾನೆ. ಸೈಲೆಂಟ್ ಆಗಿ ಕೆಲಸಗಳನ್ನು ಮಾಡ್ಕೊಳ್ಳೋಕೆ ಇಷ್ಟಪಡ್ತಾನೆ. ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಗಲಾಟೆ ಇರುತ್ತೆ. ಯಾವಾಗ ಒಳಗಡೆ ಮಾಗತಾ ಬರುತ್ತೆ ಭಕ್ತಿ, ಒಳಗಡೆ ಭಕ್ತಿ ಎನ್ನುವಂತಹದ್ದು ಮಾಗತಾ ಬರುತ್ತೆ, ಆವಾಗ ಅವರ ಆಧ್ಯಾತ್ಮಿಕ ಕ್ರಿಯೆಗಳೆಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ನಿಶ್ಶಬ್ದತೆಯಿಂದ ಕೂಡಿರುತ್ತವೆ, ಮೌನವಾಗಿ ನಡೆಯಲ್ಪಡುತ್ತವೆ. ಈಗ ಜಪ ಅದೊಂದು ಮೌನ ಪ್ರಕ್ರಿಯೆ. ಅದಕ್ಕೆ ಬೇಕಾಗಿರ್ತಕ್ಕಂತಹದ್ದು ನಾಮ, ರೂಪದ ಆರಾಧನೆ ಆಯಿತು, ಈಗ ನಾಮದ ಆರಾಧನೆ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಭಗವಂತನಿಗೂ ಅವನ ನಾಮಕ್ಕೂ ವ್ಯತ್ಯಾಸವಿಲ್ಲ. ಭಗವಂತನೇ ಒಂದೇ, ಅವನ ನಾಮ ಅಂದ್ರೂ ಒಂದೇ. ಅವನ ನಾಮಕ್ಕೆ ಅವನಿಗಿರುವಷ್ಟೇ ಶಕ್ತಿ ಇದೆ. ಆವಾಗಲೇ ಹೇಳಿದೆ ಹನುಮಂತನ ಉದಾಹರಣೆ. ಆವಾಗ ನಾಮವನ್ನು ಉಚ್ಚರಿಸಿಯೇ ಹನುಮಂತ ಹಾರಿದ್ದು. ಅವನ ನಾಮಕ್ಕೂ ಕೂಡ ಅವನಿಗಿರುವಷ್ಟು ಶಕ್ತಿಯೇ ಇದೆ. ಆದ್ದರಿಂದ ಅವನ ನಾಮವನ್ನು ಜಪಿಸ್ತಾ ಹೋಗು. ಅದಕ್ಕೆ ಒಂದು ವಿಧಾನವಿದೆ. ಯಾವುದೇ ನೆನಪಿಟ್ಕೊಳ್ಳಿ, ಗಂಭೀರವಾದಂತಹ ಕ್ರಿಯೆ ಯಾವುದೇ ಮಾಡಬೇಕಾದರೂ ಅದಕ್ಕೆ ಒಂದು ವಿಧಾನ ಇರುತ್ತೆ. ಯಾಕೆ? ಊಟ ಮಾಡುವುದಕ್ಕೂ ಒಂದು ವಿಧಾನವಿದೆ. ಇಲ್ಲಿ ಒಬ್ಬ ಗುರು ಬೇಕಾಗ್ತಾರೆ, ನಾಮವನ್ನು ಕೊಡುವುದಕ್ಕೆ ಒಬ್ಬರು ಗುರು ಬೇಕಾಗ್ತಾರೆ. ಈ ವಿಷಯವನ್ನು ನಾನು ಹೇಳಿದಾಗ ಎಷ್ಟೋ ಜನರು ಯೋಚನೆ ಮಾಡ್ತಾರೆ. ಮತ್ತು ಕೆಲವು ಪಂಥಗಳು, ಆಧುನಿಕ ಪಂಥಗಳು ಹೇಳುತ್ತವೆ, ಗುರುಗಳು ಯಾಕೆ? ಗುರುಗಳು ಅನಿವಾರ್ಯವೇ? ಅವರು ನಮ್ಮ ಹಾಗೆ ಒಬ್ಬ ಮನುಷ್ಯ ಅಲ್ಲ, ಅವನು ನಮ್ಮ ಹಾಗೆ ಒಬ್ಬ ಮನುಷ್ಯ ಅಲ್ಲ, ಗುರುಗಳು ಯಾಕೆ? ಆದರೆ ಪರಮ ಪೂಜ್ಯರಾದ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜ್, ಮೆಡಿಟೇಷನ್ ಅಂಡ್ ಸ್ಪಿರಿಚುವಲ್ ಲೈಫ್, ಅವರ ಉಪನ್ಯಾಸಗಳ ಸಂಗ್ರಹ. ಅವರು ಹೇಳ್ತಾರೆ, ಪಿಕ್ ಪಾಕೆಟ್ ಮಾಡೋದಕ್ಕೂ ಕೂಡ ಒಬ್ಬ ಗುರು ಬೇಕು, ಪಿಕ್ ಪಾಕೆಟ್ ಕಲಿಯೋದಕ್ಕೂ ಕೂಡ ಒಬ್ಬ ಗುರು ಬೇಕು. ಅವ್ರು ಹಾಗೆ ಹೇಳೋದಕ್ಕೆ ಒಂದು ಕಾರಣ ಇತ್ತು. ಗಿರೀಶ್ ಚಂದ್ರ ಘೋಷ್ ಅಂತ ಶ್ರೀರಾಮಕೃಷ್ಣರ ಗೃಹಿ ಭಕ್ತ, ಅದ್ಭುತ ಪ್ರತಿಭಾವಂತ. ಬಂಗಾಳಿ ಸಾಹಿತ್ಯದಲ್ಲಿ, ಕನ್ನಡದಲ್ಲಿ ಕುವೆಂಪುಗೆ ಯಾವ ಸ್ಥಾನ ಇದೆಯೋ ಸ್ವಲ್ಪ ಹೆಚ್ಚು ಕಡಿಮೆ ಬಂಗಾಳಿ ಸಾಹಿತ್ಯದಲ್ಲಿ ಗಿರೀಶ್ ಚಂದ್ರ ಘೋಷನಿಗೆ ಆ ಸ್ಥಾನ ಇದೆ. ಮಹಾಪ್ರತಿಭಾವಂತ ನಾಟಕಕಾರ, ಉನ್ನತ ಮಟ್ಟದ ಬಂಗಾಳಿ ಸಾಹಿತ್ಯ ರಚನಕಾರ. ಆ ಗಿರೀಶ್ ಚಂದ್ರ ಘೋಷ್ ರಾಮಕೃಷ್ಣರ ಪರಮ ಭಕ್ತ, ಮಹಾ ಶ್ರದ್ಧಾವಂತ. ಅವನು ರಾಮಕೃಷ್ಣರ ಹೆಸರು ಹೇಳಿ ಜನರಿಗೆ ಔಷಧಿ ಕೊಡ್ತಿದ್ದ ಮತ್ತು ಅವರ ಕಾಯಿಲೆಗಳೆಲ್ಲ ವಾಸಿಯಾಗ್ತಿತ್ತು. ನೋಡಿ, ನಾಮಕ್ಕೆ, ಹೆಸರಿಗೆ ಎಷ್ಟು ಶಕ್ತಿ ಇದೆ. ಶ್ರದ್ಧೆಯನ್ನು ಅವಲಂಬಿಸಿದೆ ಅಷ್ಟೇ. ಯಾವುದೇ ಕಾಲದಲ್ಲಿ ಯಾವುದೇ ವೈದ್ಯಕೀಯ ತರಗತಿಗೆ ಹೋದವನಲ್ಲ, ಆ ಕೋರ್ಸ್ ಮಾಡಿದವನಲ್ಲ, ಯಾವ ವೈದ್ಯಕೀಯ ಕಾಲೇಜಿಗೂ ಒಂದು ದಿನವೂ ಹೋದವನಲ್ಲ. ಆದರೆ ಅವನೊಂದು ಕ್ಲಿನಿಕ್ ತೆಗೆದ. ಆ ಕ್ಲಿನಿಕ್ಗೆ ಜನ ಬರೋರು ಕೇವಲ ಶ್ರೀರಾಮಕೃಷ್ಣರ ಹೆಸರನ್ನು ಒಂದು 4 ಸಲ ಹೇಳೋದು, ಔಷಧ ಕೊಡೋದು. ಅದೇನು ಕೊಡ್ತಿದ್ನೋ ಪುಣ್ಯಾತ್ಮ ಅವನಿಗೆ ಗೊತ್ತು. ಆದರೆ ಬಂದ ರೋಗಿ ಕಾಯಿಲೆಯಿಂದ ವಾಸಿಯಾಗ್ತಿತ್ತು, ಅವ್ರ ಕಾಯಿಲೆ ವಾಸಿಯಾಗ್ತಿತ್ತು, ಜೀವನದಲ್ಲಿ ಆನಂದವನ್ನು ಪಡ್ಕೊಳ್ತಿದ್ದ ಅವನು. ಹೀಗೆ ಒಂದು ದವಾಖಾನೆ ತೆಗೆದಿದ್ದಾಗ ಒಂದು ದಿನ ಒಬ್ಬ ಯುವಕ ಬಂದು ಗಿರೀಶ್ ಚಂದ್ರ ಘೋಷ್ ಹತ್ರ ಔಷಧ ತಗೊಂಡ. ಅಲ್ಲಿ ಅವನೇನು ಯಾವುದೇ ರೀತಿಯ ಫೀ ಇಟ್ಟಿರಲಿಲ್ಲ. ಆದರೆ ಬಂದವರು ತಮಗೆ ತೋಚದಷ್ಟು ಅಲ್ಲಿ ಫೀಸ್ ಹಾಕಿ ಹೋಗ್ತಿದ್ರು. ಗಿರೀಶ ಆ ಹಣವನ್ನು ಯಾವುದೋ ಒಂದು ಉತ್ತಮವಾದಂಥ ಉದಾತ್ತವಾದ ಕಾರ್ಯಕ್ಕೆ ಉಪಯೋಗಿಸ್ತಾ ಇದ್ದ. ಈ ಹುಡುಗ ಔಷಧಿ ತಗೊಂಡವನು ಹೇಳ್ದ, ನಾನು ಸ್ವಲ್ಪ ಹಣ ಹಾಕಬೇಕು ಅಂತ ಆಸೆ, ಆದರೆ ಏನು ಮಾಡೋದು, ನಾನು ಬರ್ತಾ ಸರ್ಕಲ್ನಲ್ಲಿ ಪಿಕ್ ಪಾಕೆಟ್ ಆಗಿಬಿಟ್ಟಿದೆ, ನನ್ನ ಹಣ ಯಾರೋ ಕದ್ದು ಬಿಟ್ಟಿದ್ದಾರೆ. ಒಬ್ಬ ಮುದುಕ, ಆ ಕ್ಲಿನಿಕ್ಕಲ್ಲಿ ಗಿರೀಶನ ಸ್ನೇಹಿತ ಮುದುಕ ಅಲ್ಲಿ ಕುಳಿತಿದ್ದ. ಅವನ ಯುವಕನ ಕೇಳ್ದ, ಪಿಕ್ ಪಾಕೆಟ್ ಆಗಿದೆ ಎಲ್ಲಿ? ಇಲ್ಲೇ ಈ ಸರ್ಕಲ್, ಯಾವುದೋ ಸರ್ಕಲ್, ಮೆಜೆಸ್ಟಿಕ್ ಸರ್ಕಲ್ ಅಂತ ಇಟ್ಕೊಳ್ಳೋಣ, ಈ ಮೆಜೆಸ್ಟಿಕ್ ಸರ್ಕಲ್ನಲ್ಲಿ. ಹೌದಾ, ಸಿಗುತ್ತೆ, ಏನು ಯೋಚನೆ ಮಾಡಬೇಡ ಅಂತ ಆ ಮುದುಕ ಈ ಯುವಕನಿಗೆ ಸಮಾಧಾನ ಮಾಡಿದ. ಮಾರನೇ ದಿನ ಆ ಯುವಕ ಇದೇ ಸಂದರ್ಭಕ್ಕೆ ಬಂದು, ಸಿಕ್ತು, ಪಿಕ್ ಪಾಕೆಟ್ ಆಗಿದ್ದು ಸಿಕ್ತು, ಹಣ ಸಿಕ್ತು ನನಗೆ ಅಂತ ಹೇಳಿ ದುಡ್ಡು ಕೊಟ್ಬಿಟ್ಟು ಹೋದ. ಜೊತೆಗೇನೆ ಅವನಿಗೆ ಆಶ್ಚರ್ಯವಾಯಿತು, ಈ ಮುದುಕನಿಗೆ ಹೇಗೆ ಗೊತ್ತು ಪಿಕ್ ಪಾಕೆಟ್ ಆದ ಹಣ ಸಿಗುತ್ತೆ ಅಂತ? ಈ ಮುದುಕನಿಗೆ ಹೇಗೆ ಗೊತ್ತು ಅಂತ ಹೇಳ್ಬಿಟ್ಟು ಕೇಳಿದ. ಸರ್, ಅದು ಸರಿ, ಒಂದೇ ಸಲ ಕೇಳ್ಬಿಟ್ರಲ್ಲ ನೀವು, ಏನು ಯೋಚನೆ ಮಾಡಬೇಡ, ಪಿಕ್ ಪಾಕೆಟ್ ಆದ ಹಣ ಸಿಗುತ್ತೆ ಅಂತ, ನಿಮ್ಗೆ ಹೇಗೆ ಗೊತ್ತಾಯಿತು
ಅವಾಗ ಮುದುಕರು ಹೇಳಿದರು, ಆ ಸರ್ಕಲ್ನಲ್ಲಿ ಪಿಕ್ ಪಾಕೆಟ್ ಮಾಡೋ ಹುಡುಗರು ಇದಾರಲ್ಲ, ಅವರು ಪಿಕ್ ಪಾಕೆಟ್ ಮಾಡೋದು ಸರಿಯಾಗಿ ಕಲ್ತಿಲ್ಲ, ಅವ್ರು ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ಆಮೇಲೆ ಆ ಯುವಕನಿಗೆ ಗೊತ್ತಾಯಿತು, ಈ ಮುದುಕನೇ ಒಂದು ಕಾಲದಲ್ಲಿ ದೊಡ್ಡ ಪಿಕ್ ಪಾಕೆಟ್ ಕಳ್ಳ. ಇದು ಗಿರೀಶ ರಾಮಕೃಷ್ಣ ಆಶ್ರಮದ ಸಾಧುಗಳಿಗೆಲ್ಲ ಇದನ್ನು ತಿಳಿಸಿದಾಗ ಅಲ್ಲಿದ್ದವರು, ಪಿಕ್ ಪಾಕೆಟ್ ಮಾಡೋದನ್ನು ಸರಿಯಾಗಿ ಕಲ್ತ್ಕೊಳ್ಳೋದಕ್ಕೊಬ್ಬ ಗುರು ಬೇಕು. ಗುರುವಿಲ್ಲದ ವಿದ್ಯೆ ಅದು ನಿಜಕ್ಕೂ ಕೂಡ ಶೋಭಿಸಲಾರದು, ಅಥವಾ ಅದು ಅಪೂರ್ಣವಾದ ವಿದ್ಯೆ. ಹೀಗಾಗಿ ಈ ಮಂತ್ರ ಪಡೆದುಕೊಳ್ಳುವ ಕಾಲಕ್ಕೆ ಒಬ್ಬರು ಗುರು ಬೇಕು. ಒಂದು ಮಂತ್ರವನ್ನು ಪಡ್ಕೊಳ್ತೇವೆ. ಆ ಮಂತ್ರವನ್ನು ಜಪಿಸ್ತಾ 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 ಶ್ರದ್ಧೆಯಿಂದ ಒಂದೇ ಕಾಲದಲ್ಲಿ ಗುರುವಿನ ಮೇಲಿನ ಶ್ರದ್ಧೆ, ಮಂತ್ರದ ಮೇಲಿನ ಶ್ರದ್ಧೆ ನಮ್ಮಲ್ಲಿದೆ ಅಂತ ಅನ್ನೋದು ಕೆಲವು ನಿಯಮಗಳಿದೆ. ಯಾವ ಮಂತ್ರ ಅಂತ ಯಾರಿಗೂ ಕೂಡ ಹೇಳಬಾರದು. ನಮ್ಮ ಮಂತ್ರ ಯಾವುದು ಅದನ್ನು ಯಾರಿಗೂ ಹೇಳಬಾರದು. ಅದು ಒಂದು ದೊಡ್ಡ ಗುಟ್ಟು, ಒಂದು ರಹಸ್ಯ. ಮತ್ತು ಎಲ್ಲರ ಮುಂದೇನೂ ಜಪ ಮಾಡುವುದಕ್ಕೆ ತೊಡಗಬಾರದು, ಗುಪ್ತವಾಗಿ ಮಾಡಬೇಕು. ಇಷ್ಟ ದೇವತೆ ಯಾರು ಇದು ಕೂಡ ಯಾರಿಗೂ ಹೇಳಬಾರದು. ಸಾಮಾನ್ಯವಾಗಿ ಹೇಳೋದಿಲ್ಲ. ಅತ್ಯಂತ ಆತ್ಮೀಯರು, ಅವರು ದೊಡ್ಡ ಆಧ್ಯಾತ್ಮಿಕ ಸಾಧಕರು, ನಮ್ಮ ಗುರುಗಳ ಶಿಷ್ಯರೇ ಅವರು ಕೂಡ, ಒಂದೇ ಗುರುವಿನ ಶಿಷ್ಯರು ನಾವು. ಅಂಥ ಸಂದರ್ಭದಲ್ಲಿ ಮಾತ್ರ ಬಾಯಿ ಬಿಡಬಹುದು. ನನ್ನ ಇಷ್ಟ ದೇವತೆ ಯಾರು, ನನ್ನ ಗುರು ಯಾರು, ನನ್ನ ನಾಮ ಯಾವುದು, ಇದನ್ನ ಗುಪ್ತವಾಗಿಟ್ಕೊಳ್ಬೇಕು. ಒಂದೇ ಸಮಯದಲ್ಲಿ ಒಂದು ಸಮಯಕ್ಕೆ ಸರಿಯಾಗಿ ಪ್ರತಿನಿತ್ಯ ಒಂದಷ್ಟು ಜಪ ಮಾಡಬೇಕು. ಆ ಜಪವನ್ನು ಮಾಡ್ತಾ 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 ಮುಂದೆ ಈ ಸಾಧಕನಿಗೆ ಅದ್ಭುತವಾದಂತಹ ಪ್ರಯೋಜನಗಳಾಗುತ್ತವೆ. ಆ ಜಪ ಮಾಡುವುದಕ್ಕೂ ಕೂಡ ಒಂದು ಕ್ರಮ ಇದೆ. ಏನದು? ಭಾವದಿಂದ ಜಪಿಸ್ತಾ ಇದ್ರೆ, ಭಕ್ತಿಯಿಂದ ಜಪಿಸ್ತಾ ಇದ್ರೆ ಆ ನಾಮ, ಆ ಮಂತ್ರ ಕೆಲವೇ ದಿನಗಳಲ್ಲಿ ನಮಗೆ ಒಂದು ರುಚಿಯನ್ನು ಕೊಡುತ್ತದೆ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ಪ್ರಾರಂಭದ ಯಾವುದಕ್ಕೂ ನೆನಪಿಟ್ಕೊಳ್ಳಿ, ಪ್ರಾರಂಭದ 100 ದಿನ ಅಥವಾ ಪ್ರಾರಂಭದ 1 ವರ್ಷ ಅಥವಾ ಪ್ರಾರಂಭದ 2 ವರ್ಷ ಮಹಾ ಒಳಗಡೆ ಕಸ ತುಂಬಿಕೊಂಡಿದ್ರೆ ಪ್ರಾರಂಭದ 3 ವರ್ಷ ಅಥವಾ 1000 ಡೇಸ್ ವರೆಗೆ ನೆನಪಿಟ್ಕೊಳ್ಳಿ. ಯಾವುದನ್ನೂ ನಮ್ಮಲ್ಲಿ ಎಷ್ಟು ಸಾಧನೆಯಾಗಿದೆ ಅಂತ ಪರೀಕ್ಷೆ ಮಾಡ್ಕೊಳ್ಳೋಕೆ ಹೋಗಬಾರದು. ಯಾವುದೇ ಮಹತ್ತರವಾದನ್ನು ಸಾಧಿಸೋದಕ್ಕೆ ಹೊರಟ್ರೆ 1000 ದಿನಗಳ ಕಾಲ ನಮ್ಮಲ್ಲಿ ಏನಾಗಿದೆ ಅಂತ ಪರೀಕ್ಷೆ ಮಾಡೋಕೆ ಹೋಗಬಾರದು. ರಾಮಕೃಷ್ಣರು ಹೇಳ್ತಾರೆ, ಹೆಪ್ಪು ಹಾಕಿದ ಮೇಲೆ ಅದು ಮೊಸರಾಗಿದೆಯಾ ಅಂತ ಮತ್ತೆ ಮತ್ತೆ ನೋಡ್ತಾ ಇದ್ರೆ ಅದು ಮೊಸರಾಗುವುದಿಲ್ಲ. ಹಾಲಿಗೆ ಹೆಪ್ಪು ಹಾಕಿದ ಮೇಲೆ ಅದನ್ನು ಯಾರು ಮುಟ್ಟದಂತೆ ಒಂದು ಕಡೆ ಅದನ್ನು ಸುಮ್ಮನೆ ಇಡಬೇಕು. ಮೊಸರಾಗಿದೆಯೋ ನೋಡೋಣ ಅಂತ ಮುಚ್ಚಳ ತೆಗೆದು ನೋಡ್ತಾ ಇದ್ರೆ ಅದು ಮೊಸರಾಗುವುದಿಲ್ಲ. ಹಾಗೆಯೇ ನಮ್ಮ ಮನಸ್ಸೇ ಒಂದು ಹಾಲು, ಪರಮಾತ್ಮನ ನಾಮವೇ ಮೊಸರಿನ 2 ಬಿಂದುಗಳು. ಆ 2 ಬಿಂದುಗಳು ಸ್ವಲ್ಪ ಸಮಯದ ನಂತರ ಇಡೀ ಹಾಲನ್ನೇ ಮೊಸರು ಮಾಡಬಲ್ಲವು. ಸ್ವಲ್ಪ ಸಮಯ ಕಾಯಬೇಕು. 2 ಬಿಂದು 2 ತೊಟ್ಟು ಮೊಸರು ಇಡೀ ಒಂದು ಮಡಿಕೆ ತುಂಬ ಹಾಲನ್ನ ತನ್ನಂತೆಯೇ ಮಾಡಿಬಿಡಬಲ್ಲದು. ಭಕ್ತನ ಮನಸ್ಸೇ ಹಾಲು. ಪರಮಾತ್ಮನ ನಾಮ ಮತ್ತು ಗುರುವಿನ ಮೇಲಿರುವ ಶ್ರದ್ಧೆ, ಆ ದೇವತೆಯ ಮೇಲಿರುವ ಶ್ರದ್ಧೆ, ಇವೆಲ್ಲವೂ ಸೇರಿ ಮೊಸರಿಗೆ ಶಕ್ತಿಯನ್ನು ಕೊಡುತ್ತದೆ. ಎಷ್ಟು ಪವರ್ಫುಲ್ ಮೊಸರು! ನಿನ್ನ ಭಕ್ತಿ ಎಷ್ಟು, ಅಷ್ಟು ಶಕ್ತಿ ಇದೆ ಆ ಮೊಸರಿಗೆ, ಅಷ್ಟು ರುಚಿ ಇದೆ. ಈ ಭಾವದಿಂದ 1000 ದಿನಗಳ ಕಾಲ ಒಂದು ನಿಗದಿ ಮಾಡಿಕೊಂಡ ಸಮಯಕ್ಕೆ 1 ಗಂಟೆ, ಒಂದು ಪ್ರಾರಂಭದಲ್ಲಿ 15 ನಿಮಿಷ, ಕೆಲವು ತಿಂಗಳಾದ ಮೇಲೆ 20 ನಿಮಿಷ, 1-2 ತಿಂಗಳಾದ ಮೇಲೆ 45 ನಿಮಿಷ, 1 ವರ್ಷ ಮುಗಿಯೋದ್ರೊಳಗೆ 1 ಗಂಟೆ ಮತ್ತು 1.5 ಗಂಟೆ, ಸಾಧ್ಯವಾದರೆ 2 ಗಂಟೆ, ಅಥವಾ ಬೆಳಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ ಆ ನಾಮವನ್ನು ಜಪಿಸ್ತಾ ಹೋದರೆ ಕೆಲವೇ ದಿನಗಳಲ್ಲಿ ಆ ನಾಮದಲ್ಲಿ ರುಚಿ ಬರುತ್ತದೆ. ಯಾರು ಬೇಕಾದರೂ ಇದನ್ನು ಪರೀಕ್ಷೆ ಮಾಡಿ ನೋಡಬಹುದು. ಜೇನುತುಪ್ಪ ತಿಂತಾ ಇದ್ರೆ, ಸಿಹಿಯಾದ ಏನಾದರೂ ತಿಂತಾ ಇದ್ರೆ ಯಾವ ಒಂದು ಸುಖದ ಭಾವನೆ ಬರುತ್ತೋ, ಒಂದು ಸುಖದ ಫೀಲಿಂಗ್ ಬರುತ್ತೋ, ಅದನ್ನು ಮೀರಿಸಿದ ಸುಖದ ಫೀಲಿಂಗ್ ಮಂತ್ರವನ್ನು ಜಪ ಮಾಡ್ತಾ ಇದ್ರೆ ಬರುತ್ತೆ. ಯಾವಾಗ ಈ ರೀತಿ ಅನುಭವ ಆಗೋದಕ್ಕೆ ಪ್ರಾರಂಭವಾಯಿತು, ಅಲ್ಲಿಂದಾಚೆಗೆ ಸಾಧಕ ಮಗದಷ್ಟು ಜಾಸ್ತಿ ಜಪ ಮಾಡೋಕೆ ಪ್ರಾರಂಭ ಮಾಡ್ತಾನೆ. ಕಾರಣ ಇಷ್ಟೇ, ಏನೋ ಒಂದು ಸುಖ ಸಿಕ್ಕಿಬಿಟ್ಟಿದೆ ಇವನಿಗೆ. ಅದರಲ್ಲಿ ಯಾವ ವ್ಯಕ್ತಿಯು ಒಂದು ಸುಖದ ಅನುಭವ ಆಗ್ತಾ ಇದ್ರೆ ಯಾರು ಸಾಕು ಅಂತ ಅನ್ನೋದಿಲ್ಲ. ಇನ್ನೂ ಮುಂದುವರಿಸೋಣ ಅಂತ ಯಾರಿಗೂ ಕೂಡ ಇರುತ್ತೆ. ಈ 100ಕ್ಕೆ 100 ಸಾಧಕರು ಹೇಳ್ತಾರೆ, ಒಂದು ರೀತಿಯ ಅಮಲೇರುತ್ತದೆ,
ಮನಸ್ಸಿಗೆ ಒಂದು ರೀತಿಯ ಅಮಲು ಏರುತ್ತದೆ. ಕುಡುಕನಿಗೆ ಅಮಲೇರುತ್ತೆ, ಕುಡಿತಾ ಕುಡಿತಾ ನೆಶೆ ಬರುತ್ತೆ, ಅವನಿಗೆ ನಿಶೆ ಬರುತ್ತೆ. ಹಾಗೆ ಜಪದಲ್ಲೂ ಕೂಡ ಒಂದು ರೀತಿಯ ಅಮಲು ಏರುತ್ತದೆ. ಯಾರು ಬೇಕಾದರೂ ಪರೀಕ್ಷೆ ಮಾಡಿಸಿ ನೋಡಬಹುದು, ಇದನ್ನ ಅಮಲು ಏರುತ್ತದೆ. ಆ ಅಮಲು ಏರಿದಾಗ ಅವನು ಇನ್ನಷ್ಟು ಜಪ ಮಾಡುತ್ತಾ ಆವಾಗ ಗುರುಗಳು ಹೇಳ್ತಾರೆ, ನಿನ್ನ ನಾಮದಲ್ಲಿ ಎಷ್ಟು ಅಕ್ಷರವಿದೆಯೋ ಅಷ್ಟು ಲಕ್ಷ ಜಪ ಮಾಡು. ಒಂದು ದಿನಕ್ಕಲ್ಲ, ಒಂದು ಯಾವತ್ತಾದ್ರೂ ಒಂದಿನ ಹಿಡ್ಕೊ. ಜನವರಿ 1 ಶ್ರೀರಾಮಕೃಷ್ಣರು ತಮ್ಮ ಭಕ್ತರಿಗೆಲ್ಲ ಕೃಪೆ ಮಾಡಿದ ದಿನ ಜನವರಿ 1. ಜನವರಿ 12 ಸ್ವಾಮಿ ವಿವೇಕಾನಂದರು ಹುಟ್ಟಿದ್ದು. ಹಾಗೆ ಯಾವುದೋ ಗುರುಪೂರ್ಣಿಮಾ, ಯಾವುದಾದ್ರೂ ಒಂದು ಮಹಾ ದಿವಸ, ನವರಾತ್ರಿ, ಶ್ರೀರಾಮನವಮಿ, ಮಹಾಶಿವರಾತ್ರಿ, ಹೀಗೆ ಯಾವುದಾದ್ರೂ ಒಂದು ಉತ್ತಮವಾದ ದಿನ ಪ್ರಾರಂಭ ಮಾಡಿ ಸಾಧಕನಾದವನು ಒಂದು ಗುರಿ ಇಟ್ಕೋಬೇಕು. ಅಕ್ಷರ ಲಕ್ಷ ಜಪ ಮಾಡುತ್ತೇನೆ, ಒಂದೊಂದು ಅಕ್ಷರಕ್ಕೂ 1 ಲಕ್ಷ ಜಪ ಮಾಡ್ತೇನೆ. ಅದು ಮುಗಿದ ಮೇಲೆ ಆ ಜಪಮಾಲೆಯನ್ನ ಯಾವ ದೇವತೆಯ ನಾಮವನ್ನು ಅವನು ಜಪಿಸ್ತಾ ಇದ್ದಾನೋ ಆ ದೇವತೆಗೆ ಸಮರ್ಪಣೆ ಮಾಡಿ, ನೀನು ಸುಪ್ರೀತನಾಗು, ನನ್ನ ಜಪದಿಂದ ದಯವಿಟ್ಟು ಸುಪ್ರೀತನಾಗು. ಇನ್ನು ಕೆಲವು ದಿನ ಆದ್ಮೇಲೆ ಇನ್ನೊಂದು ವ್ರತ, ಅದು ಅಕ್ಷರ ಲಕ್ಷವೇ ಆಗಬಹುದು, ಅಥವಾ ಅಕ್ಷರ ಲಕ್ಷ, ಅಕ್ಷರಾಕ್ಷರ ಲಕ್ಷ. ಈಗ ಉದಾಹರಣೆಗೆ ಓಂ ನಮಃ ಶಿವಾಯ 6 ಅಕ್ಷರ ಇದೆ. ಸಾಧಕನಾದವನು ಮೊದಲು ಜಪ ಮಾಡಬೇಕಾದ್ದು 6 ಲಕ್ಷ. ಹಾಗೊಂದು 2-3 ಮಾಡಿದ. ಆಮೇಲೆ ಒಂದೊಂದು ಅಕ್ಷರಕ್ಕೂ 6 ಲಕ್ಷ. 6 ಅಕ್ಷರ ಇರೋದ್ರಿಂದ ಒಂದೊಂದು ಅಕ್ಷರಕ್ಕೂ 6 ಲಕ್ಷ ಮಾಡುವುದರಿಂದ ಒಟ್ಟು 36 ಲಕ್ಷ. ಒಂದು 36 ಲಕ್ಷ ಜಪ ಮಾಡೋಣ, ಅಕ್ಷರ ಲಕ್ಷ. ಅದಾದ ಮೇಲೆ 1 ಕೋಟಿ ಜಪ ಮಾಡ್ತೇನೆ. ಅದಾದ ಮೇಲೆ ಒಂದೊಂದು ಹೆಸರಿಗೆ 1 ಕೋಟಿ. ಸಾಮಾನ್ಯವಾಗಿ ಭಕ್ತನಾದವನು ಶ್ರದ್ಧೆಯಿಂದ ಒಂದೊಂದು ಅಕ್ಷರಕ್ಕೆ 1 ಕೋಟಿ ಜಪ ಮಾಡಿದರೆ ಆ ಮಂತ್ರಕ್ಕೆ ಸಂಬಂಧಿಸಿದ ದೇವತೆ ಅವನ ಮುಂದೆ ಬಂದು ನಿಂತ್ಕೊಳ್ತಾನೆ. ಅವನಿಗೆ ಆ ದೇವತೆಯ ದಿವ್ಯ ದರ್ಶನವಾಗುತ್ತದೆ. ಯಾರು ಬೇಕಾದರೂ ಇದನ್ನು ಪರೀಕ್ಷೆ ಮಾಡಬಹುದು. ಪರೀಕ್ಷೆ ಮಾಡದೆ ಏನೇನು ಹೇಳಬಾರದು. ಯಾರು ಬೇಕಾದರೂ ಇದನ್ನು ಪರೀಕ್ಷೆ ಮಾಡಬಹುದು. ಇವೆಲ್ಲ ಪರೀಕ್ಷೆಗೆ ಒಳಪಟ್ಟಂತಹ ವಿಚಾರಗಳು. ಒಬ್ಬರು ಹೇಳಿ ಇನ್ನೊಬ್ಬರು ಕೇಳಿದ್ದಲ್ಲ. ಎಷ್ಟೋ ಅಂತ ಆ ರೀತಿ ಪರೀಕ್ಷೆಗೆ ಒಳಪಟ್ಟು ಆ ಮಂತ್ರಕ್ಕೆ ಯಾವ ಸಿದ್ಧಿ ಬೇಕಿತ್ತೋ ಆ ಸಿದ್ಧಿ ಬಂದ ಮೇಲೆ ಅದಕ್ಕೆ ಸಿದ್ಧ ಮಂತ್ರ ಅಂತ ಹೆಸರಿಟ್ಟು ಅದನ್ನ ಪ್ರಚಾರಕ್ಕೆ ಬಿಡಲಾಗಿದೆ. ಅಲ್ಲಿವರೆಗೆ ಪ್ರಚಾರಕ್ಕೆ ಬಿಟ್ಟಿಲ್ಲ. ಯಾವುದಾದರೂ ಪದಾರ್ಥವನ್ನ ಮಾರ್ಕೆಟ್ಗೆ ಬಿಡಬೇಕಾದ್ರೆ ಬಹಳ ಪರೀಕ್ಷೆಗಳನ್ನು ಮಾಡ್ತಾರೆ. ಒಂದು ಕಾರ್ ಮಾರ್ಕೆಟ್ಗೆ ಬಿಡಬೇಕಾದ್ರೆ ಎಷ್ಟೋ ಪರೀಕ್ಷೆಗಳಾಗುತ್ತವೆ. ಹಾಗೆಯೇ ಇದು ಕೂಡ. ಓಂ ನಮಃ ಶಿವಾಯ ಸಿದ್ಧ ಮಂತ್ರ, ಓಂ ನಮೋ ನಾರಾಯಣಾಯ ಸಿದ್ಧ ಮಂತ್ರ, ಓಂ ನಮೋ ಭಗವತೆ ವಾಸುದೇವಾಯ ಸಿದ್ಧ ಮಂತ್ರ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಸಿದ್ಧ ಮಂತ್ರ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ 13 ಅಕ್ಷರ ಇದೆ. ಅದನ್ನು ಜಪಿಸಿದಂತಹ ಸಮರ್ಥ ರಾಮದಾಸರು 13 ಕೋಟಿ ಅಕ್ಷರ ಕೋಟಿ, ಆವಾಗಲೇ ಹೇಳಿದ್ನಲ್ಲ, ಅಕ್ಷರ ಕೋಟಿ ಜಪ ಮಾಡಿದರು ಶ್ರೀರಾಮಚಂದ್ರ ಮುಂದ್ಗಡೆ ನಿಂತ. ಏನು ಬೇಕು ಮಗು, ಯಾಕೆ ನನಗೆ ಪ್ರಾರ್ಥನೆ ಮಾಡಿಕೊಂಡೆ, ಏನು ಬೇಕು? ರಾಮದಾಸರು ಹೇಳಿದ್ರು, ನೀನೇ ಸಿಕ್ಕಿದೆಯಲ್ಲ, ಇನ್ನು ಬೇರೆ ಏನ್ ಬೇಕು ನನಗೆ, ಇನ್ನೇನು ಕೇಳಲಿ, ನೀನು ಸಿಕ್ಕಿದ ಯಾವುದು ಸಿಗುವುದು ಬಹಳ ಕಷ್ಟವೋ, ಇನ್ನೆಲ್ಲದ ರೀತಿಯಲ್ಲಿ ನಾವು ಪ್ರಯತ್ನ ಪಡಬೇಕು ಅಂತ ನೀನೇ ಸಿಕ್ಕಿದೆಯಲ್ಲ ರಾಮ, ಇನ್ನು ಬೇರೆ ಏನ್ ಬೇಕು? ಆದರೆ ನಾನು ಕೇಳಿಬಿಟ್ಟಿದ್ದೇನೆ ನಿನಗೆ ಏನ್ ಬೇಕು ಕೊಡ್ತೇನೆ ಅಂತ. ಮಾತು ಉಳಿಸ್ಕೋಬೇಕಾಗುತ್ತೆ. ನಾನು ಒಂದ್ಸಲ ಹೇಳಿಬಿಟ್ರೆ ಏನೇ ಆಗ್ಲಿ ಕೊಡ್ಲೇಬೇಕಾಗುತ್ತೆ. ನೀನೊಂದು ನೀನು ಕೇಳಲೇಬೇಕು, ನಾನು ನಿನಗೆ ಕೊಡ್ಲೇಬೇಕು. ಇಲ್ಲ ಅಂತಂದ್ರೆ ನಾನು ಮಿಥ್ಯಾಚಾರಿ, ಅದು ಎಂದಿಗೂ ಆಗಲಾರದು. ಆವಾಗ ರಾಮದಾಸರು ಹೇಳ್ತಾರೆ, ಹಾಗಾದರೆ ಒಂದು ಕೃಪೆ ಮಾಡು, ಯಾರು ತಮ್ಮ ಜೀವನದಲ್ಲಿ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ 13 ಕೋಟಿ ಜಪ ಮಾಡ್ತಾರೋ ಅವರೆಲ್ಲರಿಗೂ ನಿನ್ನ ದರ್ಶನ ಕೊಡು. ಶ್ರೀರಾಮ ಹೇಳ್ದ, ಆಗಬಹುದು, ದರ್ಶನ ಕೊಡ್ತೇನೆ. ಮಹಾತ್ಮರು ಇಷ್ಟು ಕಷ್ಟಪಟ್ಟು ಜಪ ಮಾಡಿ ಕೊನೆಗೆ ಅವರು ಕೇಳಿದ ಏನನ್ನ? ಬಹುಜನ ಹಿತಾಯ ಬಹುಜನ ಸುಖಾಯ. 100 ಜನ ಸಾಧಕರಿರ್ತಾರೆ ಪಾಪ, ಜಪ ಮಾಡ್ತಿರ್ತಾರೆ, ಅವ್ರಿಗೆ ಸಿದ್ಧಿಯಾಗಲಿ ಅಂತ ಪರಹಿತ ಚಿಂತನೆ ಮಾಡಿದರೆ ಹೊರತು ಶಿವಾಜಿಯನ್ನು ನನ್ನ ಶಿಷ್ಯನನ್ನಾಗಿ ಮಾಡು. ಮುಂದೆ ಶಿವಾಜಿ ರಾಮದಾಸರ ಶಿಷ್ಯ ಆಗ್ತಾನೆ. ರಾಮದಾಸರ ಅಣತೆಯಂತೆ, ರಾಮದಾಸರ ಮಾರ್ಗದರ್ಶನದಂತೆ ಶಿವಾಜಿ ತನ್ನ ರಾಜ್ಯವನ್ನು ಆಳ್ತಾನೆ. ರಾಜ್ಯಕ್ಕೆ ಸುತ್ತ ಇದ್ದಂತ ರಾಜ್ಯಗಳನ್ನು ಗೆಲ್ತಾನೆ. ಸಮರ್ಥ ರಾಮದಾಸರ ಶ್ರೀರಕ್ಷೆ ನಿರಂತರ ಇರುತ್ತೆ. ತುಕಾರಾಮ್
ಹಾಗೂ ರಾಮದಾಸರು ನಿರಂತರ ಶಿವಾಜಿಗೆ ಹಿನ್ನೆಲೆಯಲ್ಲಿ ನಿಂತ್ಕೊಳ್ತಾರೆ. ಆದರೆ ಅದೇನು ರಾಮದಾಸರಿಗೇನು ಕೊನೆಯ ದಿನದವರೆಗೂ ಕೌಪಿನ ಧಾರಿ, ಕೇವಲ ಒಂದು ಕೌಪಿನ ಬಿಟ್ಟರೆ ಬೇರೆ ಯಾವ ವಸ್ತ್ರವನ್ನೂ ಧರಿಸದಂತಹ ಮಹಾತ್ಮ. ಹೀಗೆ ಒಂದೊಂದು ಮಂತ್ರ ಕೇವಲ ಶ್ರೀರಾಮ್ ಜಯ ರಾಮ್ ಜಯ ಜಯರಾಮ್ ಅಷ್ಟೇ ಅಲ್ಲ, ಒಂದೊಂದು ಮಂತ್ರವು ಸಿದ್ಧವಾಗಿ ಇವತ್ತು ಸಿದ್ಧ ಮಂತ್ರಗಳು ಅಂತ ನಮ್ಮ ಮುಂದೆ ಇದೆ. ಇನ್ನು ಗುರುವಿನ ಅವಶ್ಯಕತೆ ಇಲ್ಲಿ ಏನು? ಶ್ರೀರಾಮಕೃಷ್ಣ ಬಹಳ ಚೆನ್ನಾಗಿ ಹೇಳ್ತಾರೆ. ನೋಡು, ಗುರು ಯಾಕೆ ಬೇಕು ಗೊತ್ತಾ? ನಿನ್ನ ಸಹಾಯಕ್ಕೆ. ಏನು ಸಹಾಯ? ಗುರು ಯಾವ ರೀತಿ ಸಹಾಯ ಮಾಡ್ತಾನೆ? ಯಾವ ರೀತಿ ಗುರು ನಮಗೆ ಸಹಾಯ ಮಾಡ್ತಾನೆ? ಇಂಥ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ಮಹಾತ್ಮರು ಎಷ್ಟು ಅದ್ಭುತವಾದಂತಹ ವಿಚಾರಗಳನ್ನು ಎಷ್ಟು ಸರಳವಾಗಿ ಹೇಳಿಬಿಡ್ತಿದ್ರು. ರಾಮಕೃಷ್ಣರು ಹೇಳ್ತಾರೆ, ನೋಡು, ಒಂದು ಸಮುದ್ರದ ತಳದಲ್ಲಿ ರತ್ನಗಳಿಂದ ತುಂಬಿರ್ತಕ್ಕಂಥ ಒಂದು ಪೆಟ್ಟಿಗೆ ಇದೆ ಅಂತ ಭಾವಿಸು. ಮುತ್ತು ರತ್ನಗಳಿಂದ ತುಂಬಿರುವ ದೊಡ್ಡ ಪೆಟ್ಟಿಗೆ ಒಂದಿದೆ, ಅದು ಸಮುದ್ರದ ತಳದಲ್ಲಿದೆ ಅಂತ ಭಾವಿಸು. ನೀನದನ್ನು ಪಡ್ಕೊಳ್ಬೇಕು. ಆದರೆ ನೀನು ಹೋದರೆ ಸಮುದ್ರದ ಒಳಗಡೆ ಇರತಕ್ಕಂಥ ಮೊಸಳೆಗಳು, ದೊಡ್ಡ ದೊಡ್ಡ ಮೀನುಗಳು ನಿನ್ನನ್ನು ಬಿಟ್ಟಾವ, ನಿನ್ನನ್ನು ತಿಂದು ಹಾಕುತ್ತೆ. ನಿನಗೆ ಹೇಗೆ ಅದು ಸಿಗೋದು? ಆದರೆ ನಿನಗದು ಕೊಡಿಸ್ಬೇಕು, ನಿನಗದು ಸಿಗೋ ಹಾಗೆ ಮಾಡಬೇಕು. ಆವಾಗ ಏನು ಮಾಡ್ತಾನೆ? ಈಜುಗಾರ, ನುರಿತ ಈಜುಗಾರ, ಯಾವ ಮೊಸಳೆ ಬಂದರೂ ತನ್ನ ಕತ್ತಿಯಿಂದ ಚೂರು ಚೂರು ಮಾಡಿ ಮುಂದೆ ಹೋಗಬಲ್ಲ ಧೀರ, ಯಾವ ಮೀನು ಬಂದರೂ ಕತ್ತರಿಸಿ ಎಸೆದು ಮುಂದೆ ಹೋಗಬಲ್ಲಂತಹ ನುರಿತ ಈಜುಗಾರ, ಧೀರ, ಅವನಿಗೆ ನಿನ್ನ ಮೇಲೆ ಏನೋ ಒಂದು ಕೃಪೆ ಮಾಡೋಣ ಅಂತ ಅನಿಸ್ತು, ನಿನಗೆ ಒಳ್ಳೇದು ಮಾಡಬೇಕು ಅಂತ ಅನಿಸ್ತು. ಅವನೇನು ಮಾಡ್ತಾನೆ? ದೊಡ್ಡದಾದಂತಹ ಒಂದು ಕಬ್ಬಿಣದ ಸರಪಳಿಯನ್ನ ಎಡಗೈನಲ್ಲಿ ಹಿಡ್ಕೊಂಡು ಬಲಗೈನಲ್ಲಿ ಕತ್ತಿ ಹಿಡಿದು ಯಾವುದಾದರೂ ಪ್ರಾಣಿಗಳು ಬಂದರೆ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಮತ್ತು ಎರಡೂ ಕೈಗಳಿಂದ ಏನು ಅಪಾಯವಿಲ್ಲದೆ ಇರೋ ಕಾಲದಲ್ಲಿ ಈಜು ಹೊಡಿತಾ ಸಮುದ್ರದ ತಳಕ್ಕೆ ಹೋದ. ನುರಿತ ಈಜುಗಾರ ಅವನು. ಆ ಪೆಟ್ಟಿಗೆಗೆ ಈ ಸರಪಳಿಯನ್ನು ಕಟ್ಟಿ ಅದರ ಇನ್ನೊಂದು ತುದಿಯನ್ನು ಹಿಡಿದುಕೊಂಡು ಅಷ್ಟೇ ಧೀರತನದಿಂದ ಮೇಲ್ಗಡೆ ಬಂದು ನಿನ್ನ ಕೈಯಲ್ಲಿ ಆ ಸರಪಳಿಯನ್ನು ಇಟ್ಟ. ಈಗ ಹೇಳಿದ, ಮಗು, ಈಗ ಸರಪಳಿ ಎಳಿತಾ ಹೋಗು, ಒಂದು ದಿನ ಪೆಟ್ಟಿಗೆ ನಿನ್ನದಾಗುತ್ತದೆ. ಯಾವ ವ್ಯಕ್ತಿ ಸಮುದ್ರದ ಒಳಗಡೆಗೆ ಧುಮುಕಿ ಮುಳುಗಿ ಹೋಗಿ ಆ ಪೆಟ್ಟಿಗೆಗೆ ಸರಪಳಿಯನ್ನು ಕಟ್ಟಿ ಇನ್ನೊಂದು ತುದಿ ನಿನ್ನ ಕೈಗೆ ಕೊಟ್ಟು ಸುಮ್ಮನೆ ಎಳಿತಾ ಹೋಗು, ಸಿಗುತ್ತೆ ಒಂದು ದಿನ ಅಂತ ಹೇಳಿದ್ನಲ್ಲ, ಅವನೇ ಗುರು. ನಿನ್ನ ಮನಸ್ಸಿನ ಒಳಗಡೆ ಇದು ಒಂದು ಸಮುದ್ರವಿದೆ, ಭಾವಸಾಗರವಿದೆ. ಆ ಭಾವಸಾಗರದ ಒಳಗಡೆ ರತ್ನ ಖಚಿತವಾದಂತಹ ಮುತ್ತು ರತ್ನಗಳಿಂದ ಕೂಡಿರ್ತಕ್ಕಂತಹ ಸಂಶಯವಿಲ್ಲದೆ ಒಂದು ದೊಡ್ಡ ಪೆಟ್ಟಿಗೆ ಇದೆ. ನಿನ್ನ ಮನಸ್ಸಿನ ಒಳಗಡೆ ಒಂದು ಪೆಟ್ಟಿಗೆ ಇದೆ, ದೊಡ್ಡ ಪೆಟ್ಟಿಗೆ ಇದೆ, ರತ್ನಗಳಿಂದ ಮುತ್ತುಗಳಿಂದ ತುಂಬಿದೆ. ಅದು ನೀನು ಹೋಗಿ ತಗೊಳ್ಳೋಣ ಅಂತಂದ್ರೆ ನಿನಗಲ್ಲಿ ಹೋಗೋದಕ್ಕಾಗೋದಿಲ್ಲ. ಯಾಕೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ದಂಭ, ದರ್ಪ, ಅಹಂಕಾರ ಅನ್ನುವಂತಹ ದೊಡ್ಡ ದೊಡ್ಡ ತಿಮಿಂಗಿಲಗಳು, ಮೊಸಳೆಗಳು, ಮೀನುಗಳು ನಿನ್ನನ್ನು ನುಂಗು ಹಾಕಿಬಿಡುತ್ತವೆ. ನೀನು ಒಮ್ಮೆಲೇ ಧುಮುಕೋದಕ್ಕಾಗೋದಿಲ್ಲ. ಆ ಸಮುದ್ರದ ಒಳಗಡೆ ಹೋಗುವಂತಹದ್ದನ್ನೇ ಸಮಾಧಿ ಅಂತ ಕರೆಯೋದು. ಒಳಗಡೆ ತಳಕ್ಕೆ ಹೋಗುವುದು, ಒಳಗಡೆ ತಳಕ್ಕೆ ಹೋಗಿ ಆ ತಳಕ್ಕೆ ಹೋಗಿ ತಗೊಂಡು ಬರೋದು ಅದೇ ಸಮಾಧಿ. ಭಕ್ತಿ ಯೋಗಕ್ಕೆ ಸಂಬಂಧಪಟ್ಟಂತೆ ಭಾವ ಸಮಾಧಿ, ಸವಿಕಲ್ಪ ಸಮಾಧಿ, ಜ್ಞಾನಯೋಗಕ್ಕೆ ಸಂಬಂಧಪಟ್ಟಂತೆ ನಿರ್ವಿಕಲ್ಪ ಸಮಾಧಿ, ಭಕ್ತಿ ಯೋಗಕ್ಕೆ ಸಂಬಂಧಪಟ್ಟಂತೆ ಸವಿಕಲ್ಪ ಸಮಾಧಿ ಅಥವಾ ಭಾವ ಸಮಾಧಿ. ಎಷ್ಟೋ ಸಮಾಧಿಗಳಿದೆ. ಸವಿತರ್ಕ ಸಮಾಧಿ, ನಿರ್ವಿತರ್ಕ ಸಮಾಧಿ, ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ, ಎಷ್ಟೋ ರೀತಿಯ ಕರ್ಮ ಸಮಾಧಿ, ಎಷ್ಟೋ ಸಮಾಧಿಗಳು, ಸಹಜ ಸಮಾಧಿ. ಭಕ್ತಿಯೋಗವನ್ನು ಅನುಸರಿಸಿಕೊಂಡು ಭಕ್ತಿಮತಿಯಾಗಿದ್ರೆ ಅವನಿಗೆ ಭಾವ ಸಮಾಧಿ. ಭಾವ ಸಮಾಧಿ ಅಂತಂದ್ರು ಒಂದೇ, ಪರಮಾತ್ಮನ ದರ್ಶನ ಅಂತಂದ್ರು ಒಂದೇ. ಪರಮಾತ್ಮನ ದರ್ಶನ ಸಾಕಾರ ರೂಪ. ಆದರೆ ಅಲ್ಲಿಗೆ ಆಧ್ಯಾತ್ಮಿಕ ಜೀವನ ಮುಗಿಯೋದಿಲ್ಲ. ಭಾವ ಸಮಾಧಿಗೆ ನಿರ್ವಿಕಲ್ಪ ಸಮಾಧಿ ಆಗುವವರೆಗೆ ಆಧ್ಯಾತ್ಮಿಕ ಜೀವನ ಮುಗಿಯೋದಿಲ್ಲ, ಆಧ್ಯಾತ್ಮಿಕ ಸಾಧನೆ ಮುಗಿಯೋದಿಲ್ಲ. ಅಲ್ಲಿ ನಿಲ್ಲಬಾರದು, ಇನ್ನೂ ಮುಂದುವರಿಬೇಕು. ಎಲ್ಲಿವರೆಗೆ? ನಿರ್ವಿಕಲ್ಪ ಸಮಾಧಿ. ಬ್ರಹ್ಮದಲ್ಲಿ ಒಂದಾದ ನೀನು ಅಹಂ ಬ್ರಹ್ಮಾಸ್ಮಿ, 100% ಸ್ಪಷ್ಟವಾಗಿ ಗೊತ್ತಾಗೋಗುತ್ತೆ. ನಾನು ಬ್ರಹ್ಮವಾಗಿದ್ದೇನೆ, ನಾನೇ ಬ್ರಹ್ಮವಾಗಿದ್ದೇನೆ. ಅದು ಸಾಧಿಸುವವರೆಗೆ ಮನುಷ್ಯನಾದವನು, ಸಾಧಕನಾದವನು ಮುಂದುವರಿಬೇಕು.
ಹಂತ ಹಂತವಾಗಿ ನಿಧಾನಕ್ಕೆ ಶಮೈ ಶಮೈ ರೂಪರಮೆ ಬುದ್ಧ್ಯಾಧೃತಿ ಗೃಹೀತಯ. ಕೃಷ್ಣ ಹೇಳ್ತಾನೆ, ಗೀತೆಯಲ್ಲಿ ಹೇಳ್ತಾನೆ, ನಿಧಾನಕ್ಕೆ ನಿಧಾನಕ್ಕೆ ಶಮೈ ಶನೈ 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 ಅಂದ್ರೆ ನಿಧಾನಕ್ಕೆ, ಶನೈ ಶನೈ ರೂಪರಮೆ ಬುದ್ಧ್ಯ ಬುದ್ಧಿ ಮತ್ತು ಧೃತಿ. ಧೃತಿ ಅಂದ್ರೆ ಎಷ್ಟು ಸಲ ಬಿದ್ರು ಮತ್ತೆ ಎದ್ದು ನಿಲ್ಲುವ ಲಕ್ಷಣವನ್ನೇ ಧೃತಿ ಅನ್ನೋದು. ಎಷ್ಟು ಸಲ ಬೀಳಲಿ ಮತ್ತೆ ಎದ್ದು ನಿಲ್ತಾನೆ, ಪ್ರಯತ್ನವನ್ನು 2 ಪಟ್ಟು ಮಾಡ್ತಾನೆ, ಅದೇ ಧೃತಿ. ಬುದ್ಧಿ ಇರಬೇಕು, ಧೃತಿ ಇರಬೇಕು. ಬುದ್ಧಿ ಯಾಕಿರಬೇಕು? ನೇರವಾಗಿ ನಡಿಬೇಕು, ನಾನು ಆ ಕಡೆ ಈ ಕಡೆ ತಿರುಗಿ ನೋಡಬಾರದು. 1000 ಜನ 1000 ರೀತಿಯಲ್ಲಿ ಎಳಿತಾರೆ, ಆ ಕಡೆಗೆ ತಿರುಗಿ ಕೂಡ ನೋಡಬಾರದು ಅನ್ನುವ ಬುದ್ಧಿ ಇರಬೇಕು. ಆ ದಾರಿಯಲ್ಲಿ ನಡೀತಾ ಇದ್ದಾಗ ಮಧ್ಯೆ ಮಧ್ಯೆ ಎಡವಿ ಬಿದ್ದರೆ ಮತ್ತೆ ಎದ್ದು ಪ್ರಯಾಣವನ್ನು ಮುಂದುವರಿಸುವಂತಹ ಧೃತಿ ಇರಬೇಕು. ಕೃಷ್ಣ ಉಪಾಯವನ್ನು ಹೇಳ್ಕೊಡ್ತಾನೆ, ಶನೈ ಶನೈ ರೂಪರಮೇ ಬುದ್ಧಿಯ ಧೃತಿ ಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವ ನಕಿಂಚದಪಿ ಚಿಂತೆಯೇತ್. ಏನು ಯೋಚನೆ ಮಾಡಬೇಡ, ಏನನ್ನೂ ಯೋಚಿಸದೆ ಒಳಗಡೆ ಇರತಕ್ಕಂಥ ರತ್ನಖಚಿತವಾದ ಪೆಟ್ಟಿಗೆಯನ್ನು ಹೊರಕ್ಕೆ ತರುವುದರಲ್ಲಿ ನೀನು ಸಂಪೂರ್ಣವಾಗಿ ನಿಮಗ್ನನಾಗು, ಅದರಲ್ಲೇ ಮುಳುಗು, ಅದರಲ್ಲೇ ಮುಳುಗು. ಈಗ ಈ ಸರಪಳಿ ಇದೆಯಲ್ಲ, ಆ ಸರಪಳಿಯ ಒಂದೊಂದು ಕೊಂಡಿ ಆ ನಾಮ ಓಂ ನಮಃ ಶಿವಾಯ ಅನ್ನುವ 6 ಅಕ್ಷರದ ನಾಮ ಒಂದು ಕೊಂಡಿ. ಇಂತಹದ್ದು ಎಷ್ಟು, ಆ ಸರಪಳಿಯಲ್ಲಿ ಎಷ್ಟಿದೆ ಕೊಂಡಿಗಳು? ಎಷ್ಟೋ ಕೋಟ್ಯಾಂತರ ಕೊಂಡಿ ಇದೆ. ನನಗೂ ಮತ್ತು ಆ ಪೆಟ್ಟಿಗೆಗೂ ಎಷ್ಟು ದೂರವೋ ಅಷ್ಟು ಕೊಂಡಿಗಳಿದೆ. ಅರ್ಥಾತ್ ನನಗೂ ನನ್ನ ಇಷ್ಟ ದೇವತೆಗೂ ಎಷ್ಟು ದೂರವಾಗಿದೆಯೋ, ಎಷ್ಟು ಪ್ರತ್ಯೇಕವಾಗಿದೆಯೋ ಅಷ್ಟು ಸಲ ನಾವು ನಾಮಜಪ ಮಾಡಬೇಕಾಗುತ್ತೆ. ಇಷ್ಟ ದೇವತೆ ಎಷ್ಟು ದೂರದಲ್ಲಿದ್ದಾನೆ, ನನ್ನ ಅಜ್ಞಾನ ಎಷ್ಟೋ ಅಷ್ಟು ದೂರದಲ್ಲಿದ್ದಾನೆ ಅವನು. ನಾನು ಎಷ್ಟು ಅಜ್ಞಾನಿಯೋ ಅಷ್ಟು ದೂರದಲ್ಲಿ ಅವನಿದ್ದಾನೆ. ಆದ್ದರಿಂದ ನನ್ನ ಅಜ್ಞಾನ ಎಷ್ಟೋ ನನಗೆ ಗೊತ್ತಿಲ್ಲ. ಆದ್ದರಿಂದ ನಿರಂತರ ಅದನ್ನು ಜಪಿಸ್ತಾ ಹೋಗುವಂತಹದ್ದೇ ಕೆಲಸ, ನಿರಂತರ ಅದನ್ನು ಜಪ ಮಾಡ್ತಾ ಹೋಗುವಂತಹದ್ದೇ ಕೆಲಸ. ಇದು ಜಪ ಅಥವಾ ಮಂತ್ರ ದೀಕ್ಷೆ, ನಾಮಜಪ ಮಂತ್ರ ದೀಕ್ಷೆ. ಈ ಜಪ ಮಾಡ್ತಾ 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 ಸಾಧಕನಾದವನು ಅದ್ಭುತವಾದ ಬೇರೆ ಬೇರೆ ಲಕ್ಷಣಗಳನ್ನೇ ಹೊಂದಿಬಿಡ್ತಾನೆ. ಅವನ ಕಣ್ಣು ಬದಲಾವಣೆ ಆಗುತ್ತೆ, ಅವನ ಧ್ವನಿ ಬದಲಾವಣೆ ಆಗುತ್ತೆ, ಅವನ ಸ್ವಭಾವವೇ ಬದಲಾವಣೆ ಆಗುತ್ತೆ. ಅಷ್ಟೇ ಅಲ್ಲ, ಕೆಲವು ವರ್ಷಗಳ ನಂತರ ಅವನಿಗೆ ಗೊತ್ತಿಲ್ಲದೆ ಅವನ ಸುಪ್ತ ಪ್ರಜ್ಞೆಯಲ್ಲಿ ಜಪ ನಡೀತಾ ಇರುತ್ತೆ. ಅವನು ಜಪ ಮಾಡ್ತಾ ಇಲ್ಲ, ಆದರೂ ಕೂಡ ಜಪ ನಡೆಯುತ್ತೆ. ಇದು ಕೂಡ ಇವನು ಸರಿಯಾದ ದಾರಿಯಲ್ಲಿ ಸಾಕಷ್ಟು ದೂರ ಕ್ರಮಿಸಿದ್ದಾನೆ ಅನ್ನೋದಕ್ಕೆ ಒಂದು ಲಕ್ಷಣ. ಜಪ ಮಾಡಲಿಲ್ಲ ಅಂದ್ರೂ ಕೂಡ ಒಳಗಡೆ ಜಪ ನಡೀತಾ ಇರುತ್ತೆ. ಇದಕ್ಕೆ ಅಜಪ ಜಪ ಮಾಡದೆಯೇ ಜಪವಾಗಿದ್ದು. ಇಷ್ಟು ಹಿನ್ನೆಲೆ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಗುರುಗಳಾದವರು ತಾವು ಯಾವ ಯಾವ ಮಂತ್ರಗಳನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೋ ಆ ಮಂತ್ರಗಳನ್ನ ತಮ್ಮ ಶಿಷ್ಯರಿಗೆ ಕೊಡುವ ಒಂದು ಅದ್ಭುತ ಪರಂಪರೆ ಎಲ್ಲಾ ಕಡೆ ಇದೆ. ನಮ್ಮ ರಾಮಕೃಷ್ಣಾಶ್ರಮದಲ್ಲೂ ಇದೆ, ಬಂಗಾಳ ಇತ್ಯಾದಿ ಕಡೆ ಉತ್ತರ ಭಾರತದಲ್ಲಿ ಸಾಕಷ್ಟಿದೆ. ದಕ್ಷಿಣ ಭಾರತದಲ್ಲಿ ಈ ಗುರುಗಳಿಂದ ಉಪದೇಶ ಪಡೆದು ಮಂತ್ರ ಜಪ ಮಾಡುವಂತಹದ್ದು ಸ್ವಲ್ಪ ಕಡಿಮೆ. ಈ ಪರಂಪರೆ ಒಂದು ಸ್ವಲ್ಪ ಕಡಿಮೆ. ಉತ್ತರ ಭಾರತ, ಪೂರ್ವ ಭಾರತ, ಪಶ್ಚಿಮ ಭಾರತ ಎಲ್ಲೆಲ್ಲೂ ಇದೆ. ಈ 4 ರಾಜ್ಯಗಳನ್ನು ಬಿಟ್ರೆ ದಕ್ಷಿಣ ಭಾರತದ 4 ರಾಜ್ಯಗಳು ಸ್ವಲ್ಪ ಕಡಿಮೆ. ಇಷ್ಟು ಬಿಟ್ರೆ ಎಲ್ಲೆಲ್ಲೂ ಇದೆ. ಒಟ್ಟಿನಲ್ಲಿ ಇದೊಂದು ಅದ್ಭುತವಾದಂತಹ ಒಂದು ಆಧ್ಯಾತ್ಮಿಕ ಪಥ, ಒಂದು ರಾಜಮಾರ್ಗ. ಎಷ್ಟೋ ಜನ ಈ ಮಾರ್ಗದಲ್ಲಿ ನಡೆದು ಗುರಿಯನ್ನು ಮುಟ್ಟಿದ್ದಾರೆ. ಯಜ್ಞಗಳು ಅಂತ ನಾವು ಕೇಳ್ತೇವೆ. ಅದರಲ್ಲಿ ಇದೊಂದು ಅದ್ಭುತವಾದ ಯಜ್ಞ. ಸ್ವಯಂ ಕೃಷ್ಣನೇ ಹೇಳ್ತಾನೆ, ಯಜ್ಞಾನಾಂ ಜಪಯಜ್ಞೋಸ್ಮಿ, ನಾನು ಯಜ್ಞಗಳಲ್ಲಿ ಜಪಯಜ್ಞವಾಗಿದ್ದೇನೆ. ಅರ್ಜುನ, ಯಜ್ಞಗಳಲ್ಲಿ ಜಪಯಜ್ಞವಾಗಿದ್ದೇನೆ. ಇಂಥದ್ದೊಂದು ಜಪಯಜ್ಞಕ್ಕೆ ನರೇಂದ್ರನನ್ನ ಶ್ರೀರಾಮಕೃಷ್ಣರು ಈಗ ಈಡು ಮಾಡುವರಿದ್ದಾರೆ. ಅವನಿಗೆ ಒಂದು ಮಂತ್ರ ಕೊಡೋರಿದ್ದಾರೆ. ಶ್ರೀರಾಮಕೃಷ್ಣರು ತಮ್ಮ ಸುಪ್ತ ಸ್ಥಿತಿಗೆ ಅಥವಾ ತುರೀಯಾವಸ್ಥೆಯಲ್ಲೇ ಕಂಡುಕೊಂಡಿದ್ರು ನರೇಂದ್ರನ ಇಷ್ಟ ದೇವತೆ ಯಾರು, ಅವನಿಗೆ ಯಾವ ಮಂತ್ರ ಕೊಡಬೇಕು. ಅದೇ ಮಂತ್ರವನ್ನು ಕೊಟ್ಟರು. ಆ ಮಂತ್ರವನ್ನು ತೆಗೆದುಕೊಂಡಿದ್ದೇ ತಡ ನರೇಂದ್ರ ಸುಮಾರು 1-1.5 ದಿನಗಳ ಕಾಲ ಮೈ ಮೇಲೆ ಪ್ರಜ್ಞೆ ಇಲ್ಲದಂತೆ ಆ ಭಾವದಿಂದ ರಂಜಿತನಾಗಿ, ಇವತ್ತು ಯಾವ ಕೋಣೆಯಲ್ಲಿ ಶ್ರೀರಾಮಕೃಷ್ಣರನ್ನ ಮಲಗಿಸಲಾಗಿತ್ತು ಕ್ಯಾನ್ಸರ್ ಕಾಯಿಲೆ ಬಂದಾಗ, ಆ ಸುತ್ತಲೂ, ಆ ಕಟ್ಟಡದ ಸುತ್ತಲೂ 1.5 ದಿನದ ಕಾಲ ಸಂಪೂರ್ಣವಾಗಿ ಭಾವರಂಜಿತನಾಗಿ ಪ್ರದಕ್ಷಿಣೆ ಹಾಕ್ತಾ ಮಂತ್ರವನ್ನು ಜಪಿಸ್ತಾ ಒಂದು ರೀತಿ ಮೈ ಮೇಲೆ ಪ್ರಜ್ಞೆಯನ್ನೇ ಕಳೆದುಕೊಂಡಿದ್ದ ಅನ್ನೋದನ್ನ ಶ್ರೀರಾಮಕೃಷ್ಣರು ಹೇಳ್ತಾರೆ. ಅದು ನಮಗೆ ಸಿಗುತ್ತೆ. ನರೇಂದ್ರನ ಅವಸ್ಥೆ ಮಂತ್ರವನ್ನು ಪಡೆದುಕೊಂಡ ಕ್ಷಣಕ್ಕೆ ಅವನಿಗೆ ಎಂಥದ್ದು, ಯಾಕೆ ಆಶ್ಚರ್ಯೋ ಶಿಷ್ಯನು ಆಶ್ಚರ್ಯಕರ
ಗುರುವು ಕೂಡ ಆಶ್ಚರ್ಯಕರ. ಈ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರ ಹತ್ತಿರ ಇನ್ನೂ ಹಲವಾರು ಜನ ಯುವಕ ಶಿಷ್ಯರು ಬಂದಿದ್ದಾರೆ. 1881ರಲ್ಲಿ ಈ ಯುವಕ ಶಿಷ್ಯರೆಲ್ಲ ಬರೋಕ್ಕೆ ಪ್ರಾರಂಭ ಮಾಡಿದರು. ಈಗಾಗಲೇ 4 ವರ್ಷ ಆಗಿದೆ. ಇವರೆಲ್ಲರೂ ಬಂದು ಶ್ರೀರಾಮಕೃಷ್ಣರ ಹತ್ತಿರ ವಿಶೇಷವಾದ ರೀತಿಯಲ್ಲಿ ಜಪ ಧ್ಯಾನಗಳಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಮಾರ್ಗದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಅವರಲ್ಲಿ ಕೆಲವರಂತೂ 5 ಜನ ನಿತ್ಯ ಸಿದ್ಧರು. ಮನುಷ್ಯನಲ್ಲಿ ಅದರಲ್ಲೂ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಸಂಬಂಧಪಟ್ಟಂತೆ ಹಲವು ಶ್ರೇಣಿ ಇವೆ. ಹಾಗೆ ಹೇಳಬೇಕು ಅಂತಂದ್ರೆ ನಮ್ಮ ಆಧ್ಯಾತ್ಮಿಕ ಸಾಹಿತ್ಯದಲ್ಲಿ, ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಎಲ್ಲದಕ್ಕಿಂತಲೂ ಎತ್ತರದಲ್ಲಿ ನಿಲ್ಲುವಂಥವನು ಯಾರು? ಅವನೇ ಪರಬ್ರಹ್ಮ. ಅವಾಂಗ್ಮನಸ ಗೋಚರಂ, ನಿರ್ಗುಣ ನಿರಾಕಾರ ಬ್ರಹ್ಮ. ಅವನಿಗೆ ಹೆಸರೂ ಇಲ್ಲ, ಅವನಿಗೆ ರೂಪವೂ ಇಲ್ಲ. ಅವನೇ ಒಂದು ಹೆಸರು ಒಂದು ರೂಪ ಪಡ್ಕೊಳ್ಬೇಕು ಅಂತ ಆಶಿಸಿ ಒಂದು ಹೆಸರು ಒಂದು ರೂಪವನ್ನು ಪಡ್ಕೊಳ್ತಾನೆ. ಅದು ತೈತ್ರಿಯ ಉಪನಿಷತ್ತು ಹೇಳುತ್ತೆ, ಸೋ ಕಾಮಯತ ಬಹುಸ್ಯಾಂ ಪ್ರಜಾ ಯೇಯೇತಿ. ನಾನು ಬಹುವಾಗಬೇಕು ಅನ್ನೋ ಆಸೆಯಾಯಿತು. ಯಾವುದೋ ಒಂದು ಶಕ್ತಿಗೆ ತನ್ನನ್ನು ಅಳವಡಿಸಿಕೊಂಡು ಒಳಪಡಿಸಿಕೊಂಡು ಆವಾಗ ನಾಮರೂಪಗಳಿಗೆ ಅವನು ತನ್ನನ್ನು ಒಳಪಡಿಸಿಕೊಳ್ತಾನೆ. ಅವನಿಗೆ ಒಂದು ಹೆಸರು ಒಂದು ರೂಪ ಬರುತ್ತದೆ. ಆ ಸ್ಥಿತಿಯನ್ನೇ ಈಶ್ವರತ್ವಂ ಅಂತ ಕರೀತಾರೆ. ಅವನು ಈಶ್ವರನಾಗ್ತಾನೆ. ನಿರ್ಗುಣ ನಿರಾಕಾರ ಪರಬ್ರಹ್ಮ ಈಗ ಈಶ್ವರನಾಗ್ತಾನೆ. ಯಾವುದೋ ಶಕ್ತಿಗೆ ಅವನನ್ನು ಒಳಪಡಿಸ್ಕೊಳ್ತಾನೆ ಅಂತ ನಾನು ಹೇಳಿದ್ನಲ್ಲ, ಆ ಶಕ್ತಿಯೇ ಮಾಯಾ. ತನ್ನದೇ ಆದ ಶಕ್ತಿ, ತನ್ನದೇ ಶಕ್ತಿಗೆ ತನ್ನನ್ನು ಒಳಪಡಿಸಿಕೊಳ್ತಾನೆ. ತನ್ನ ಮಾಯೆ ತನ್ನ ಮೇಲೆ ಹಾಕ್ಕೊಳ್ತಾನೆ. ಒಳಪಡಿಸಿಕೊಂಡು ನಿರ್ಗುಣ ನಿರಾಕಾರ ಬ್ರಹ್ಮನಾಗಿದ್ದವನು ಈಗ ಈಶ್ವರನಾಗ್ತಾನೆ. ಆ ಈಶ್ವರನನ್ನೇ ನಾವು ತ್ರಿಮೂರ್ತಿಗಳು, ಬೇರೆ ಬೇರೆ ಹೆಸರುಗಳಲ್ಲಿ ತ್ರಿಮೂರ್ತಿಗಳು ಅಂತ ಕರೀತೇವೆ. ಅಲ್ಲಿಂದ ಕೆಳಗಡೆಗೆ ಬಂದರೆ ಆ ತ್ರಿಮೂರ್ತಿಗಳಲ್ಲಿ ಯಾರಾದರೂ ಒಬ್ಬರು ಆಗಾಗ ಆ ಸಂದರ್ಭಕ್ಕೆ ಅನುಗುಣವಾಗಿ ಭೂಲೋಕಕ್ಕೆ ಬರ್ತಾರೆ. ಬಂದು ಅತ್ಯುನ್ನತವಾಗಿರ್ತಕ್ಕಂತಹ ವಿಚಾರಗಳ ಕಡೆಗೆ ಮನುಷ್ಯನ ಗಮನವನ್ನು ಸೆಳೆಯೋದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿಕೊಳ್ತಾರೆ. ಆ ವ್ಯವಸ್ಥೆಯನ್ನೇ ನಾವು ಅವತಾರ ಅಂತ ಕರೀತೇವೆ. ಈಶ್ವರನೇ ಆಗಾಗ ಅವತಾರವೆತ್ತಿ ಬರ್ತಾನೆ. ಇದಕ್ಕೂ ಕೂಡ ಭಗವದ್ಗೀತೆ ನಮಗೆ ಸ್ಪಷ್ಟವಾದ ಒಂದು ಚಿತ್ರ ಕೊಡುತ್ತೆ. ಈ ಅವತಾರ ಯಾವಾಗ ಬರುತ್ತೆ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ. ಬದುಕಬೇಕಾದ ಅದ್ಭುತವಾದ ರೀತಿಯಲ್ಲಿ ಬದುಕುವುದಕ್ಕೆ ಒಂದು ವ್ಯವಸ್ಥೆ ಇದೆ ಈ ದೇಶದಲ್ಲಿ. ಇಡೀ ಜಗತ್ತಿಗೆ ಆಧ್ಯಾತ್ಮಿಕತೆಯನ್ನು ಕೊಡೋದಕ್ಕೋಸ್ಕರವೇ ಈ ದೇಶ ಹುಟ್ಟಿದೆ. ಇನ್ಯಾವ ದೇಶವೂ ಜಗತ್ತಿಗೆ ಆಧ್ಯಾತ್ಮಿಕ ಬೋಧನೆಗಳನ್ನು ಮಾಡುವುದಕ್ಕೆ ಈ ದೇಶದಷ್ಟು ಸಾಮರ್ಥ್ಯವನ್ನು ಹೊಂದಿಲ್ಲ. ಜನ ತಿಳ್ಕೊಳ್ಬೇಕು. ಯಾವುದೋ ಧರ್ಮಕ್ಕೆ ಒಂದಷ್ಟು ಜನ ಅನುಯಾಯಿಗಳಿದ್ದಾರೆ, ಒಂದು ಧರ್ಮದಲ್ಲಿ ಎಷ್ಟು ಜನ ಅನುಯಾಯಿಗಳಿದ್ದಾರೆ ಅಂತ ಹೇಳಿ ಆ ಧರ್ಮದ ಸಾಮರ್ಥ್ಯ, ಆಧ್ಯಾತ್ಮಿಕತೆ ಆ ಧರ್ಮದಲ್ಲಿ ಜಾಸ್ತಿ ಇದೆಯಾ ಅಂತ ತಿಳ್ಕೊಳ್ಳೋದು ಒಂದೇ. ಒಂದು ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ, ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಅಂತ ನೋಡಿ ಇದು ಶ್ರೇಷ್ಠವಾದಂತಹ ಶಾಲಾ ಕಾಲೇಜು ಅಂತ ತಿಳ್ಕೊಳ್ಳೋದು ಒಂದೇ. ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತೆಲ್ಲ ನೋಡಬೇಕಾಗಿರೋದು. ಇರುವ ವಿದ್ಯಾರ್ಥಿಗಳ ಗುಣಮಟ್ಟ ಯಾವುದು? ಕೆಲವೇ ವಿದ್ಯಾರ್ಥಿಗಳು. ಒಂದು ಅಂಗಡಿಗೆ ಎಷ್ಟು ಜನ ಹೋಗ್ತಾರೆ, ಆದರೆ ಬೆಳ್ಳಿ ಅಂಗಡಿ, ಬಂಗಾರದ ಅಂಗಡಿಗೆ ಯಾವಾಗಲೂ ಗಿರಾಕಿಗಳು ಕಡಿಮೆ. ವಜ್ರದ ಅಂಗಡಿ ಗಿರಾಕಿಗಳು ಕಡಿಮೆ. ಹಾಗಂತ ಹೇಳಿ ವಜ್ರದ ಅಂಗಡಿ ಕಳಪೆ ಅಂಗಡಿ ಅಂತಲ್ಲ, ಅದೇ ನಿಜವಾದ ಶ್ರೇಷ್ಠವಾದ ಅಂಗಡಿ. ಸಂಖ್ಯೆಯನ್ನು ಆಧರಿಸಿ ಯಾವುದೇ ಒಂದು ಅಭಿಪ್ರಾಯಕ್ಕೆ ನಾವು ಬರಬಾರದು. ಈ ಅವತಾರ ಪುರುಷ ಯಾವಾಗ ಬರ್ತಾನೆ? ಇಡೀ ಜಗತ್ತಿಗೆ ಬೇಕಾದಂತಹ ಬೆಳಕು, ಆಧ್ಯಾತ್ಮಿಕ ಬೆಳಕು ಕಾಲ ಕಾಲಕ್ಕೆ ಭಾರತದಿಂದ ಹೋಗ್ತಾನೇ ಇದೆ. ಬುದ್ಧ ಅಲ್ಲ, ಬುದ್ಧನಿಗಿಂತಲೂ ಸಾವಿರಾರು ವರ್ಷ ಇಲ್ಲಿಂದ ಪಾಶ್ಚಿಮಕ್ಕೆ ಬೆಳಕು ಹೋಗಿದೆ. ಇದನ್ನು ಚೈನಾ ದೇಶದ ಅಂಬಾಸಿಡರ್ ಟು ಅಮೆರಿಕ ಆಗಿದ್ದಂತಹ ವ್ಯಕ್ತಿ ಮತ್ತು ಜಪಾನ್ನ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಒಕಾಕುರ ತಮ್ಮ ಬರಹಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಆ ರೀತಿಯಲ್ಲಿ ಮೊಟ್ಟ ಮೊದಲು ಇಲ್ಲಿಂದ ಹೊರಟಂತಹ ತತ್ವವೇ ಸಾಂಖ್ಯಯೋಗ. ಮೊಟ್ಟ ಮೊದಲು ಇಂಡಿಯಾದಿಂದ, ಮೊಟ್ಟ ಮೊದಲು ಅಂತಂದ್ರೆ ಇತಿಹಾಸ ರೆಕಾರ್ಡ್ ಮಾಡಿರ್ತಕ್ಕಂಥ ಹಿಸ್ಟ್ರಿ ಪ್ರಕಾರ ಮೊಟ್ಟ ಮೊದಲು ಹೋಗಿದ್ದು ಸಾಂಖ್ಯಯೋಗ. ಅದಾದ ಮೇಲೆ ಎಷ್ಟೋ ವರ್ಷಕ್ಕೆ ಬೌದ್ಧ ಧರ್ಮ, ಅದಾದ ಮೇಲೆ ಬೇರೆ ಬೇರೆ ವಿಚಾರಗಳು ಹೋಗ್ತಾ ಇದೆ. ಒಟ್ಟಿನಲ್ಲಿ ಮೊದಲಿಂದಲೂ ಪ್ರಪಂಚಕ್ಕೆ ಆಧ್ಯಾತ್ಮಿಕ ಬೆಳಕನ್ನು ಕೊಡ್ತಾ ಇರತಕ್ಕಂಥ ರಾಷ್ಟ್ರ ಇದು. ಆದರೆ ಆ ತತ್ವಗಳಲ್ಲಿ ನಂಬಿಕೆ ಕಡಿಮೆಯಾದಾಗ, ಆ ತತ್ವಗಳಿಗೆ ವಿರೋಧವಾದಂತಹ ಶಕ್ತಿಗಳು ಬೆಳೆದಾಗ ಸ್ವಯಂ ಪರಮಾತ್ಮನೇ ನಾನೇ ಬಂದು ವ್ಯವಸ್ಥೆಯನ್ನೆಲ್ಲ ಸುಧಾರಿಸ್ತೇನೆ, ಅಲ್ಲಿರ್ತಕ್ಕಂತಹ ವ್ಯವಸ್ಥೆಯನ್ನು ಸರಿಪಡಿಸ್ತೇನೆ ಅಂತ ಗೀತೆಯಲ್ಲಿ ಹೇಳ್ತಾನೆ. ಯದಾ ಯದಾ ಹಿ ಧರ್ಮಸ್ಯ, ಯಾವಾಗ ಯಾವಾಗ ಧರ್ಮದ ಗ್ಲಾನಿ ಭವತಿ,
ಕೊಳೆ ಆಗುತ್ತದೋ, ನಿಸ್ಸತ್ವಗೊಳ್ಳುತ್ತೋ ಧರ್ಮ ಅನ್ನುವಂತಹದ್ದು, ಕಸ ಕಡ್ಡಿ ಕೊಳೆ ಆಗ್ಬಿಡುತ್ತೋ, ಮಲಿನವಾಗುತ್ತೋ, ಅಭ್ಯುತ್ಥಾನಂ ಅಧರ್ಮಸ್ಯ, ಅಧರ್ಮ ಅನ್ನುವಂತಹದ್ದು ಮೇಲೆ ಏಳುತ್ತೋ, ಧರ್ಮದ ವಿರುದ್ಧವಾದ ಚಿಂತನೆಗಳು ತಲೆ ಎತ್ತುತ್ತೋ, ತದಾತ್ಮಾನಂ ಸೃಜಾಮ್ಯಹಂ, ಆಗ ನಾನೇ ನನ್ನನ್ನು ಸೃಷ್ಟಿಸಿಕೊಂಡು ಈ ಭೂಮಿ ಮೇಲೆ ಬಂದು ವ್ಯವಸ್ಥೆಯನ್ನು ಸರಿಪಡಿಸ್ತೇನೆ, ಎಲ್ಲ ಶುದ್ಧ ಮಾಡ್ತೇನೆ, ಶುದ್ಧೀಕರಣ ಕಾರ್ಯದಲ್ಲಿ ಕಾರ್ಯವನ್ನು ಕೈಗೊಳ್ತೇನೆ. ಹಾಗೆ ಆವಾಗ ಆವಾಗ ಅವತಾರ ಪುರುಷ ಬರ್ತಾನೆ. ಇತ್ತೀಚಿನ ದಿನಗಳಲ್ಲಿ ಮೊದಲಿಂದಲೂ ಕೂಡ ಈ ಅವತಾರ ಪುರುಷನಿಗೆ ಅವನದೇ ಆದಂತಹ ಒಂದು ಗುಂಪು ಸಹಾಯ ಮಾಡುತ್ತದೆ. ಈ ಅವತಾರ ಪುರುಷನನ್ನ ಆಧ್ಯಾತ್ಮಿಕ ಭಾಷೆಯಲ್ಲಿ ಈಶ್ವರ ಕೋಟಿ ಅಥವಾ ಅವತಾರ ಪುರುಷ, ಅವನಿಗೆ ಒಂದು ಗುಂಪು ಸಹಾಯ ಮಾಡುತ್ತದೆ. ಆ ಗುಂಪನ್ನೇ ನಿತ್ಯ ಸಿದ್ಧರು ಅಂತ ಕರೀತೇವೆ. ರಾಮಕೃಷ್ಣರ ಹತ್ತಿರ 16 ಜನ ಯುವಕರು ಬರ್ತಾ ಇದ್ರು. ಆ 16 ಯುವಕರಲ್ಲಿ 5 ಜನ ನಿತ್ಯ ಸಿದ್ಧರು. ನಿತ್ಯ ಸಿದ್ಧರು ಅಂದ್ರೆ ಯಾರು? ಈಗಾಗಲೇ ಮುಕ್ತಿ ಅವರಿಗೆ ಹಳೆ ಕತೆ. ಯಾವುದೋ 20 ಕಲ್ಪಗಳ ಹಿಂದೆ 4 ಯುಗ ಸೇರಿ ಒಂದು ಕಲ್ಪ ಅಂತೀವಿ. ಒಂದೊಂದು ಕಲ್ಪದಲ್ಲೂ ಎಷ್ಟೋ ಅವತಾರಗಳು ಬರುತ್ತವೆ. ಎಷ್ಟೋ ಕಲ್ಪಗಳ ಹಿಂದೆನೆ ತಮ್ಮ ಸ್ವಂತ ಮುಕ್ತಿ ಅವರಿಗಾಗಿ ಹೋಗಿದೆ. ಅವತಾರ ಪುರುಷನಿಗೆ ಸಹಾಯಕರಾಗಿ ಬರ್ತಾರೆ. ತಾವು ಏನೂ ಮಾಡಬೇಕಾಗಿಲ್ಲ, ಇಲ್ಲಿ ಜಪಧ್ಯಾನಾದಿಗಳ ಅವಶ್ಯಕತೆ ಏನೂ ಕೂಡ ಇರೋದಿಲ್ಲ. ಆದರೆ ಅವತಾರ ಪುರುಷನಿಗೆ ಸಹಾಯಕರಾಗಿ ಬರ್ತಾರೆ. ಹಿಂದೆ ಶ್ರೀರಾಮ ಬಂದಾಗ ಯಾರು ಬಂದಿದ್ರು? ಹನುಮಾನ್, ಸುಗ್ರೀವ, ಅಂಗದ, ವಿಭೀಷಣ. ಕೃಷ್ಣ ಬಂದಾಗ ಯಾರು ಬಂದಿದ್ರು? ಉದ್ಧವ, ಕೆಲವರು ಗೋಪಿಯರು, ಅರ್ಜುನ. ಶ್ರೀರಾಮಕೃಷ್ಣರು ಬಂದಾಗ ಯಾರು ಬಂದಿದ್ದಾರೆ? ರಾಮಕೃಷ್ಣ ಸ್ಪಷ್ಟವಾಗಿ ಹೇಳ್ತಾರೆ, ಇವರೆಲ್ಲರೂ 16 ಜನವೂ ಲೀಲಾ ಸಹಾಯಕರೇ, ನೇರ ಶಿಷ್ಯರೇ. ಆದರೆ 5 ಜನ ನಿತ್ಯ ಸಿದ್ಧರು. ಯಾರದು? ನರೇಂದ್ರ, ಮುಂದೆ ಸ್ವಾಮಿ ವಿವೇಕಾನಂದರು. ರಾಖಾಲ, ಮುಂದೆ ಸ್ವಾಮಿ ಬ್ರಹ್ಮಾನಂದರು. ಸ್ವಾಮಿ ಪ್ರೇಮಾನಂದರು. ಬಾಬುರಾಮ್, ಮುಂದೆ ಸ್ವಾಮಿ ಪ್ರೇಮಾನಂದರು. ಯೋಗೇಂದ್ರನಾಥ್ ಚೌಧರಿ, ಮುಂದೆ ಸ್ವಾಮಿ ಯೋಗಾನಂದರು. ನಿರಂಜನ್, ಮುಂದೆ ಸ್ವಾಮಿ ನಿರಂಜನಾನಂದರು. ಇವರು 5 ಜನ ನಿತ್ಯ ಸಿದ್ಧರು. ಜೊತೆಗೆ ಇನ್ನು 11 ಜನ ಯುವಕರಾಗಿದ್ದರೂ ಮುಂದೆ ಸನ್ಯಾಸವನ್ನು ತಗೊಳ್ತಾರೆ. ಆದರೆ ಈಗ ಶ್ರೀರಾಮಕೃಷ್ಣರ ಮಾರ್ಗದರ್ಶನದಲ್ಲಿ ಅದ್ಭುತವಾದ ರೀತಿಯಲ್ಲಿ ಜಪಧ್ಯಾನಗಳಲ್ಲಿ ತೊಡಗಿದ್ದಾರೆ. ಶ್ರೀರಾಮಕೃಷ್ಣ ಹತ್ರ ಆವಾಗ ಬರ್ತಾರೆ. ಬಂದು ಆ ಮಾತುಕತೆಗಳಲ್ಲೆಲ್ಲ ಭಾಗವಹಿಸ್ತಾರೆ. ಅಷ್ಟರಲ್ಲೇ ಸ್ಫೂರ್ತಿಗೊಂಡು ಅಲ್ಲೇ ರಾಮಕೃಷ್ಣ ತಪಸ್ಸು ಮಾಡಿದಂತಹ ಜಾಗಗಳಲ್ಲೇ ಕೂತು ತಪಸ್ಸು ಮಾಡ್ತಾರೆ. ಆದರೆ ತಪಸ್ಸು ಮಾಡುವಂತಹ ಸಮಯ ಅದು ಮಾತ್ರ ಬಹಳ ವಿಶೇಷವಾದ್ದು. ಯಾವಾಗ? ರಾತ್ರಿ 12ರ ನಂತರ. ಹಗಲು ಹೊತ್ತಿನಲ್ಲಿ ಬೇರೆಯವರೆಲ್ಲರ ಜೊತೆಯೂ ಕೂಡ ಬೆರೀತಾರೆ, ಎಲ್ಲರೊಂದಿಗೆ ಸಹಜವಾಗಿರ್ತಾರೆ. ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿಗಳು, ಅವರಲ್ಲಿ ಕೆಲವರು MBBS ಓದ್ತಿದ್ರು, ನರೇಂದ್ರ BA ಓದ್ತಿದ್ದ, ಈಗ LLB ಓದ್ತಾ ಇದ್ದಾನೆ, ಇನ್ನು ಕೆಲವರು ಇನ್ಯಾವುದೋ ಒಂದು ಓದ್ತಾ ಇದ್ರು. ಹೀಗೆ ಬೇರೆ ಬೇರೆ ಕಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾ ಇದ್ದಂಥ ವಿದ್ಯಾರ್ಥಿಗಳೇ. ಆದರೆ ಪೂರ್ವ ಜನ್ಮಗಳ ಸಂಸ್ಕಾರದ ಫಲವಾಗಿ ರಾಮಕೃಷ್ಣರಿಂದ ಆಕರ್ಷಿತರಾಗಿದ್ದಾರೆ. ಬಂದು ಶ್ರೀರಾಮಕೃಷ್ಣ ವಚನವೇದದಲ್ಲಿ ನೋಡ್ತೇವೆ, ಎಲ್ಲ ಮಾತುಕತೆಗಳಲ್ಲಿ ಭಕ್ತರು ಮಾತಾಡುವಂತಹ ಮಾತುಕತೆಗಳಲ್ಲಿ ತಮ್ಮ ಸಂದೇಹಗಳನ್ನು ಪರಿಹರಿಸಿಕೊಳ್ಳೋದಕ್ಕೆ ಭಕ್ತರು ಕೇಳ್ತಾ ಇದ್ದಂತಹ ಪ್ರಶ್ನೆಗಳು, ರಾಮಕೃಷ್ಣರು ತಮ್ಮ ದೈವವಾಣಿ ಮೂಲಕ ಹೇಳ್ತಾ ಇದ್ದಂತಹ ಮಾತುಗಳು, ಮಧ್ಯೆ ಮಧ್ಯೆ ಅವರು ಸಮಾಧಿಗೆ ಹೋಗ್ತಾ ಇದ್ದಂತಹ ಸ್ಥಿತಿ, ರಾಮಕೃಷ್ಣರ ಜೊತೆ ಸಂಕೀರ್ತನೆ, ಭಜನೆ, ಈ ಆನಂದ ಉತ್ಸವದಲ್ಲಿ ಪ್ರತಿಯೊಂದರಲ್ಲೂ ಪಾಲ್ಗೊಳ್ತಾರೆ ಈ ಯುವಕರು. ಆದರೆ ಎಲ್ಲರ ಹಾಗೆ ರಾತ್ರಿ ಮಲಕೊಂಡ್ರೂ ಕೂಡ ಅವರೇ ಎದ್ದು ರಾತ್ರಿ 11ರ ನಂತರ ಬೆಳಗ್ಗೆ ಆಗುವವರೆಗೆ ಧ್ಯಾನ ಮಾಡುವುದಕ್ಕೆ ಅಂತ ಪಂಚವಟಿ ಅಂತ ದಕ್ಷಿಣೇಶ್ವರದಲ್ಲಿ ಒಂದು ಜಾಗ, ಅಲ್ಲೇ ರಾಮಕೃಷ್ಣರು ತಪಸ್ಸು ಮಾಡಿದ್ದು. ಇಡೀ ತಪಸ್ವಿ ಜೀವನ ರಾಮಕೃಷ್ಣ ನಡೆದು ಪಂಚವಟಿದೆ. ಯಾರಾದರೂ ದಕ್ಷಿಣೇಶ್ವರಕ್ಕೆ ಹೋಗಿದ್ರೆ ಈಗಲೂ ಅಲ್ಲಿ ನೋಡಬಹುದು, ಪಂಚವಟಿ ಅಂತಿದೆ. ಮೊದಲಿನಷ್ಟು ಅದ್ಭುತವಾಗಿಲ್ಲ, ಈ ಮರಗಳೆಲ್ಲ ಕೆಲವೆಲ್ಲ ಬಿದ್ದೋಗಿವೆ, ಕೆಲವು ಮರಗಳಿವೆ. ಆ ಮರಗಳ ನೆರಳಲ್ಲಿ, ಆ ಮರಗಳ ಆ ರಹಸ್ಯವಾದಂಥ ಜಾಗದಲ್ಲೇ ರಾಮಕೃಷ್ಣರು ಇಡೀ ರಾತ್ರಿ ತಮ್ಮ ಶಿಷ್ಯರಿಗೆ ಈಗ ಏನು ಹೇಳಿದ್ದಾರೋ ಅದನ್ನೇ ತಾವು ಮೊದಲು ಮಾಡಿದ್ರು. ರಾತ್ರಿ 11-12ರಿಂದ ಇಡೀ ರಾತ್ರಿ ಧ್ಯಾನ ಮಾಡ್ತಾ ಇದ್ರು ಅದೇ ಜಾಗದಲ್ಲೇ. ತಮ್ಮ 12 ವರ್ಷಗಳ ಸಾಧನಾ ಜೀವನ ನಡೆಸಿದ್ದೆ ಅಲ್ಲಿ. ಒಂದು ವೇಳೆ ಶಿಷ್ಯರೇನಾದರೂ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ರೆ ಸ್ವಯಂ ರಾಮಕೃಷ್ಣರೇ ಎಬ್ಬಿಸ್ತಾ ಇದ್ರು. 11-11:30 12 ಗಂಟೆ ಆದ್ಮೇಲೆ ಎಬ್ಬಿಸ್ಬಿಡೋರು, ಹೋಗು ಅಲ್ಲಿ ಹೋಗಿ ಧ್ಯಾನ ಮಾಡಿ. ರಾತ್ರಿ ಹೊತ್ತು ಮಲಗುವುದಲ್ಲ. ಯಾವ ಯೋಗಿಯೂ ರಾತ್ರಿ ಹೊತ್ತು ಮಲಗುವುದಿಲ್ಲ, ರಾತ್ರಿ ಮಲಗುವುದಿಲ್ಲ. ಹೋಗಿ ಜಪಧ್ಯಾನಾದಿಗಳನ್ನು ಮಾಡು. ಯಾವ ಯೋಗಿಯು, ಹೇಳ್ತಾರೆ ಶ್ರೀರಾಮಕೃಷ್ಣರು, 3 ಜನರು ರಾತ್ರಿ ನಿದ್ದೆ ಮಾಡುವುದಿಲ್ಲ. ಯೋಗಿ, ಭೋಗಿ, ರೋಗಿ. ಇವರು 3 ಜನ
ರಾತ್ರಿ ನಿದ್ದೆ ಮಾಡುವುದಿಲ್ಲ. ಆದ್ದರಿಂದ ಹೋಗು, ಇದೇ ಸರಿಯಾದ ಸಮಯ, ಹೋಗಿ ಧ್ಯಾನ ಮಾಡು. ಸ್ವಯಂ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೆ. ಮುನಿ ಮತ್ತು ಸಾಮಾನ್ಯರಿಗೆ ಏನು ವ್ಯತ್ಯಾಸ? ಯಾರಿಗೆ ಹಗಲು ಅದು ಮುನಿಗೆ ರಾತ್ರಿ, ಯಾರಿಗೆ ರಾತ್ರಿಯೋ ಅದು ಮುನಿಯಾದವನಿಗೆ ಹಗಲು. ಲೋಕದ ಜನ, ಪ್ರಪಂಚದ ಜನ ಹಗಲು ಹೊತ್ತು ಬಹಳ ಚಟುವಟಿಕೆಯಿಂದ ಇರ್ತಾರೆ. ಸಾಧಕನಾದವನು ನಿದ್ದೆ ಮಾಡ್ತಾನೆ, ಇಲ್ಲ ಸದ್ಗ್ರಂಥಗಳ ಅಧ್ಯಯನದಲ್ಲಿ ಇರ್ತಾನೆ. ಬಹಳ ಹೊತ್ತು ಹಗಲು ಹೊತ್ತು ನಿದ್ದೆ ಮಾಡಿಬಿಡ್ತಾನೆ. ಯಾಕೆ ಹಗಲು ಹೊತ್ತು ಅವನು ನಿದ್ದೆ ಮಾಡಬೇಕಾಗಿದೆ? ಪ್ರಪಂಚದ ಜನರು ಆಕ್ಟಿವ್ ಆಗಿದ್ದಾರೆ, ಇವನು ನಿದ್ದೆ ಮಾಡ್ತಾನೆ. ರಾತ್ರಿ ಹೊತ್ತು ಪ್ರಪಂಚದ ಜನರು ಮಲಕೊಳ್ತಾರೆ, ಇವನು ಆಕ್ಟಿವ್ ಆಗ್ತಾನೆ. ಪ್ರಾಪಂಚಿಕರು ರಾತ್ರಿ ಮಲಕೊಂಡು ನಿದ್ದೆ ಮಾಡ್ತಾರೆ, ಇವನು ಎದ್ದು ತನ್ನ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತಾನೆ. ಯಾಕೆ ಅಂದ್ರೆ ಇವನ ಚಟುವಟಿಕೆಗೆ ಪ್ರಶಸ್ತವಾದ ಸಮಯವೇ ರಾತ್ರಿ, ಅವರ ಚಟುವಟಿಕೆಗೆ ಪ್ರಶಸ್ತವಾದ ಸಮಯವೇ ಹಗಲು. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೆ. ಈ ರೀತಿಯ ಜೀವನ ಮಾಡುವಂತಹ ಹಲವಾರು ಜನ ಯುವಕರು ಈಗ ಶ್ರೀರಾಮಕೃಷ್ಣರ ಸುತ್ತ ನೆರೆದಿದ್ದಾರೆ. ಅದರಲ್ಲಿ ನರೇಂದ್ರ ಪ್ರಮುಖ. ಈಗ ಶ್ರೀರಾಮಕೃಷ್ಣರಿಗೆ ಹುಷಾರು ತಪ್ಪಿದೆ. ಪರೀಕ್ಷೆ ಮಾಡಿದಂತಹ ಡಾಕ್ಟರ್ ಹೇಳ್ತಾರೆ, ಬಹಳ ಕಾಯಿಲೆ ಉಲ್ಬಣವಾಗಿದೆ, ಗಂಭೀರವಾದಂತಹ ಕಾಯಿಲೆ. ದಕ್ಷಿಣೇಶ್ವರದಲ್ಲಿ ಇವರನ್ನು ಇಟ್ಟರೆ ಔಷಧ ಉಪಚಾರಕ್ಕೆ ಅಷ್ಟು ಪ್ರಶಸ್ತವಾಗುವುದಿಲ್ಲ, ಕಲ್ಕತ್ತೆಗೆ ಇವರನ್ನು ಸಾಗಿಸಬೇಕು ಅಂತ ಹೇಳಿ ಅಲ್ಲಿಂದ ಕಲ್ಕತ್ತೆಯಲ್ಲಿ ಕಾಶೀಪುರ ತೋಟದ ಮನೆ ಅಂತ ಇವತ್ತೆಲ್ಲ ನೋಡಬಹುದು, ಆ ತೋಟದ ಮನೆಗೆ ಸಾಗಿಸ್ತಾರೆ. ಅದಕ್ಕಿಂತ ಮುಂಚೆ ಒಂದೆರಡು ಮನೆಗಳು ಸಾಗಿಸಿದ್ರು, ಅದಷ್ಟು ಪ್ರಯೋಜನವಿಲ್ಲ ಅಂತ ತೋಟದ ಮನೆಗೆ ಸಾಗಿಸಿದ್ರು. ಅದು ಬೃಹತ್ತಾದಂತಹ ವಿಶಾಲವಾದ ಒಂದು ತೋಟವನ್ನು ಒಳಗೊಂಡಿರ್ತಕ್ಕಂಥ ದೊಡ್ಡ ಮನೆ. ನಿಜಕ್ಕೂ ಹೇಳಬೇಕು ಅಂದ್ರೆ ಈ 16 ಜನ ಸನ್ಯಾಸಿ ಶಿಷ್ಯರುಗಳ ಪೂರ್ಣ ಪ್ರಮಾಣದ ತಪಸ್ಸು, ರಾಮಕೃಷ್ಣರ ಸಂಪರ್ಕಕ್ಕೆ ಬಂದಂತಹ ಪ್ರತಿಯೊಬ್ಬ ಮನುಷ್ಯನ ಪೂರ್ಣ ಪ್ರಮಾಣದ ತಪಸ್ಸು ಮೂರ್ತಗೊಂಡಿದ್ದು ಎಲ್ಲಿ ಅಂದ್ರೆ ಈ ಕಾಶೀಪುರದ ತೋಟದ ಮನೆಯಲ್ಲಿ. ಹೇಗೆ ರಾಮಕೃಷ್ಣರ ದಕ್ಷಿಣೇಶ್ವರ ಒಂದು ತಪೋಭೂಮಿ, ಹಾಗೆ ಈ ಕಾಶೀಪುರದ ತೋಟದ ಮನೆ ಅದ್ಭುತವಾದಂತಹ ಒಂದು ತಪೋಭೂಮಿಯಾಗಿದೆ. ರಾಮಕೃಷ್ಣರಿಗೆ ಕಾಯಿಲೆ ಬಂದಿದ್ದು ಯಾಕೆ, ಏನದು, ಅದನ್ನ ರಾಮಕೃಷ್ಣರು ಯಾಕೆ ತಮ್ಮ ಮೇಲೆ ತಂದುಕೊಂಡ್ರು, ಅವರೇ ತಂದುಕೊಂಡ್ರ ಅಥವಾ ಅದು ಸಾಮಾನ್ಯವಾಗಿ ಸಹಜವಾಗಿ ಎಲ್ಲರಿಗೂ ಬರುವಂತೆ ಬಂದಿದ್ದ ಎನ್ನುವಂತಹ ವಿಷಯಗಳನ್ನೆಲ್ಲ ಶ್ರೀರಾಮಕೃಷ್ಣರ ಕೃಪೆಯಿಂದ ನಾಳೆಯ ಉಪನ್ಯಾಸದಲ್ಲಿ ಹೇಳ್ತೇನೆ. ಇವತ್ತಿನ ಉಪನ್ಯಾಸವನ್ನು ಅವರ ಶ್ರೀಚರಣಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.